ಗುರುಗಳೇ. ನಮಸ್ತೆ ಸರ್. ರೈಟ್. ಸೊ ಇದು ಸೈಡಲ್ಲಿ ಓಕೆ. ರೈಟ್. ಸೊ ಮೊದಲನೇದಾಗಿ ಕೆಲವ್ರ ಹತ್ರ ಆ್ಯಪ್ ಇಲ್ಲದೆ ಇರ್ಬೋದು ಆಕ್ಚುಲ್ ಆಗಿ. ಸೊ ಇಲ್ಲದೆ ಇರೋರು ಸೇರ್ಕೊಂಡಿರ್ಬೋದು ಕ್ಲಾಸ್ಗೆ. ನೀವು ಯಾವ ಆ್ಯಪ್ ಬೇಕಾದರೂ ಇದಕ್ಕೆ ನೀವು ಉಪಯೋಗಿಸ್ಬೋದು, ಏನು ಅಬ್ಜೆಕ್ಷನ್ಸ್ ಇಲ್ಲ ಆಕ್ಚುಲ್ ಆಗಿ. ಸೊ ಇದ್ರಲ್ಲಿ ನಾವು ಏನು ಮಾಡ್ತಾ ಇದ್ದೀವಿ ಅಂತಂದ್ರೆ, ಒಂದು ಫಂಡಮೆಂಟಲ್ಸ್ ಹೇಗೆ ಉಪಯೋಗಿಸ್ಬೇಕು, ಒಂದು ಗ್ರಹಕಾರಕವನ್ನ ಮತ್ತು ಭಾವಕಾರಕವನ್ನ ಹೇಗೆ ಉಪಯೋಗಿಸ್ಬೇಕು KP ಜ್ಯೋತಿಷ್ಯದಲ್ಲಿ ಅನ್ನೋ ಒಂದು ಫಂಡಮೆಂಟಲ್ಸ್ ಬೇಸಿಕ್ಸ್. ಇದು ಓನ್ಲಿ ಲರ್ನಿಂಗ್ ಇರುತ್ತೆ ಹೊರತು ನೀವು ಇದನ್ನೇ ಉಪಯೋಗಿಸಿ ನೀವು ಯಾವುದೇ ಒಂದು ಸಬ್ಜೆಕ್ಟ್ ಅಲ್ಲೂ ಕೂಡ ನೀವು ಅಂದ್ರೆ ಆಪ್ ಉಪಯೋಗಿಸ್ಕೊಂಡು ಕೂಡ ಪ್ರಿಡಿಕ್ಷನ್ಸ್ ಅನ್ನ ಮಾಡ್ಬೋದು. ಬಟ್ ಆದ್ರೆ ಕೆಲವೊಂದ್ಸರಿ ಏನಾಗುತ್ತೆ ಅಂದ್ರೆ ಕೆಲವು ಕಸ್ಪಲ್ ಸಬ್ಲಾಟ್ಸ್ ಆಗಿರ್ಬೋದು ಅಥವಾ ಕ್ಯಾಲ್ಕುಲೇಷನ್ಸ್ ಆಗಿರೋದು ಸ್ವಲ್ಪ ವ್ಯತ್ಯಾಸ ಆಗುತ್ತೆ. ಯಾಕಂದ್ರೆ ನಾವು ಉಪಯೋಗಿಸುವಂತ ಐನಾಂಶ ಆಗಿರ್ಬೋದು, ಕ್ಯಾಲ್ಕುಲೇಷನ್ಸ್ ಆಗಿರ್ಬೋದು ಸ್ವಲ್ಪ ವ್ಯತ್ಯಾಸ ಇದೆ. ಸೊ ಅದರಿಂದ ಸ್ವಲ್ಪ ಡಿಫರೆನ್ಸ್ ಬರಬಹುದು ಆಕ್ಚುಲ್ ಆಗಿ. ಓಕೆ. ಸೊ ಬಂದರೂ ಕೂಡ ತೊಂದರೆ ಇಲ್ಲ ಆಕ್ಚುಲ್ ಆಗಿ. ಸೊ ನೀವು ಯಾವ ಕಾನ್ಸೆಪ್ಟ್ ನ ಉಪಯೋಗಿಸ್ತಾ ಇದ್ದೀರೋ ಅದೇ ಕಾನ್ಸೆಪ್ಟ್ ಅಲ್ಲಿ ನೀವು ನಾನು ಹೇಳ್ಕೊಡುವಂತ ಸೂತ್ರಗಳನ್ನ ಉಪಯೋಗಿಸಿ ಪ್ರಿಡಿಕ್ಷನ್ಸ್ ಅನ್ನ ಮಾಡಬಹುದು. ಓಕೆನಾ? ಅದ್ರಲ್ಲಿ ಏನೋ ಡೌಟ್ಸ್ ಯಾರು ಏನು ಇಟ್ಕೊಳ್ಳೋದಕ್ಕೆ ಹೋಗ್ಬೇಡಿ. ರೈಟ್. ಸೊ ಈಗ ಮೊದಲನೇದಾಗಿ ಏನು ಅಂತಂದ್ರೆ, ಯಾರ್ಯಾರಿಗೆಲ್ಲ ಆಕ್ಚುಲ್ ಆಗಿ ಫಲ ಹೇಳಬೇಕು ಅನ್ನೋವಾಗ ಸ್ವಲ್ಪ ಕಷ್ಟ ಆಗ್ತಾ ಇದೆ ಆಕ್ಚುಲಿ. ಸುಮ್ಮನೆ ಕೇಳ್ತಾ ಇದ್ದೀನಿ, ನಿಮ್ಗೆ ಯಾವ ಪಾಯಿಂಟ್ ಅಲ್ಲಿ ನಿಮಗೆ ಅದು ಕಷ್ಟ ಅನ್ನಿಸ್ತಾ ಇದೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋದಕ್ಕೋಸ್ಕರ ಈ ಪ್ರಶ್ನೆಯನ್ನ ಕೇಳ್ತಾ ಇದ್ದೀನಿ. ಯಾರಿಗಾದ್ರೂ ಏನಾದ್ರು ಹಾ ಸರ್, ಈಗ ಬಿಸ್ನೆಸ್ ಮಾಡ್ಬೇಕು ಅಂತ ಕೇಳ್ತಾರ ಸರ್. ಹ್ಮ್ ಅವಾಗ ಅದ್ರಲ್ಲಿ ಈಗ 7ನೇ ಭಾವದಲ್ಲಿ ನಮಗೆ 5 ಆಕ್ಟಿವೇಟ್ ಇರುತ್ತೆ, 7 ಆಕ್ಟಿವೇಟ್ ಇರುತ್ತೆ. ಅವಾಗ ಸ್ವಲ್ಪ ಕನ್ಫ್ಯೂಷನ್ ಆಗುತ್ತೆ ಸರ್. ಓಕೆ, ಎಕ್ಸ್ಪ್ಲೇನ್ ಮಾಡ್ತೇನೆ ಸರ್. ರೈಟ್. ನೆಕ್ಸ್ಟ್ ಸರ್. ಕೇಳಿ ಸರ್. ಸರ್, ಅದೀಗ ದಶಾಭುಕ್ತಿನೂ ಚೆನ್ನಾಗಿರುತ್ತೆ, ಮತ್ತೆ ಭಾವಗಳು ಚೆನ್ನಾಗಿರುತ್ತೆ. ಗ್ರಹಗತಿಗಳಲ್ಲಿ 8-12 ಕಾಂಬಿನೇಷನ್ ಬಂದಿರುತ್ತೆ. ಬಟ್ ಅವಾಗ ನೋಡಿದಾಗ 8-12 ಕಾಂಬಿನೇಷನ್ ಕರೆಕ್ಟ್ ವರ್ಕ್ ಆಗ್ತಾ ಇರೋದು, ದಶಾಭುಕ್ತಿ ಆಗ್ಲಿ ಭಾವಗಳಾಗ್ಲಿ ವರ್ಕ್ ಆಗ್ತಾ ಇರಲ್ಲ. ಅದು ಸ್ವಲ್ಪ ಹೇಳಿ ಸರ್. ಓಕೆ ಸರ್. ನೀವು ಹೇಳ್ತಾ ಇರೋದು ಪ್ರಶ್ನೆ ನನಗೇನು ಅರ್ಥ ಆಯ್ತು ಅಂತಂದ್ರೆ, ಈಗ ಭಾವನೂ ಚೆನ್ನಾಗಿರುತ್ತೆ, ಗ್ರಹನೂ ಚೆನ್ನಾಗಿರುತ್ತೆ, ದಶಾಭುಕ್ತಿಲಿ ಬಂದಾಗ 8-12 ಕೆಲಸ ಮಾಡ್ತಾ ಇರ್ತದೆ. ಹೌದು ಸರ್, ಗ್ರಹಗತಿಗಳು 8-12 ತಗೊಳುತ್ತೆ. ಗ್ರಹಗತಿಗಳು 8-12 ಬಂದಿರುತ್ತೆ. ಓಕೆ. ಭಾವನೂ ಚೆನ್ನಾಗಿರುತ್ತೆ, ದಶಾಭುಕ್ತಿನೂ ಚೆನ್ನಾಗಿರುತ್ತೆ. ಓಕೆ, ಅದೇಗೆ ಅಂದ್ರೆ ನೀವು ಕೇಳ್ತಾ ಇರೋದು ಇವಾಗ ಪ್ರಶ್ನೆಗೆ ಸಂಬಂಧಪಟ್ಟಿರುವಂತ ಗ್ರಹ ಕೆಟ್ಟಿದೆ ಅಂತ. ಹೌದು ಸರ್, ಹೌದು ಸರ್, ಹೌದು ಸರ್. ಈಗ 7th ಭಾವ ಚೆನ್ನಾಗಿದೆ, 1, 5, 7, 11 ಬಂದಿರುತ್ತೆ. ದಶಾಭುಕ್ತಿನೂ ಚೆನ್ನಾಗಿದೆ. ಬಟ್ ಇದರಲ್ಲಿ ಗ್ರಹಗತಿಗಳಲ್ಲಿ 8-12 ಕಾಂಬಿನೇಷನ್ ಬಂದಿರುತ್ತೆ. ಗೋಚಾರದಲ್ಲಿ ಹೇಳ್ತಾ ಇರ್ಬೋದು ಗುರುಗಳೇ. ಜಾತಕದಲ್ಲೇ ತೊಂದರೆ ಅಂತ. ಹೌದು ಸರ್, ಹೌದು ಸರ್. ಈಗ ಆರೋಗ್ಯಕ್ಕೆ ಸಂಬಂಧಪಟ್ಟಂತ ವಿಚಾರ ತಗೊಂಡಾಗ ರವಿ ಇದು ಲಗ್ನದಲ್ಲಿ ಚೆನ್ನಾಗಿರ್ತಾರೆ, ಬಟ್ ಗ್ರಹಗತಿಗಳು ನೋಡಿದಾಗ 8-12 ಇರುತ್ತೆ. ಆತರ ಸಂದರ್ಭದಲ್ಲಿ ನಾವು ಯಾವ ತರ ಪ್ರಿಡಿಕ್ಷನ್ ಆ ದಶಾಭುಕ್ತಿ ಮುಖಾಂತರ ನಾವು ಕೊಡೋದಾ, ಇಲ್ಲ ಭಾವದಲ್ಲಿ ಗ್ರಹಗತಿ ಮಾಡ್ಕೊಡೋದಾ ಅಂತ ಸರ್. ಸ್ವಲ್ಪ ಕನ್ಫ್ಯೂಷನ್ಸ್ ಇನ್ನೂ ಇದೆ ಎಲ್ಲರಿಗೂ ಕೂಡ. ಎಲ್ಲರಿಗೂ ಕ್ಲಿಯರ್ ಮಾಡ್ತೇನೆ ಸರ್. ಓಕೆ, ಥ್ಯಾಂಕ್ ಯು ಸರ್. ರೈಟ್ ಗುರುಗಳ ಹಾಗೆ ಫಾರ್ಚುನರ್ ಪಾಯಿಂಟ್ ಅದೊಂದು ಫಾರ್ಚುನರ್ ಪಾಯಿಂಟ್ ತಿಳಿಸ್ಕೊಡ್ತೇನೆ. ಇದುವರೆಗೂ ಯಾವ ಕ್ಲಾಸ್ ಅಲ್ಲೂ ಎಕ್ಸ್ಪ್ಲೇನ್ ಮಾಡಿಲ್ಲ. ಇಲ್ಲ, ಫಾರ್ಚುನರ್ ಪಾಯಿಂಟ್ ಅನ್ನೋದೇನು ಅಂತದೇನು ದೊಡ್ಡ ಇದೇನಿಲ್ಲ ಸರ್. ಓಕೆ, ಎಕ್ಸ್ಪ್ಲೇನ್ ಮಾಡ್ತೀನಿ ಸರ್. ಓಕೆ, ಸರಿ ಸರಿ. ನಮಸ್ತೆ ನಮಸ್ತೆ. ಓಕೆ, ಫೈನ್. ಎಸ್, ಥ್ಯಾಂಕ್ ಯು. ಏನೇನೇನು ಗುರುಜಿ? ಹಲೋ, ಕೇಳಿಸ್ಲಿಲ್ಲ ಸರ್, ಕೇಳಿಸ್ಲಿಲ್ಲ. ಹಲೋ ಗುರುಜಿ, ನಮಸ್ತೆ ಸರ್. ಸರ್, ಈಗ 8 and 12 ನಾವು ಬ್ಯಾಡ್ ಅಂತ ಹೇಳ್ತೀವಲ್ಲ ಸರ್, ಔಟರ್ ಕಾರಕಕ್ಕೆ ಬ್ಯಾಡ್ ಅಂತ ಹೇಳ್ತೀವಿ. 8 and 12. ಬಟ್ ಅದೇ 8 and 12. ಸೊ ಅದೇ ರೀತಿ ನಾವು ರಿಸಲ್ಟ್ ಅಲ್ಲಿ 2, 6, 8, 12 ಅಂದ್ರೆ ಸಮಸಪ್ತಮ ಭಾವ 2, 6, 8, 12 ಬಂದಾಗ 2 ಇದೆ. ಸೊ ಅದನ್ನ ಅರ್ಧ ನಲ್ಲಿಫೈ ಮಾಡುತ್ತೆ, ಅಂದ್ರೆ ಬ್ಯಾಡ್ ಎಫೆಕ್ಟ್ಸ್ ನ ನಲ್ಲಿಫೈ ಮಾಡುತ್ತೆ ಅಂತ ಹೇಳ್ತಾರೆ. ಬಟ್ ಎಷ್ಟರ ಮಟ್ಟಿಗೆ ನಲ್ಲಿಫೈ ಆಗುತ್ತೆ ಸರ್ ಅದು? ಅಂದ್ರೆ ಸ್ವಲ್ಪ ಪಾಸಿಟಿವ್ ಥಿಂಗ್ಸ್ ನ ಎಕ್ಸ್ಪೆಕ್ಟ್ ಮಾಡಬಹುದಾ, ಅಥವಾ ಅದು ಕಂಪ್ಲೀಟ್ ಆಗಿ ಬ್ಯಾಡ್ ಆಗಿ ವರ್ಕ್ ಆಗುತ್ತೆ ಅಂತ? ಓಕೆ ಸರ್, ನಾ ಎಕ್ಸ್ಪ್ಲೇನ್ ಮಾಡ್ತೇನೆ ಸರ್ ಈಗ. ಓಕೆ, ಸೊ ಬೇರೆ ಏನೋ ಪ್ರಶ್ನೆಗಳಿಲ್ಲ ಅಂತ ಅನ್ಕೊಳ್ತೀನಿ. ಸೊ ಮುಂದೆ ನಮಸ್ತೆ ಗುರುಜಿ. ನಮಸ್ತೆ ಮೇಡಮ್. ಇದು ಮದ್ವೆದು ಮೊನ್ನೆ ಜಾತಕ ನೋಡಿದೆ. ಶುಕ್ರ ಭುಕ್ತಿ ನಡೀತಾ ಇದೆ, ಮದುವೆ ಗ್ಯಾರಂಟಿ ಅಂತ ಹೇಳಿದೆ. 2 months ಇತ್ತು, ಆದ್ರೆ ಶುಕ್ರ ದೋಷ ಇದೆ, 6-12 ಇತ್ತು. ಅದಕ್ಕೆ ಅವ್ರಿಗೆ ರೆಮಿಡಿ ಕೊಟ್ಟಿದೆ, ಅತ್ತಿ ಮರ ಸುತ್ತಿ ಸ್ವಲ್ಪ ಕಡಿಮೆ ಆಗುತ್ತೆ ಅಂತ. ಬಟ್ ಶುಕ್ರ ಭುಕ್ತಿ ನಡೀತಾ ಇದ್ರೆ ಶನಿ ದಶೆ ಶುಕ್ರ ಭುಕ್ತಿ, ಬಟ್ ಅವ್ರಿಗೆ ಮ್ಯಾರೇಜ್ ಆಗಿಲ್ಲ. ಬಟ್ ಅದೇನಂದ್ರೆ ತಾಯಿಯಿಂದಾನೇ ಪ್ರಾಬ್ಲಮ್, ಸೆಲೆಕ್ಟಿವ್ ಅಂತ ಬರ್ತಾ ಇದೆ. ಅವ್ರ ತಾಯಿ ಇಂತ ಇರೋ ಹುಡುಗಿನೇ ಬೇಕು ಸೊಸೆ ಅಂತ ಇದು ಮಾಡ್ತಾ ಇದೆ. ಬಟ್ ಈಗ ಪ್ರೆಸೆಂಟ್
ರವಿ ಭುಕ್ತಿ ನಡೀತಾ ಇದೆ. ಮತ್ ರವಿ ಏನ್ ಕೊಡ್ತಾ ಇದ್ದಾನೆ, 10 ಕೊಡ್ತಾ ಇದ್ದಾನೆ. ಹ್ಮ್ ಬಟ್ ಈ ಟೈಮಲ್ಲಿ ಮದುವೆ ಆಗುತ್ತಾ? ಶನಿ ದಶ, ರವಿ ಭುಕ್ತಿ, ಅಂತರ್ಭುಕ್ತಿನೂ ಸೂಕ್ಷ್ಮ ಭುಕ್ತಿನೂ ರವಿನೇ ಬಂದಿದ್ದಾನೆ. ಈಗ ಅಲ್ಲಿ ನಿಮ್ಮ ಅದೊಂದು ಪ್ರಶ್ನೆಯಿಂದ ಆರಂಭಿಸ್ತೀನಿ ಈಗ ಆಕ್ಚುಲ್ ಆಗಿ. ಓಕೆ, ಓಕೆ ಓಕೆ ಗುರು. ರೈಟ್, ಸರ್ ನಮಸ್ತೆ, ನಂದು ಒಂದು ಪ್ರಶ್ನೆ ಇತ್ತು. ಕೇಳಿ ಸರ್. ನಮಸ್ತೆ ಗುರುಗಳೇ, ನಮಸ್ತೆ. ಸರ್, ಈ 3, 6, 9, 12 ಬಂದಾಗ ಹ್ಮ್ ಅದು ನಮ್ಗೆ ಇನ್ನರ್ ಮತ್ತೆ ಔಟರ್ ಲೈಫ್ ಎರಡಕ್ಕೂ 50-50 ಆಗಿ ಕಾಣಿಸುತ್ತೆ. ಹ್ಮ್ ಅದನ್ನ ನಿಷ್ಕರ್ಷವಾಗಿ ಇದೇ ಫಲ ಅಂತ ಹೇಳೋದಕ್ಕೆ ಯಾವ ತರ ಸ್ವಲ್ಪ ನನಗೆ ಅದು Right. So ಮಾಹಿತಿ ಅದಕ್ಕೊಂದು ಬೇಕಾಗಿತ್ತು ಸೂತ್ರ ಸರ್. ಇದೆ ಸರ್, ಆ ಸೂತ್ರ ಹೇಳ್ತೀನಿ. ಸೊ ಈಗ ಆಗ್ಲಿ 3, ಸರ್. 6, 9 ಬಂದಾಗ ಫೋರ್ತ್ ಎಕ್ಸ್ಟೆಂಡೆಡ್ ರೂಲ್ಸ್ ಯಾರಾದ್ರೂ ಹೇಳಿ ನೋಡೋಣ. ಅದಕ್ಕೊಂದು ಸೂತ್ರ ಇದೆ ಸರ್, ಅದು ನಮ್ಮ ಕ್ಲಾಸಲ್ಲಿ ಎಲ್ಲರಿಗೂ ಕೊಟ್ಟಿದ್ದೀನಿ. ಆ ಸೂತ್ರ ಏನು? ಬೇರೆಯವ್ರನ್ನ ಕೇಳ್ತಾ ಇದೀನಿ, ಎಲ್ಲರನ್ನೂ ಕೇಳ್ತಾ ಇದೀನಿ. ಸೊ ನಾಲ್ಕನೇ ಸಮಸಪ್ತಮ ಆಗುತ್ತೆ ಗುರುಗಳೇ. ನಾಲ್ಕನೇ ಭಾವದ ಸಮಸಪ್ ಎಕ್ಸ್ಟೆಂಡೆಡ್ ರೂಲ್ ಏನು ಆಕ್ಚುಲಿ? ಸಮಸಪ್ತಮ 3, ಭಾವ 6, 9 ಮತ್ತು 12, 12. ಅಥವಾ 1, 4, 7, 10, ಅಥವಾ 2, 5, 8, 11. 8, 11. ಕರೆಕ್ಟ್. ಸೊ ನೆಕ್ಸ್ಟ್, ಸೊ ಈ 3 ಕಾಂಬಿನೇಷನ್ ಬರುತ್ತೆ ಅಲ್ವಾ? ಹೌದು. ರೈಟ್. ಸೊ ಯಾರಾದ್ರೂ ಹೇಳ್ತೀರಾ ಅಥವಾ ನಾನೇ ಹೇಳಿ? ಸರ್ 50-50 ಅಲ್ವಾ ಅದು? ನಾನೇ ಹೇಳ್ತೀನಿ ಸರ್. ಇಲ್ಲ ಸರ್, ಒಂದು ನಿಮಿಷ. ಹೇಳಿ, ಯಾರು ಹೇಳ್ತೀರಾ ಈಗ? ಸರ್ ಯಾವುದೇ ಭಾವದಿಂದ ಬರುವ ಗುರು- 4ನೇ ಭಾವ, ಹ್ಮ್ ಅದರಿಂದ ಬರುವ 4ನೇ ಭಾವ ಕನೆಕ್ಟಿವಿಟಿ ಆದಾಗ ಆ ಭಾವದ ಫಲಗಳನ್ನ ಪೂರ್ತಿಯಾಗಿ ಅಥವಾ ತೃಪ್ತಿಯಾಗುವ ಹಾಗೆ ಅನುಭವಿಸುವುದಕ್ಕೆ ಬಿಡುವುದಿಲ್ಲ. ಕರೆಕ್ಟ್. ಸೊ ಇನ್ನೂ ಸಿಂಪಲ್ ಆಗಿ ಹೇಳ್ತೀನಿ, ನಾನು ಹೇಳ್ತೀನಿ ಅದನ್ನ. ಯಾರಾದ್ರೂ ಬರ್ಕೊಂಡಿಲ್ಲ ಅಂದ್ರೆ ಅದನ್ನ ಬರ್ಕೊಳ್ಳಿ. ಆಕ್ಚುಲ್ ಆಗಿ ಯಾವುದೇ ಭಾವದಿಂದ ಬರುವಂತ 4ನೇ ಭಾವ, ಅದರ ಭಾವದಿಂದ ಬರುವಂತ 4ನೇ ಭಾವ ಕೇಂದ್ರಗಳಲ್ಲಿ ಬಂದಾಗ ಆಕ್ಚುಲ್ ಆಗಿ KP ಜ್ಯೋತಿಷದ ಪ್ರಕಾರ ದಶಾಭುಕ್ತಿ ಮುಖಾಂತರನೋ ಅಥವಾ ಗ್ರಹಕ್ಕೋ ಅಥವಾ ಭಾವಕ್ಕೋ ಈ ರೀತಿ ಬಂದಾಗ ಆ ದಶಾಭುಕ್ತಿನ ಕಾಲದಲ್ಲೋ ಅಥವಾ ಆ ಭಾವದ ಫಲಗಳನ್ನು ಅಥವಾ ಆ ಗ್ರಹದ ಫಲವನ್ನು ಅವರು ಪೂರ್ತಿಯಾಗೋ ತೃಪ್ತಿಯಾಗೋ ಅನುಭವಿಸೋದಕ್ಕಾಗೋದಿಲ್ಲ ಅಂತ ಅರ್ಥ. ಓಕೆ, ಅದನ್ನು ನಾನು ಹೋಗ್ತಾ ಎಕ್ಸ್ಪ್ಲೇನ್ ಮಾಡ್ತೀನಿ ಸರ್, ಮತ್ತೆ ಇನ್ನೊಂದ್ಸರಿ ಅದನ್ನ. ಆಯ್ತು ಸರ್. ಅದು ನಾವು ತಮಿಳಲ್ಲಿ ತುಂಬ ಕೇಂದ್ರಂ ಅಂತ ಕರಿತೀವಿ. 3, 6, 9, 12 ಅನ್ನೋದನ್ನ ಆತರ ಕೇಳಿದೀನಿ. ಹಾ ಇಂಬ ಕೇಂದ್ರಂ, ತುಂಬ ಕೇಂದ್ರಂ, ಅದೃಷ್ಟ ಕೇಂದ್ರ ಅಂತ ಆತರ 3 ಕ್ಲಾಸಿಫಿಕೇಶನ್ Correct. ಕಲ್ತಿದ್ದೇನೆ ಕ್ಲಾಸಸ್ ಅಲ್ಲಿ. ಈ ತುಂಬ ಕೇಂದ್ರದ ಬಗ್ಗೆ ನೀವು ಸ್ವಲ್ಪ ಮಾಹಿತಿ ಕೊಡಿ ಅದು ಸರ್. ಹೇಗೆ ಅಂತಂದ್ರೆ ಪ್ರಶ್ನೆ ಮೇಲೆ ಕೆಲಸ ಮಾಡುತ್ತೆ ಅಂತ ಅರ್ಥ ಸರ್ ಅದು. ಹಾ ಈಗ ಹಾ ಉದಾಹರಣೆಗೆ 1, 4, 7 ಮತ್ತು 10 ಕನೆಕ್ಟ್ ಆಗಿದೆ ಅಂತ ಇಟ್ಕೊಳ್ಳಿ ಒಂದು ಭಾವಕ್ಕೆ, ಹಾ ಸರ್. ಅಥವಾ ಒಂದು ದಶಾಭುಕ್ತಿ ಮುಖಾಂತರ ಬಂದಿದೆ. ಅವಾಗ ಅವರ ಪ್ರಶ್ನೆ ಬಂದು ಉದ್ಯೋಗ ಅಥವಾ ವ್ಯಾಪಾರಕ್ಕೆ ಸಂಬಂಧಪಟ್ಟಿರುವಂಥದ್ದು, ಹಣಕಾಸಿಗೆ ಸಂಬಂಧಪಟ್ಟಿರುವಂಥದ್ದು ಪ್ರಶ್ನೆಗಳಾಗಿದ್ರೆ 100% ಅಷ್ಟು ಅದು ಕೆಲಸ ಮಾಡುತ್ತೆ ಅಂತ ಅರ್ಥ ಸರ್. ಓಕೆ ಸರ್. ಅದೇ ಪ್ರಶ್ನೆ ಯಾವಾಗ ಅವರು ಆರೋಗ್ಯಕ್ಕೆ ಸಂಬಂಧಪಟ್ಟಿರುವಂತ ವಿಚಾರಗಳು ಅಥವಾ ಮದುವೆಗೆ ಸಂಬಂಧಪಟ್ಟಿರುವಂತ ವಿಚಾರಕ್ಕೋ ಅಥವಾ ಮಗುಗೆ ಸಂಬಂಧಪಟ್ಟಿರುವಂತ ವಿಚಾರಕ್ಕೋ ಅದು ಅಷ್ಟು ಒಳ್ಳೆ ಫಲಗಳನ್ನ ಕೊಡೋದಿಲ್ಲ, ಅದು ಬಾಧಕವಾಗಿರುವಂತ ಫಲಗಳನ್ನ ಹೆಚ್ಚು ಕೊಡುತ್ತೆ ಅಂತ ಅರ್ಥ ಸರ್. ಅದೇ Right, ರೀತಿ 2, 5, 8 ಮತ್ತು 11 ಕನೆಕ್ಟಿವಿಟಿ ಆದಾಗ ಹೆಚ್ಚು ಫಲಗಳನ್ನ ಎಲ್ಲಿ ಕೊಡುತ್ತೆ ಅಂದ್ರೆ ಆರೋಗ್ಯ, ಮದುವೆ, ಖುಷಿ, ಸಂತೋಷ, ಪ್ರೀತಿ, ಪ್ರೇಮಗಳಿಗೆ ಹೆಚ್ಚು ಫಲವನ್ನ ಕೊಡುತ್ತೆ. ಆ ಟೈಮಲ್ಲಿ ಅವರು ವ್ಯಾಪಾರ ದೃಷ್ಟಿಗಳನ್ನ ನೋಡಿದಾಗ ಅಥವಾ ಉದ್ಯೋಗಕ್ಕೆ ಸಂಬಂಧಪಟ್ಟಿರುವಂತ ವಿಚಾರಕಗಳಿಗೆ ಅದು ಫಲವನ್ನ ಕೊಡೋದಿಲ್ಲ ಅಂತ ಅರ್ಥ ಸರ್. ಅದೇ ಸಮಯದಲ್ಲಿ sir. ಏನಾಗುತ್ತೆ, 3, 6, 9 ಮತ್ತು 12 ಈ ಭಾವಗಳೇನ್ ಮಾಡುತ್ತೆ, ಉದ್ಯೋಗಕ್ಕೆ ಸಂಬಂಧಪಟ್ಟಿರುವಂತ ವಿಚಾರಗಳಲ್ಲಿ ಅಷ್ಟು ತೃಪ್ತಿ ಅವ್ರಿಗೆ ಇರೋದಿಲ್ಲ. ಅದೇ ಸಮಯದಲ್ಲಿ ಹೊರದೇಶಕ್ಕೆ ಹೋಗುವಂತ ಸಾಧ್ಯತೆಗಳು ಅಥವಾ ಬೇರೆ ರಾಜ್ಯಗಳಿಗೆ ಹೋಗಿ ಕೆಲಸ ಮಾಡುವಂಥದ್ದು, ಮದುವೆ ಮಾಡ್ಕೊಂಡಿದ ತಕ್ಷಣ ಬೇರೆ ಜಾಗಕ್ಕೆ ಹೋಗುವಂಥದ್ದು, ಈ ರೀತಿ ಆಗಿರುವಂತ ಫಲಗಳನ್ನೆಲ್ಲ ಅದು ಕೊಡುತ್ತೆ ಸರ್. ಅವರು ಜನ್ಮಭೂಮಿಯಲ್ಲಿ ಇದ್ದು ಕೆಲಸ ಮಾಡೋದಕ್ಕಿಂತ ಹೆಚ್ಚು ಅಥವಾ ಜನ್ಮಭೂಮಿಯಲ್ಲಿ ಇದ್ದು ಅವರಿಗೆ ಕೆಲಸನ ಹೆಚ್ಚು ಕೊಡೋದಕ್ಕಿಂತ ಹೆಚ್ಚಾಗಿ ಹೊರ ರಾಜ್ಯಕ್ಕೋ ಅಥವಾ ಬೇರೆ ಜಾಗಕ್ಕೋ ಬೇರೆ ಸ್ಥಳಕ್ಕೋ ಸ್ಥಳಾಂತರವಾದಾಗ ಅವರಿಗೆ ಹೆಚ್ಚು ಫಲವನ್ನ ಕೊಡುತ್ತೆ ಅಂತ ಅರ್ಥ ಸರ್. ಸರಿ ಸರ್. ಓಕೆ, ಬಟ್ ಇದು 3, 6, 9, 12 ಟೈಮಲ್ಲಿ ದಶಾಭುಕ್ತಿಗಳು ಇದ್ದಿದ್ದ ಟೈಮಲ್ಲಿ ಸರ್, ಈ ಮಕ್ಳಿಗೂ ಸುಮಾರು ಜನಕ್ಕೆ ತೊಂದರೆ ಆಗಿರೋಂತ ಜಾತಗಳನ್ನ ನೋಡಿದೀನಿ ನಾನು. ಇದೆ ಸರ್. ಅವಾಗ ಆ ಟೈಮಲ್ಲಿ ಅಬಾರ್ಷನ್ಸ್ ಆಗೋದು, ಹೌದು ಸರ್. ಮಿಸ್ಕ್ಯಾರೇಜಸ್ ಆಗೋದು, ಹೌದು ಆಮೇಲೆ ಸರ್. ಅವ್ರಿಗೆ ಮದ್ವೆ ಕೂಡ ಅದನ್ನ ತೊಂದರೆ ನೀವು ಹೇಗೆ ಅರ್ಥ ಮಾಡ್ಕೋಬೇಕು ಅಂತಂದ್ರೆ ಸರ್, ಈಗ ಒಂದು ಸಿಂಪಲ್ ಆಗಿ ಇಲ್ಲೊಂದು ಇದನ್ನ ಬರೆದು ನಾನು ತೋರಿಸ್ತೀನಿ. ಓಕೆ, ಅದನ್ನ ಹೇಗೆ ನೀವು ಅರ್ಥ ಮಾಡ್ಕೋಬೇಕು ಅಂತಂದ್ರೆ, ಈಗ ಒಂದು ಇಲ್ಲಿ ಬರಿತಾ ಇದ್ದೀನಿ ನೋಡಿ ಸೈಡಲ್ಲಿ, 1, 4, 7 ಮತ್ತು 10, 2, 5, 8 ಮತ್ತು 11, 3, 6, 9 ಮತ್ತು 12. ಓಕೆ, ಸೊ ಇದು
ಬಂದಾಗ ಏನಾಗತ್ತೆ, ಪ್ರಶ್ನೆ ಮೇಲೆ ಕೆಲಸ ಮಾಡುತ್ತೆ ಅಂತ ಹೇಳಿದೆ. ಉದ್ಯೋಗ, ವ್ಯವಹಾರ, ವ್ಯಾಪಾರಗಳಿಗೆ ಇದು ಒಳ್ಳೆ ಫಲಗಳನ್ನು ಕೊಡುತ್ತೆ ಸರ್. ಇದು ಅದೇ ರೀತಿ ಖುಷಿ, ಸಂತೋಷ, ಈ ರೀತಿಯಾಗಿರುವಂತಹ ವಿಚಾರಕಗಳಿಗೆ ಇದು ಕೊಡುತ್ತೆ ಸರ್. ಉದ್ಯೋಗ, ವ್ಯವಹಾರ, ವ್ಯಾಪಾರಗಳಿಗೆ ಇದು ಕೊಡಲ್ಲ ಸರ್. ಈ 3, 6, 9, 12 ಬಂದಾಗ್ಲೂ ಅಷ್ಟೇ ಅದೇ ರೀತಿ ಔಟರ್ ಲೈಫ್ಗೆಲ್ಲ ಚೆನ್ನಾಗಿ ಕೊಡುತ್ತೆ, ಅದೇ ರೀತಿ ಇನ್ನರ್ ಲೈಫ್ಗೆ ಇದು ಚೆನ್ನಾಗಿ ಕೊಡೋದಿಲ್ಲ ಅಂತ ಅರ್ಥ. ಕಾರಣ ಏನು ಅಂತಂದ್ರೆ ಇಲ್ಲಿ ತುಂಬಾ ಸ್ಟ್ರಾಂಗ್ ಆಗಿ ವರ್ಕ್ ಆಗುವಂತ ಭಾವಗಳು ಯಾವುದು ಅಂತ ನೋಡಿದ್ರೆ 4 ಮತ್ತು 10 ವರ್ಕ್ ಆಗುತ್ತೆ. ಇಲ್ಲಿ 5 ಮತ್ತು 11 ವರ್ಕ್ ಆಗುತ್ತೆ. ಇಲ್ಲಿ 6 ಮತ್ತು 12 ವರ್ಕ್ ಆಗುತ್ತೆ ಸರ್. ಈಗ 5ನೇ ಭಾವ ಮಕ್ಳಿಗೆ ತೊಂದರೆ, ಅಬಾರ್ಷನ್ ಅಂತ ಹೇಳಿದ್ರಲ್ಲಿ ನೀವು, ಅದಕ್ಕೆ ಕಾರಣ ಏನು ಅಂತಂದ್ರೆ ಇಲ್ಲಿ 12ನೇ ಭಾವ 5ನೇ ಭಾವಕ್ಕೆ 8ನೇ ಭಾವವಾಗಿ ಬರೋದ್ರಿಂದ ಅದು ಅಬಾರ್ಷನ್ಗೆ ಕಾರಕವಾಗುತ್ತೆ ಸರ್. ರೈಟ್ ಸರ್, ರೈಟ್. ಓಕೆ, ಗೊತ್ತಾಯ್ತು ಸರ್. ರೈಟ್. ಆ ರೀತಿ ಆಮೇಲೆ ಈ ಕೇಂದ್ರನ ಮುರಿಯೋದಿಕ್ಕೆ ತ್ರಿಕೋಣಗಳಿಂದ ಸಾಧ್ಯನಾ ಸರ್? ಇವಾಗ ಈ 3, 6 ಕೇಂದ್ರಗಳನ್ನ ಮುರಿಯೋದಕ್ಕೆ ತ್ರಿಕೋಣಗಳಿಂದ ಸಾಧ್ಯ ಇಲ್ಲ ಸರ್. ಅದಕ್ಕೆ ಆ ಭಾವದ ಫಲಗಳನ್ನು ಅಥವಾ ಗ್ರಹದ ಫಲಗಳನ್ನು ಅವರು ಪೂರ್ತಿಯಾಗಿ ತೃಪ್ತಿಯಾಗಿ ಅನುಭವಿಸೋದಕ್ಕಾಗಲ್ಲ ಅಂತ ಹೇಳಿದ್ದು ಸರ್. ಆ ಟೈಮಲ್ಲಿ ಅವರಿಗೆ ಅದು ತೃಪ್ತಿಯಾಗಿರೋದಿಲ್ಲ ಸರ್. ಈಗ ಒಂದು 6 3, 6, 9, 12 ದಶ ಬಂದಾಗ ಯಾವ್ದಾದ್ರು ಒಂದು 5, 11 ಭುಕ್ತಿ ಬಂದಾಗ ಮಧ್ಯದಲ್ಲಿ ಈ 5, 11, 6, 12 ಹೊಡೆಯೋದಿಕ್ಕೆ ಸಾಮರ್ಥ್ಯ ಇದೆಯಾ ಸರ್? ಇದೆ ಸರ್. ಭುಕ್ತಿಯಲ್ಲಿ ಬಂದಾಗ ಖಂಡಿತ ಅದು ಬ್ರೇಕ್ ಆಗುತ್ತೆ ಸರ್. ಖಂಡಿತ. ಸರಿ ಸರ್, ಸರಿ ಸರ್. ದಶೆಗಿನ್ನ ಭುಕ್ತಿ ಸ್ಟ್ರಾಂಗು, ಭುಕ್ತಿಗಿನ್ನ ಅಂತರ ಸ್ಟ್ರಾಂಗ್ ಅಂತ ಹೇಳ್ತೀವಿ. ಬಟ್ ಆದ್ರೆ ಅಂತರನ ಯಾವಾಗ ತಗೊಳ್ಬೇಕು ಅಂತಂದ್ರೆ ಬೇಗ ನಡೆಯುವಂತ ಘಟನೆ, ತಿಂಗಳಲ್ಲಿ ನಡೆಯುವಂತ ಘಟನೆ, 2 ತಿಂಗಳಲ್ಲಿ ನಡೆಯುವಂತ ಘಟನೆಗಳಿಗೆ ನಾವು ಭುಕ್ತಿನ ತಗೊಳ್ಬೇಕು. ಅಂತರ್ಭುಕ್ತಿನ ತಗೊಳ್ಬೇಕು. ಭುಕ್ತಿನ ನೀವು ಯಾವಾಗ ತಗೊಳ್ಬೇಕು ಅಂದ್ರೆ 1 ವರ್ಷದಲ್ಲಿ ನಡೆಯುವಂತ ಘಟನೆಗಳಿಗೆ ಭುಕ್ತಿನ ತಗೊಳ್ಬೇಕು. ಸುಮಾರು ವರ್ಷಗಳ ಘಟನೆ, ಈ ಒಂದು 10 ವರ್ಷ ಹೇಗಿರುತ್ತೆ, ಈ 12 ವರ್ಷ ಹೇಗಿರುತ್ತೆ ಅನ್ನೋ ಒಂದು ವಿಚಾರನ ತಿಳ್ಕೊಳ್ಬೇಕು ಅಂತಂದ್ರೆ ದಶೆನ ನಾವು ನೋಡ್ಬೇಕು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಈಗ ಸುಮ್ಮನೆ ನಾನು ಏನ್ ಮಾಡ್ತೀನಿ, ಯಾವುದೋ ಒಂದು ಡಮ್ಮಿ ಹಾರೋಸ್ಕೋಪ್ ತಗೊಳ್ತೇನೆ ಆಕ್ಚುಲ್ ಆಗಿ. ಓಕೆ, ಸೊ ಎಲ್ಲ ಮ್ಯೂಟ್ ಮಾಡ್ಕೊಳ್ಳಿ. ರೈಟ್. ಸೊ ಈ ರೂಲ್ಸ್ ಗಳನ್ನೆಲ್ಲ ಬರ್ಕೊಳ್ಳಿ ಆಕ್ಚುಲ್ ಆಗಿ. ಸೊ ಎಲ್ಲ ಇಂಪಾರ್ಟೆಂಟ್ ಆಗಿರುವಂತ ವಿಚಾರಕಗಳನ್ನ ಹೇಳ್ತಾ ಇದ್ದೀವಿ. ಸೊ ಏನು ಅಂತಂದ್ರೆ ಒಂದು ಜಾತಕವನ್ನ ನಾವು ವಿಶ್ಲೇಷಣೆ ಮಾಡ್ತಾ ಇದ್ದೀವಿ. ಕೆಪಿ ಜ್ಯೋತಿಷದ ಪ್ರಕಾರ ನಾವು ಒಂದು ಜಾತಕವನ್ನ ವಿಶ್ಲೇಷಣೆ ಮಾಡ್ತಾ ಇದ್ದೀವಿ ಅಂದ್ರೆ ಇದರಲ್ಲಿ 2 ಮೆಥಡಾಲಜೀಸ್ಗಳನ್ನ ಉಪಯೋಗಿಸ್ತೀವಿ. ಮೊದಲನೇ ಮೆಥಡಾಲಜಿ ಏನು ಅಂತ ನೋಡಿದ್ರೆ, ಒಂದು ಅವರು ನಮ್ಮನ್ನ ಪ್ರಶ್ನೆ ಕೇಳಬೇಕು. ಸರ್, ನನ್ನ ಮದುವೆ ಯಾವಾಗ ಆಗತ್ತೆ, ಉದ್ಯೋಗ ಯಾವಾಗ ಸಿಗುತ್ತೆ, ವ್ಯಾಪಾರ ನಾನು ಮಾಡ್ಬೋದಾ, ಮಾಡೋಕ್ಕಾಗಲ್ವಾ, ಅಥವಾ ಆರೋಗ್ಯದಲ್ಲಿ ಏನಾದರೂ ಸಮಸ್ಯೆ ಬರುತ್ತಾ. ಸೊ ಈ ರೀತಿ ಕೆಲವು ಪ್ರಶ್ನೆಗಳನ್ನ ಅವರು ನಮ್ಮನ್ನ ಕೇಳಿದಾಗ ನಾವು ಅನಾಲಿಸಿಸ್ ಮಾಡುವಂತ ಮೆಥಡ್. ಇನ್ನೊಂದು ಮೆಥಡ್ ಏನು ಅಂತಂದ್ರೆ ನಮ್ಮನ್ನ ಏನು ಪ್ರಶ್ನೆಗಳನ್ನ ಅವರು ಕೇಳೋದಿಲ್ಲ. ಸೊ ಜನರಲ್ ಆಗಿ ನನ್ನ ಜಾತಕ ಹೇಗಿದೆ ಅಂತ ತಿಳ್ಕೊಬೇಕಾಗಿತ್ತು ಅನ್ನೋ ಪ್ರಶ್ನೆನ ತಗೊಂಡ್ಬರ್ತಾರೆ. ಸೊ ಆವಾಗ ನಾವು ಹೇಗೆ ನೋಡಬೇಕು, ಆವಾಗ ನಾವು ದಶಾಭುಕ್ತಿ ಮುಖಾಂತರ ನಾವು ಆ ಪ್ರಶ್ನೆಗಳಿಗೆ ಉತ್ತರವನ್ನ ಕೊಡೋದಕ್ಕೆ ಸ್ಟಾರ್ಟ್ ಮಾಡ್ಬೇಕು. ಈಗ ನಾನು ಫಸ್ಟ್ ಮೆಥಡ್ ಏನು ತಗೊಳ್ತೀನಿ ಅಂತಂದ್ರೆ ಪ್ರಶ್ನೆಯಿಂದ ತಗೊಳ್ತೀನಿ ಆಕ್ಚುಲಿ. ಸೊ ಮೊದಲನೇ ಪ್ರಶ್ನೆ ನನ್ನ ಕೇಳಿದ್ದೇನು, ಸರ್ 7ನೇ ಭಾವಕ್ಕೆ ವ್ಯವಹಾರ, ವ್ಯಾಪಾರ ಅನ್ನೋದು ಬಿಸ್ನೆಸ್ 7ನೇ ಭಾವದ ಕಾರಕ. ಈಗ 7ನೇ ಭಾವಕ್ಕೆ 5, 7 ಮತ್ತು 11 ಅಥವಾ 5, 7, 9 ಈ ರೀತಿ ಕಾಂಬಿನೇಷನ್ ಬಂದಾಗ ಇವರು ವ್ಯವಹಾರ, ವ್ಯಾಪಾರಗಳನ್ನು ಅಥವಾ ಬಿಸ್ನೆಸ್ ಅನ್ನ ಇವರು ಮಾಡಬಹುದಾ, ಮಾಡಬಾರ್ದಾ ಅನ್ನೋ ಒಂದು ಪ್ರಶ್ನೆ. ಸೊ ಈ ಪ್ರಶ್ನೆಗೆ ಉತ್ತರ ಏನು ಅಂತಂದ್ರೆ ಯಾವಾಗ್ಲೂ ನಾನು ಹೇಳ್ತಾ ಇರ್ತೀನಿ, ಈ ರೂಲ್ಸ್ ಅನ್ನ ನೀವು ಫಾಲೋ ಮಾಡಬೇಕು ಅಂತ ಹೇಳ್ತಾ ಇರ್ತೀನಿ. ರೂಲ್ ಅನ್ನ ಬರ್ಕೊಳ್ಳಿ. ಈಗ ರೂಲ್ ನಂಬರ್ 1 ಏನು ಅಂತಂದ್ರೆ ಇವರು ವ್ಯಾಪಾರ ಮಾಡ್ಬೋದಾ, ಮಾಡಬಾರ್ದಾ ಅಂತ ನಾವು ತಿಳ್ಕೋಬೇಕು ಅಂತಂದ್ರೆ 7ನೇ ಭಾವ ಅವರ ಜಾತಕದಲ್ಲಿ ಚೆನ್ನಾಗಿರ್ಬೇಕು. ಸೊ ಫಸ್ಟ್ ಸ್ಟೆಪ್ ಅದು. 7ನೇ ಭಾವಕ್ಕೆ ಯಾವ ರೀತಿಯಾಗಿರುವಂತ ಕಾಂಬಿನೇಷನ್ಸ್ಗಳು ಬರಬಾರ್ದು, ಬಂದ್ರೆ ಒಳ್ಳೇದು, ಅಥವಾ ಬರಬೇಕು ಅಥವಾ ಬರಬಾರ್ದು ಅನ್ನೋ ಒಂದು ವಿಚಾರ. ಈಗ ನಾವು ಜನರಲ್ ಆಗಿ ಏನ್ ಮಾಡ್ತೀವಿ, ಪ್ರತಿಯೊಂದು ಜಾತಕವನ್ನ ಪ್ರೆಡಿಕ್ಷನ್ಸ್ ಎಲ್ಲಿಂದ ಮಾಡ್ತೀವಿ ಅಂತಂದ್ರೆ ಕಸ್ಪಲ್ ಸಿಗ್ನಿಫಿಕೇಟರ್ಸ್ ಇಂದ ನಾವು ಮಾಡ್ತೀವಿ. ತುಂಬಾ ಜನ ಬೇರೆ ಸಾಫ್ಟ್ವೇರ್ಗಳು ಅಥವಾ ಬೇರೆ ಆಪ್ ಅಲ್ಲಿ ಯೂಸ್ ಮಾಡ್ತಾ ಇರೋರಿಗೆ ಕೆಪಿ ಸಿಗ್ನಿಫಿಕೇಟರ್ಸ್ ಅನ್ನೋದಿರುತ್ತೆ, ಅಥವಾ ನಾಡಿ ಸಿಗ್ನಿಫಿಕೇಟರ್ಸ್ ಅನ್ನೋದಿರುತ್ತೆ. ಇದನ್ನ ಕೂಡ ನೀವು ಉಪಯೋಗಿಸಿ ನೀವು ಫಲವನ್ನ ಹೇಳ್ಬೋದು. ಸೊ ಇಲ್ಲಿ ನಾವೇನ್ ಮಾಡ್ಬಿಟ್ಟಿದೀವಿ, ಆಟೋಮೆಟಿಕ್ ಆಗಿ ಕಸ್ಪಲ್ ಸಿಗ್ನಿಫಿಕೇಟರ್ ಅಲ್ಲಿ 2 ಕಾಲಮ್ 2 ಸೆಕ್ಷನ್ ಅನ್ನ ಡಿವೈಡ್ ಮಾಡ್ಬಿಟ್ಟಿದೀವಿ. ಏನ್ ಮಾಡಿದೀವಿ ಅಂತಂದ್ರೆ ಭಾವ ಸಿಗ್ನಿಫಿಕೇಟರ್ಸ್ ಅನ್ನೋ ಒಂದು ಕಾಲಮ್ ಕೊಟ್ಟಿದೀವಿ, ಪ್ಲಾನೆಟ್ ಸಿಗ್ನಿಫಿಕೇಟರ್ಸ್ ಅನ್ನೋದನ್ನ ಒಂದು ಕಾಲಮ್ ಕೊಟ್ಟಿದ್ದೀವಿ. ಓಕೆ, ಸೊ ಇವಾಗ ನೀವು ನಾಡಿ ಸಿಗ್ನಿಫಿಕೇಟರ್ಸ್ ಏನಾದ್ರು ಉಪಯೋಗಿಸಿ ನೀವು ಪ್ರೆಡಿಕ್ಷನ್ಸ್ ಮಾಡ್ತಾ ಇದ್ರೆ ಫಸ್ಟ್ ನೀವು ತಿಳ್ಕೊಬೇಕಾದ್ರೆ ಏನು ಅಂತಂದ್ರೆ 7ನೇ ಭಾವದ ಕಸ್ಪಲ್ ಸಬ್ಲಾರ್ಡ್ ಯಾರು, ಆ ಗ್ರಹ ನಿಂತಿರುವಂತ ನಕ್ಷತ್ರ ಮತ್ತು ಉಪ ಅಧಿಪತಿ ಯಾರು ಅನ್ನೋದನ್ನ ತಿಳ್ಕೊಬೇಕು. ಅಂದ್ರೆ 7ನೇ ಭಾವದ ಕಸ್ಪಲ್ ಸಬ್ಲಾರ್ಡ್, ಅದರ ಸ್ಟಾರ್ ಲಾರ್ಡ್, ಅದರ ಸಬ್ಲಾರ್ಡ್ ಯಾರು ಅನ್ನೋದನ್ನ ತಿಳ್ಕೊಬೇಕು. ಓಕೆ, ಸೊ ಈಗ ಇಲ್ಲಿ ನಮಗೆ 12,
ಭಾವ ಸಿಗ್ನಿಫಿಕೇಟರ್ಸ್ ಅನ್ನೋದಿದೆ. ಸೊ 12 ಭಾವಗಳಿದೆ ಇಲ್ಲಿ, ನೀವು ನೋಡ್ಬೋದು 1 2 3 4 5 6 7 8 9 10 12 ಅಂತ ಇದೆ. ಇಲ್ಲಿ ನಾವು 7ನೇ ಭಾವವನ್ನು ತಗೊಳ್ತಾ ಇದೀನಿ. ಸೊ ನೀವು 7ನೇ ಭಾವದ ಕಸ್ಪಲ್ ಸಬ್ಲಾರ್ಡ್ ಅನ್ನ ನೋಡ್ಬೇಕು. ಸೊ 7ನೇ ಭಾವ ಇವರ ಜಾತಕದಲ್ಲಿ ಹೇಗಿದೆ ಅನ್ನೋದನ್ನ ತಿಳ್ಕೋಬೇಕು. ಸೊ 7ನೇ ಭಾವದಲ್ಲಿ ವ್ಯಾಪಾರ ಅನ್ನೋ ಒಂದು ವಿಚಾರ ಇದೆ, ಅಥವಾ ಅರ್ಧಾಂಗಿ, ಅಥವಾ ಕೊಟ್ಟು ತಗೊಳ್ಳೋದು ಅಂತ ಹೇಳ್ತೀವಿ. ಒಂದನ್ನು ಕೊಟ್ಟು ಒಂದನ್ನ ತಗೊಳ್ಳೋದು ಅಂತ ಹೇಳ್ತೀವಿ. ಈಗ 7ನೇ ಭಾವದಲ್ಲಿ 2 ತರದ ಕಾರಕತ್ವಗಳನ್ನು ಹೊಂದಿದೆ ಅಂತ ಹೇಳ್ತಾ ಇರ್ತೀನಿ. ನಾನು ಎಲ್ಲಾ ಕ್ಲಾಸಲ್ಲೂ ಏನ್ ಮಾಡ್ತೀನಿ, ಯಾವುದೇ ಭಾವವನ್ನು ತಗೊಂಡ್ರೆ ಆ ಭಾವವನ್ನು ನೀವು 2 ಭಾಗಗಳಾಗಿ ಮಾಡಬೇಕು ಅಂತ ಹೇಳಿರ್ತೀನಿ. ಯಾವುದೇ ಭಾವಗಳನ್ನ 2 ಭಾಗಗಳಾಗಿ ನೀವು ಮಾಡಿದಾಗ ಅದರಲ್ಲಿ ಕೇಳ್ತಾ ಇರುವಂತ ಪ್ರಶ್ನೆ ಯಾವುದು ಎಂದು ನಿಮಗೆ ತಿಳಿಯುತ್ತೆ. ಈಗ ಅದರಲ್ಲಿ ಕೇಳ್ತಾ ಇರುವಂತ ಪ್ರಶ್ನೆ ಇನ್ನರ್ ಲೈಫ್ ಪ್ರಶ್ನೆನಾ ಔಟರ್ ಲೈಫ್ ಪ್ರಶ್ನೆನಾ ಅನ್ನೋದನ್ನ ಜಡ್ಜ್ ಮಾಡ್ತೀವಿ. ಈಗ 7ನೇ ಭಾವದಲ್ಲಿ ವ್ಯವಹಾರ, ವ್ಯಾಪಾರ ಅಥವಾ ಒಂದನ್ನು ಕೊಟ್ಟು ಒಂದನ್ನು ತಗೊಳ್ಳುವಂಥದ್ದು, ಹಣಕಾಸಿಗೆ ಸಂಬಂಧಪಟ್ಟಿರುವಂತ ಯಾವುದೇ ವಿಚಾರಕಗಳಿದ್ರೂ ಕೂಡ ಅದನ್ನ 7ನೇ ಭಾವದಲ್ಲಿರುವಂತ ಔಟರ್ ಕಾರಕಗಳು ಅಂತ ಕರಿತೀವಿ. ಇನ್ನು ಹೆಂಡತಿಗೆ ಸಂಬಂಧಪಟ್ಟಿರುವಂತ ವಿಚಾರಕಗಳು, ಪಾರ್ಟ್ನರ್ಗೆ ಸಂಬಂಧಪಟ್ಟಿರುವಂತ ವಿಚಾರಕಗಳು, ಇದೆಲ್ಲವನ್ನ ಕೂಡ ನಾವು ಇನ್ನರ್ ಲೈಫ್ ಅಂತ ಕರಿತೀವಿ. ಇನ್ನೂ ಸಿಂಪಲ್ ಆಗಿ ಹೇಳ್ಬೇಕು ಅಂತಂದ್ರೆ, ಯಾವುದನ್ನ ನಾವು ಒಬ್ಬರ ಹತ್ರ ಈಸಿಯಾಗಿ ಹಂಚ್ಕೊಳ್ಳೋದಕ್ಕಾಗೋದಿಲ್ವೋ ಅದೆಲ್ಲವನ್ನ ನಾವೇನಂತ ಕರಿತೀವಿ, ಇನ್ನರ್ ಲೈಫ್ ಅಂತ ಕರಿತೀವಿ. ಯಾವುದನ್ನ ನಾವು ಈಸಿಯಾಗಿ ಹಂಚ್ಕೊಳ್ಳೋದಕ್ಕಾಗುತ್ತೋ ಅದನ್ನ ನಾವು ಔಟರ್ ಲೈಫ್ ಅಂತ ಕರಿತೀವಿ. ಈಗ 7ನೇ ಭಾವದಲ್ಲಿ ವ್ಯಾಪಾರ ಅಂತ ಬಂದಾಗ 2 ರೀತಿಯಾಗಿರುವಂತ ವ್ಯಾಪಾರ ಇವತ್ತು ನಮ್ಮ ಜೊತೆ ಇದೆ. 2 ರೀತಿಯಾಗಿರುವಂತ ವ್ಯಾಪಾರ ಅಂದ್ರೆ ಅರ್ಥ ಏನು? ಒಂದು ಪಬ್ಲಿಕ್ ಓರಿಯೆಂಟೆಡ್ ಆಗಿರುವಂತ ವ್ಯಾಪಾರ, ಇನ್ನೊಂದು ಬಂದು ಡೆವಲಪಿಂಗ್ ಇರುವಂಥದ್ದು. ಡೆವಲಪಿಂಗ್ ಅಂದ್ರೆ ಏನು? ಉತ್ಪನ್ನ ಮಾಡುವಂಥದ್ದು ಅಂತ ಅರ್ಥ. ಈಗ ವ್ಯಾಪಾರ ಒಂದು ಪಬ್ಲಿಕ್ಗೆ ಸಂಬಂಧಪಟ್ಟಿರೋದು ಅಂತಂದಾಗ ಇನ್ನರ್ ಲೈಫ್ಗಳು ಕನೆಕ್ಟಿವಿಟಿ ಆದ್ರೆ ಒಳ್ಳೇದು. ಆದ್ರೆ 2 ಭಾವಗಳು ಬರಲೇಬಾರ್ದು. 2 ಭಾವಗಳು ಅಂತಂದ್ರೆ 5 9 ಬರಬಾರ್ದು ಮತ್ತು 8 12 ಬರಬಾರ್ದು ಅಂತ ಅರ್ಥ. 7ನೇ ಭಾವಕ್ಕೆ ಎಫೆಕ್ಟಿವ್ ಲಿಂಕ್ಸ್ ಅಲ್ಲಿ 5 9 ಬರಬಾರ್ದು, ಪ್ಲಸ್ 8 and 12 ಬರಬಾರ್ದು. ಬಂದರೆ ಅವರು ವ್ಯಾಪಾರ ಮಾಡೋದಕ್ಕೆ ಅಷ್ಟು ಸೂಕ್ತವಾಗಿ ಇಲ್ಲ ಅಂತ ಅರ್ಥ. ಯಾಕೆ? 5 9 ಅಂತಂದ್ರೆ ಏನು? 5 9 ಅಂತಂದ್ರೆ ಕಮಿಷನ್ ಏಜೆಂಟ್ ಅಥವಾ ಬ್ರೋಕರೇಜ್ ಆಗೋ ಕೆಲಸ ಮಾಡುವಂಥದ್ದು, ಅಥವಾ ದಾನ ಧರ್ಮಗಳನ್ನ ಕೊಡುವಂಥದ್ದು. ಅಂದ್ರೆ ಅರ್ಥ ಏನು? 5 9 ಬಂದ್ರೆ ತಾನು ಏನೇ ವ್ಯಾಪಾರ ಮಾಡಿದ್ರು ಕೂಡ ಯಾರಾದ್ರೂ ಒಬ್ರು ಬಂದು ಸುಮ್ಮನೆ ನಾಳೆ ಕೊಡ್ತೀನಿ, ನಾಡದ್ ಕೊಡ್ತೀನಿ, ಆಮೇಲೆ ಕೊಡ್ತೀನಿ ಅಂತ ಹೇಳಿ ಈಸ್ಕೊಂಡು ಹೋಗ್ಬಿಡ್ತಾರೆ. ದುಡ್ಡು ವಾಪಸ್ ಕೊಡಲ್ಲ, ನೀವು ಕೊಟ್ಟಿರುವಂತ ಏನು ಕೂಡ ಅದು ಕೂಡ ವಾಪಸ್ ಸಿಕ್ಕೋದಿಲ್ಲ ಅಂತ ಅರ್ಥ. ಇನ್ನು 8 12 ಅಂತಂದ್ರೆ ತಗೊಂಡ್ಬಂದಿರೋದು ಹಾಗೆ ಉಳ್ಕೊಳ್ಳುತ್ತೆ, ಅಥವಾ ಕಳ್ತನ ಆಗುತ್ತೆ, ಅಥವಾ ಮಿಸ್ ಆಗ್ಬಿಡುತ್ತೆ, ಅಥವಾ ಅದು ಹಾಳಾಗೋಗುತ್ತೆ, ಅದು ಉಪಯೋಗಕ್ಕೆ ಬರದೆ ಹೋಗುತ್ತೆ ಅನ್ನೋದು 8 12. ನಮಗೆ ಉಪಯೋಗಕ್ಕೆ ಬರದೆ ಆಗತ್ತೆ ಅನ್ನೋದು 8 12. ಇಲ್ಲಾದ್ರೂ 5 9 ಆದ್ರೆ ಯಾರೋ ಫ್ರೆಂಡ್ಸು, ಫ್ಯಾಮಿಲಿ ಮೆಂಬರ್ ಯಾರೋ ಇವತ್ತು ಕೊಡ್ತೀನಿ ನಾಳೆ ಕೊಡ್ತೀನಿ ಅಂತ ತಗೊಂಡು ಹೋಗ್ಬಿಡ್ತಾರೆ, ಅದು ಕೂಡ ಲಾಭ ಇಲ್ಲ. 8 12 ಕೂಡ ಲಾಭ ಇಲ್ಲ. ಸೊ ಅದನ್ನು ಕೂಡ 2 ಕೂಡ ಭಾವಗಳು ಬರಬಾರ್ದು. ಈ 2 ಭಾವ ಬಿಟ್ಟು ಬೇರೆ ಭಾವಗಳು ಅಂತ ತಗೊಂಡಾಗ, ಈಗ ಉದಾಹರಣೆಗೆ 7ನೇ ಭಾವಕ್ಕೆ ಇನ್ನರ್ ಲೈಫ್ ಏನಾದ್ರೂ ಕನೆಕ್ಟಿವಿಟಿ ಇತ್ತು ಅಂತಂದ್ರೆ ಪಬ್ಲಿಕ್ ಓರಿಯೆಂಟೆಡ್ ಆಗಿರುವಂತ ಉದ್ಯೋಗಗಳನ್ನ ಮಾಡಬಹುದು. ಸಪೋಸ್ ಅವರ ವ್ಯಾಪಾರ ಏನಾದ್ರೂ ಕಮಿಷನ್ ಏಜೆಂಟ್ಗೆ ಸಂಬಂಧಪಟ್ಟಿರುವಂತದ್ದೇ, ಬ್ರೋಕರೇಜ್ಗೆ ಸಂಬಂಧಪಟ್ಟಿರುವಂತದ್ದು, ಕನ್ಸಲ್ಟೇಷನ್ಗೆ ಸಂಬಂಧಪಟ್ಟಿರೋದು ಅನ್ನೋದಾದ್ರೆ 5 11 ಬರಬಹುದು. 5 11 9 ಅಲ್ಲ, 5 11 ಬರ್ಬೋದು. ಈಗ ನಾನೊಬ್ಬ ಕನ್ಸಲ್ಟೆಂಟ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ ಸರ್ ಒಂದು ಕಂಪನಿಗೆ, ಅಥವಾ ಒಬ್ಬ ಕಾಂಟ್ರಾಕ್ಟರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ ಸರ್, ಅದೇ ನನ್ನ ಬಿಸ್ನೆಸ್ ಸರ್. ನಾನು ಯಾವ ಕಂಪನಿ ಕರೀತೋ ಆ ಕಂಪನಿಗೆಲ್ಲ ಹೋಗಿ ವರ್ಕ್ ಮಾಡ್ತೀನಿ, ನನಗೆ ಕಮಿಷನ್ ಸಿಗುತ್ತೆ ಅಷ್ಟೇ ಸರ್ ಅದರಿಂದ. ಅಥವಾ ನನಗೆ ಯಾವುದೋ ಒಂದು ಕೆಲಸ ಕೊಡ್ತಾರೆ ಸರ್, ನಾನು ಬೇರೆಯವನ ಹತ್ರ ಯಾರ ಹತ್ರ ಮಾಡಿಸ್ಬಿಟ್ಟು ಅವನು ಕೊಡ್ತೀನಿ ಸರ್, ಆ ಬಿಸ್ನೆಸ್ ಸರ್ ನಂದು. ಸೊ ಮ್ಯಾನ್ ಪವರ್ನ ಸಪ್ಲೈ ಮಾಡ್ತೀನಿ ಸರ್ ನಾನು. ಇದೆಲ್ಲ 5ನೇ ಭಾವದ ಕಾರಕ. ಸೊ ಅಲ್ಲಿ 5 ಬಂದ್ರೆ ತೊಂದರೆ ಇಲ್ಲ. ಓಕೆನಾ? ರೈಟ್. ಸೊ ಈಗ ಪಬ್ಲಿಕ್ಗೆ ಸಂಬಂಧಪಟ್ಟಿರುವಂತ ವ್ಯವಹಾರಗಳು ಯಾವ್ದ್ಯಾವ್ದು ಅಂತ ಕೇಳಿದ್ರೆ ನೀವು ಎಲ್ಲಾ ತರದ ಮೊಬೈಲ್ ಫೋನ್ಸ್, ಕಂಪ್ಯೂಟರ್ ಶಾಪ್, ಎಲೆಕ್ಟ್ರಾನಿಕ್ ಶಾಪ್ಸ್, ದಿನಸಿ ಅಂಗಡಿ, ಸೊ ಈ ತರದ ಎಲ್ಲಾ ವಿಚಾರಕಗಳನ್ನು ಕೂಡ ಸೇರುತ್ತೆ. ಎಲ್ಲಿ ನಾವು ಹೋಗಿ ದುಡ್ಡು ಕೊಟ್ಟು ಏನಾದ್ರೂ ಒಂದು ಖರೀದಿ ಮಾಡ್ಕೊಂಡು ಬರುವಂಥದ್ದು. ಇದೇ ಉತ್ಪನ್ನ ಮಾಡೋದು ಅಂತ ಅಂದಾಗ ಆಕ್ಚುಲ್ ಆಗಿ ಈಗ ನಾವು ಬಟ್ಟೆ ಅಂಗಡಿ ಅಂತ ಉದಾಹರಣೆಗೆ ತಗೊಳ್ಳೋಣ.
ಏಳನೇ ಭಾವ ಅನ್ನೋದು ಬಟ್ಟೆ ಅಂಗಡಿನ ಅಂತ ಕೇಳಿದ್ರೆ ಇಲ್ಲ ಆಕ್ಚುಲ್ ಆಗಿ. ಬಟ್ ಆದ್ರೆ ಏಳನೇ ಭಾವದಲ್ಲಿ ಒಂದು ವ್ಯಾಪಾರ ಅಂತ ತಗೊಂಡಾಗ ಏಳನೇ ಭಾವನ ನೋಡ್ಬೇಕು ನಾವು. ಸೊ ಈಗ ನಾನು ಬಟ್ಟೆ ಅಂಗಡಿ ಅಥವಾ ಬಟ್ಟೆ ವ್ಯಾಪಾರ ಮಾಡಬಹುದಾ ಅನ್ನೋ ಒಂದು ಪ್ರಶ್ನೆ ಕೇಳಿದಾಗ ಅವರು ಎಸ್ ನೀವು ಮಾಡಬಹುದು ಅಂತ ನಾವು ಯಾವಾಗ ಹೇಳ್ತೀವಿ ಅಂತಂದ್ರೆ, ಆ ಜಾಗದಲ್ಲಿ 1, 3, 7, 11 ಇದ್ದರೆ ಅವರು ಪಬ್ಲಿಕ್ ಓರಿಯೆಂಟೆಡ್ ಆಗಿರುವಂತ ಬಟ್ಟೆ ವ್ಯಾಪಾರವನ್ನ ಮಾಡಬಹುದು, ಒಂದು ಬಟ್ಟೆ ಅಂಗಡಿ ತಕ್ಕೋಬಹುದು ಅಂತ ಅರ್ಥ. ಸರ್ ನಾನು ಬಟ್ಟೆ ಅಂಗಡಿ ಮಾಡ್ತಾ ಇಲ್ಲ ಸರ್, ನಾನು ಒಂದು ಗಾರ್ಮೆಂಟ್ಸ್ ಓಪನ್ ಮಾಡ್ತಾ ಇದ್ದೀನಿ ಸರ್, ಸ್ಟಿಚಿಂಗ್ ರಿಲೇಟೆಡ್ ಆಗಿರುವಂತದ್ದು ಸರ್, ನಾ ಅಲ್ಲೇ ಹೊಲ್ದು ಹೋಲ್ಸೇಲ್ ಶಾಪ್ಸ್ಗೆ ನಾನು ಕೊಡ್ತೀನಿ ಸರ್, ಆಕ್ಚುಲ್ ಆಗಿ ರಿಟೇಲ್ ಶಾಪ್ಸ್ ಕೊಡ್ತೀನಿ ನಾನು ಅದನ್ನ, ನಾನು ಬಟ್ಟೆ ಹೊಲಿದು ಕೊಡೋ ಕೆಲಸ ಅಷ್ಟೇ ಸರ್ ನಂದು ಅಂತಂದ್ರೆ, ಆವಾಗ ಏಳನೇ ಭಾವಕ್ಕೆ 2, 4, 6, 10 ಈ ಭಾವಗಳು ಬಂದಾಗ ಉತ್ಪನ್ನ ಮಾಡುವಂಥದ್ದು ಅಂತ ಅರ್ಥ. ದೊಡ್ಡ ದೊಡ್ಡ ಮಿಷಿನ್ಗಳನ್ನ ಇಟ್ಕೊಂಡು ಹೊಲಿದು ಕೊಡುವಂಥದ್ದು ಅಥವಾ ದೊಡ್ಡ ದೊಡ್ಡ ವ್ಯಾಪಾರಗಳನ್ನ ಮಾಡುವಂಥದ್ದು, ಉತ್ಪನ್ನ ಮಾಡುವಂಥ ವ್ಯವಹಾರಗಳು ಅಂತ ಕರಿತೇವೆ. ಇದನ್ನ ನಾವು ಔಟರ್ ಲೈಫ್ ವ್ಯವಹಾರಗಳು ಅಥವಾ ಔಟರ್ ಲೈಫ್ಗೆ ಸಂಬಂಧಪಟ್ಟಿರುವಂಥ ವ್ಯಾಪಾರಗಳು ಅಂತ ಕರಿತೇವೆ. ಇದಿಷ್ಟು ನಾವು ಏನ್ ಹೇಳ್ತೀವಿ, ಬರೀ ಏಳನೇ ಭಾವದಿಂದ ನಾವು ನೋಡಿ ಹೇಳುವಂಥದ್ದಷ್ಟೇ. ಇಲ್ಲಿಂದ ನೆಕ್ಸ್ಟ್ ಸ್ಟೆಪ್ ಶುರು ಆಗುತ್ತೆ. ರೂಲ್ ನಂಬರ್ 1 ಈಗ ಎಕ್ಸ್ಪ್ಲೇನ್ ಮಾಡಿದ್ದು. ರೂಲ್ ನಂಬರ್ 2 ಏನು ಅಂತಂದ್ರೆ, ಪ್ರಶ್ನೆಗೆ ಸಂಬಂಧಪಟ್ಟಿರುವಂತಹ ಭಾವವನ್ನು ಕೂಡ ನಾವು ನೋಡಬೇಕು. ಏನೋ ಪ್ರಶ್ನೆಗೆ ಸಂಬಂಧಪಟ್ಟಿರುವಂತಹ ಭಾವವನ್ನು ನಾವು ನೋಡಬೇಕು. ಉದಾಹರಣೆಗೆ ಈಗ ಸರ್ ನಾನು ಬಂದು ಒಂದು ಕಂಪ್ಯೂಟರ್ ಶಾಪ್ ಓಪನ್ ಮಾಡಬೇಕು ಅಂತ ಇದ್ದೀನಿ ಸರ್, ಕಂಪ್ಯೂಟರ್ ಜೆರಾಕ್ಸ್ ಅಂಗಡಿ ಓಪನ್ ಮಾಡಬೇಕು ಅಂತ ಇದ್ದೀನಿ ಸರ್. ಅವಾಗ ನಮಗೆ 3ನೇ ಭಾವ ಅವರ ಜಾತಕದಲ್ಲಿ ಸಾಧಕವಾಗಿರ್ಬೇಕು. 3ನೇ ಭಾವಕ್ಕೂ ಕೂಡ 5, 9 ಅಥವಾ 8, 12 ಬಂದಿರಬಾರ್ದು. ಬೇರೆ ಯಾವ ಭಾವಗಳು ಬಂದರೂ ಕೂಡ ಅಲ್ಲಿ ನಡೆಯುತ್ತೆ, ಓಕೆ. ಆಕ್ಚುಲ್ ಆಗಿ ಅಂದ್ರೆ 3ನೇ ಭಾವ ಪ್ರಶ್ನೆಗೆ ಸಂಬಂಧಪಟ್ಟಿರುವಂತ ಭಾವ ಯಾವುದು? 3ನೇ ಭಾವ. ಕಂಪ್ಯೂಟರ್, ಸಾಫ್ಟ್ವೇರ್, IT ಕಂಪನಿಗಳಿಗೆ ಸಂಬಂಧಪಟ್ಟಿರುವಂಥದ್ದು, ಎಲೆಕ್ಟ್ರಾನಿಕ್ಸ್ಗಳಿಗೆ ಸಂಬಂಧಪಟ್ಟಿರುವಂತಹ 3ನೇ ಭಾವ ಅವರ ಜಾತಕದಲ್ಲಿ ಸಾಧಕವಾಗಿ ಇರಬೇಕು. ಅಲ್ಲೂ 5, 9 ಅಥವಾ 8, 12 ಬಂದ್ರೆ ಏನಾಗತ್ತೆ? ಫ್ರೆಂಡ್ಸ್ ಬರ್ತಾರೆ, ಫ್ಯಾಮಿಲಿ ಮೆಂಬರ್ಸ್ ಬರ್ತಾರೆ, ಫೋನ್ ಹಾಳಾಗೋಯ್ತು, ಕೊಡು ಒಂದು ಫೋನು, ದುಡ್ಡಿಲ್ಲ ಆಮೇಲೆ ಕೊಡ್ತೀನಿ ಅಂತ ಫೋನ್ ಇಸ್ಕೊಂಡು ಹೋಗ್ಬಿಡ್ತಾರೆ. ಅಥವಾ ರೀಚಾರ್ಜ್ ಮಾಡು, ನನಗೆ ರೀಚಾರ್ಜ್ ಇಲ್ಲ, ರೀಚಾರ್ಜ್ ಮಾಡಿಸ್ಕೊಂಡು ಹೋಗುವಂಥದ್ದು. ಸೊ ಈ ತರ ಹಲವಾರು ವಿಚಾರಕಗಳು ನಡೀತಾ ಹೋಗುತ್ತೆ. 5, 9, 8, 12 ಬರಬಾರ್ದು ಅಲ್ಲಿಗೂ. ಪ್ರಶ್ನೆಗೆ ಸಂಬಂಧಪಟ್ಟಿರುವಂತ ಭಾವವನ್ನು ನಾವು ಹೇಗೆ ನೋಡಿದ್ವೋ ಅದೇ ರೀತಿ ಪ್ರಶ್ನೆಗೆ ಸಂಬಂಧಪಟ್ಟಿರುವಂತ ಗ್ರಹವನ್ನು ಕೂಡ ನಾವು ನೋಡಬೇಕು. ರೂಲ್ ನಂಬರ್ 3 ಏನು? ಪ್ರಶ್ನೆಗೆ ಸಂಬಂಧಪಟ್ಟಿರುವಂತ ಗ್ರಹವನ್ನ ನಾವು ನೋಡಬೇಕು. ಈಗ ಮೊಬೈಲ್ ಫೋನ್, IT ಕಂಪನಿ, ಕಂಪ್ಯೂಟರ್, ಸಾಫ್ಟ್ವೇರ್ ಇದೆಲ್ಲದಕ್ಕೂ ಕೂಡ ಬುಧ ಗ್ರಹನೇ ಕಾರಕ. ಸೊ ಬುಧನು ಜಾತಕದಲ್ಲಿ 8, 12ಕ್ಕೋ ಅಥವಾ 5, 9ಕ್ಕೋ ಕನೆಕ್ಟಿವಿಟಿ ಇರಬಾರ್ದು. ಸಪೋಸ್ ಆ ವ್ಯಕ್ತಿ ಏನಾದರೂ ಸರ್ ನಂದು ಕಂಪ್ಯೂಟರ್ನ ನಾನು ಸೇಲ್ ಮಾಡ್ತೀನಿ ಸರ್, ನಾನು ಬರೀ ಕಮಿಷನ್ ತಗೊಳ್ತೀನಿ ಅದರಿಂದ, ಬೇರೆ ಏನಿಲ್ಲ, ನಾನು ಶಾಪ್ ಎಲ್ಲ ಇಟ್ಟಿಲ್ಲ. ಯಾರಾದ್ರೂ ಕೇಳಿದ್ರೆ ನನ್ನ ಹತ್ರ ಕಂಪ್ಯೂಟರ್ ಇದೆಯಾ, ಸಾಫ್ಟ್ವೇರ್ ಇದೆಯಾ, ಇರ್ಬೇಕಾ ಅದ್ಬೇಕಾ ಅಂತ ಕೇಳಿದ್ರೆ ನಾನು ಬೇರೆ ಕಡೆಯಿಂದ ತರಿಸ್ಬಿಟ್ಟು ಇವ್ರು ಕೊಟ್ಬಿಡ್ತೀನಿ ಸರ್, ನಾನೊಂದು ಪಾರ್ಟ್ ಆಫ್ ಕಮಿಷನ್ ತಗೊಳ್ತೀನಿ ಸರ್ ಅಲ್ಲಿಂದ ಬರೀ ಅಂತಂದ್ರು ಕೂಡ ಅಲ್ಲಿ 5 ಮತ್ತು 11 ಇರ್ಬೋದು, 5 ಇರ್ಬೋದು, ತೊಂದರೆ ಇಲ್ಲ. ಓಕೆ. ಸೊ ಅದೇ ರೀತಿ ಈಗ ಪ್ರಶ್ನೆ ಬಂದು ನಾನೊಂದು ಮೆಡಿಕಲ್ ಸ್ಟೋರ್ ಓಪನ್ ಮಾಡಬೇಕು ಅಂತ ಇದ್ದೀನಿ ಸರ್. ಮೆಡಿಕಲ್ ಶಾಪ್ಗೆ ಕಾರಕವಾಗಿರುವಂತ ಭಾವ ಯಾವುದು ಅಂತ ನೋಡಿದ್ರೆ 6ನೇ ಭಾವ. ರೋಗ ಎಲ್ಲಿದೆಯೋ ಅಲ್ಲಿ ಔಷಧಿ ಇದೆ ಅಂತ ಅರ್ಥ. 6ನೇ ಭಾವವನ್ನು ನಾವು ರೋಗಸ್ಥಾನ ಅಂತ ಕರಿತೀವಿ. ಆವಾಗ ಆ ರೋಗ ಎಲ್ಲಿದೆಯೋ ಅಲ್ಲಿ ಔಷಧಿ ಇದೆ ಅಂತ ಅರ್ಥ. 6ನೇ ಭಾವದ ಕಾರಕತ್ವ. ಸೊ ಈ 6ನೇ ಭಾವದ ಕಾರಕತ್ವವನ್ನು ನಾವು ತಗೊಂಡು 6ನೇ ಭಾವ ಅವರ ಜಾತಕದಲ್ಲಿ ಏನಾದರೂ 5, 9ಕ್ಕೋ ಅಥವಾ 8, 12ಕ್ಕೋ ಇದ್ರೂ ಕೂಡ ಅದು ಕೂಡ ಅವರಿಗೆ ಅಷ್ಟು ಒಳ್ಳೆ ಫಲಗಳನ್ನ ಕೊಡೋದಿಲ್ಲ. ಓಕೆ. ಸೇಮ್ ಈಗ ಆರೋಗ್ಯಕ್ಕೆ ಸಂಬಂಧಪಟ್ಟಂತ ಗ್ರಹ ಯಾರು? ಸೂರ್ಯ ಗ್ರಹ. ಸೂರ್ಯ ಗ್ರಹನ ಅವರ ಜಾತಕದಲ್ಲಿ 5, 9ಕ್ಕೋ 8, 12ಕ್ಕೋ ಕನೆಕ್ಟಿವಿಟಿ ಇರಬಾರ್ದು. ಇದ್ರೆ ಅವರು ಮೆಡಿಕಲ್ ಶಾಪ್ ಓಪನ್ ಮಾಡೋದಕ್ಕಾಗಲ್ಲ. ಅಥವಾ ಈಗ ಅವ್ರು ಡಾಕ್ಟರ್ ಅಂತ ಇಟ್ಕೊಳ್ಳಿ, ಕ್ಲಿನಿಕ್ ಓಪನ್ ಮಾಡೋಕ್ಕಾಗುತ್ತಾ ಅಂತ ಕೇಳಿದ್ರು ಇಲ್ಲ. 6ನೇ ಭಾವ ಚೆನ್ನಾಗಿರ್ಬೇಕು, ಅದ್ರ ಜೊತೆಲಿ ಸೂರ್ಯ ಗ್ರಹನು ಚೆನ್ನಾಗಿದ್ರೆ ಅವರೊಂದು ಕ್ಲಿನಿಕ್ಕೋ ಹಾಸ್ಪಿಟ್ಲೋ ಏನೋ ಒಂದು ಓಪನ್ ಮಾಡ್ಕೋದು, ಇಲ್ಲ ಅಂದ್ರೆ ಇಲ್ಲ. ರೈಟ್. ಸೊ ಅದೇ ರೀತಿನೇ ಈಗ ಯಾರೋ ಒಬ್ರು ಫೋನ್ ಮಾಡ್ತಾರೆ, ಸರ್ ನಂದು ಜಂಪ್ ಸ್ಟೋನ್ ಶಾಪ್ ಓಪನ್ ಮಾಡಬೇಕು ಅಂತ ಇದೀನಿ, ಜಂಪ್ಸ್ಗಳಿಗೆ ಸಂಬಂಧಪಟ್ಟಿರುವಂಥದ್ದು, ವಜ್ರಗಳು ಅಥವಾ ರತ್ನಗಳಿಗೆ ಸಂಬಂಧಪಟ್ಟಿರುವಂಥ ಬಿಸ್ನೆಸ್ ಉದಾಹರಣೆಗೆ. ಸೊ ಇವಾಗ ಅದಕ್ಕೆ 2ನೇ ಭಾವವನ್ನು ತಗೊಳ್ತೇವೆ. ರೈಟ್. ಸೊ 2ನೇ ಭಾವ ತಗೊಂಡು 2ನೇ ಭಾವ ಏನಾದರೂ ಅವ್ರ ಜಾತಕದಲ್ಲಿ ಕೆಟ್ಟಿತ್ತು ಅಂದ್ರೆ ಮಾಡೋಕ್ಕಾಗಲ್ಲ ಬಿಸ್ನೆಸ್.
ಅದೇ ರೀತಿ ಅವರು ಈಗ ಜನರಲ್ ಆಗಿ ಎಲ್ಲ ನವಗ್ರಹಗಳನ್ನ ತಗೊಳ್ತಾ ಇದ್ದಾರೆ ಅಂತಂದ್ರೆ ಅಲ್ಲೆಲ್ಲ 9 ಗ್ರಹಗಳು ಬೇಕಾಗತ್ತೆ. ಬಟ್ ಜನರಲ್ ಆಗಿ ನೀವು ಗುರುಗ್ರಹನ ನೋಡಿದ್ರೆ ಸಾಕು. ಜನರಲ್ ಆಗಿ ಗುರುಗ್ರಹನ ನೋಡಿದ್ರೆ ಸಾಕು. ಅಥವಾ ನೀವು ಸಿಲ್ವರ್ ಅಲ್ಲಿ ಮಾಡ್ಕೊಡುವಂಥವ್ರು ಹಾಗೆ ಹೀಗೆ ಅಂತಂದಾಗ ನೀವು ಚಂದ್ರನನ್ನು ಕೂಡ ಅಲ್ಲಿ ಸೇರಿಸ್ಕೊಳ್ಬೋದು. ಇನ್ಶೂರೆನ್ಸ್ ಏಜೆಂಟ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ ಸರ್ ನಾನು, LIC ಏಜೆಂಟ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ ಸರ್ ನಾನು, 8ನೇ ಭಾವದ ಕಾರಕ. ಈಗ ಹೇಗೆ ನಾವು ವ್ಯಾಪಾರ ಅನ್ನೋದನ್ನ 7ನೇ ಭಾವದಿಂದ ನೋಡುದು, ಅದೇ ರೀತಿನೇ ಫಸ್ಟ್ ಉದ್ಯೋಗ ಅಂತ ತಗೊಂಡಾಗ್ಲೂ ಕೂಡ 6ನೇ ಭಾವದಿಂದ ನಾವು ಅದನ್ನ ಶುರು ಮಾಡ್ಬೇಕು. 6ನೇ ಭಾವ ಅನ್ನೋದು ಏನ್ ಹೇಳುತ್ತೆ ಅಂತಂದ್ರೆ ನಮ್ಗೆ ಈ ವ್ಯಕ್ತಿಗೆ ಒಂದು ಕಂಟಿನ್ಯೂಸ್ ಜಾಬ್ ಇರುತ್ತಾ, ಕಂಟಿನ್ಯೂಸ್ ಉದ್ಯೋಗ ಇವನಿಗಿರುತ್ತಾ, ಇವನು ಎಷ್ಟು ದಿನ ಒಂದು ಕಂಪನಿಲಿ ಕೆಲಸ ಮಾಡೋದಕ್ಕಾಗತ್ತೆ, ಒಂದು ಕಂಟಿನ್ಯೂಟಿ ಇರುತ್ತಾ ಇರೋಲ್ವಾ ಅನ್ನೋದನ್ನ ತಿಳ್ಕೊಳ್ಳೋದಕ್ಕೆ. ಸೊ ಈಗ 6ನೇ ಭಾವ ಅವನ ಜಾತಕದಲ್ಲಿ 5-11ಕ್ಕೋ ಅಥವಾ 5-9ಕ್ಕೋ ಅಥವಾ 8-12ಕ್ಕೋ ಕನೆಕ್ಟಿವಿಟಿ ಇದೆ ಅಂತಂದ್ರೆ 6ನೇ ಭಾವ ಅವನ ಜಾತಕದಲ್ಲಿ ಕೆಟ್ಟಿದೆ ಅಂತ ಅರ್ಥ. 5-9 ಇದ್ರೆ ಉದ್ಯೋಗ ಸ್ಥಾನವನ್ನ ಮಾತ್ರ ಅದು ಕೆಡಿಸುತ್ತೆ. ಆದರೆ ಆರೋಗ್ಯ ಅನ್ನೋ ವಿಚಾರಕ್ಕೆ ಅಥವಾ ಆರೋಗ್ಯದಲ್ಲಿ ಏನಾದರೂ ಸಮಸ್ಯೆಗಳನ್ನ ಕೊಡುತ್ತಾ ಅಂತ ಕೇಳಿದ್ರೆ ಇಲ್ಲ. 5-9 ಉದ್ಯೋಗವನ್ನ ಮಾತ್ರ ಕೆಡಿಸುತ್ತೆ ಹೊರತು ಆರೋಗ್ಯದಲ್ಲಿ ಏನು ಸಮಸ್ಯೆಗಳನ್ನ ಕೊಡೋದಿಲ್ಲ. ಆದರೆ 8 ಮತ್ತು 12 ಅನ್ನೋದು 6ನೇ ಭಾವದಲ್ಲಿರುವಂತ ಉದ್ಯೋಗ, ಆರೋಗ್ಯ ಇದೆಲ್ಲವನ್ನ ಕೆಡಿಸ್ತಾನೆ ಅಂತ ಅರ್ಥ. ಒಳ್ಳೆ ಉದ್ಯೋಗನೂ ಇರೋದಿಲ್ಲ, ಒಳ್ಳೆ ಆರೋಗ್ಯನೂ ಇರೋದಿಲ್ಲ. ಅಥವಾ ಆ ವ್ಯಕ್ತಿ ತುಂಬಾ ಶ್ರಮ ಪಡಬೇಕು, ತುಂಬಾ ಕೆಲಸ ಮಾಡಬೇಕು, ತುಂಬಾ ಕಷ್ಟಪಟ್ಟು ಹಣವನ್ನ ಸಂಪಾದನೆ ಮಾಡಬೇಕು. 10 ರೂಪಾಯಿ ದುಡಿಬೇಕು ಅಂತಂದ್ರೂ ಕೂಡ ತುಂಬಾ ಶ್ರಮ ಪಟ್ಟು ದುಡಿಬೇಕಾಗತ್ತೆ. ಅವಮಾನಗಳನ್ನ ಸಹಿಸಿಕೊಂಡು, ಅವಮಾನಗಳನ್ನ ಪಟ್ಟು ಅದನ್ನ ಸಂಪಾದನೆ ಮಾಡಬೇಕು ಅಂತ ಅರ್ಥ. ಅದೇ ರೀತಿನೇ ಇಲ್ಲೂ ಅಷ್ಟೇನೆ ಉದ್ಯೋಗ ಅಂತ ಬಂದಾಗ ಅವರು ಯಾವ ಭಾವದ ಉದ್ಯೋಗವನ್ನ ಮಾಡ್ತಾ ಇದ್ದಾರೆ ಅನ್ನೋದನ್ನ ನೋಡ್ಬೇಕು ನಾವು. ಮತ್ತೆ ವ್ಯಾಪಾರನ ಹೇಗೆ ನಾವು ನೋಡುದು ಅದೇ ರೀತಿನೇ ಅವರು ಯಾವ ಭಾವದ ಉದ್ಯೋಗವನ್ನ ಮಾಡ್ತಾ ಇದ್ದಾರೆ, ಯಾವ ಗ್ರಹದ ಉದ್ಯೋಗವನ್ನ ಮಾಡ್ತಾ ಇದ್ದಾರೆ ಅನ್ನೋದನ್ನು ಕೂಡ ನಾವು ನೋಡ್ಬೇಕು. ಈಗ ಅವಾಗಲೇ ಹೇಳ್ದಂಗೆ IT ಕಂಪನಿಗೆ ಸಂಬಂಧಪಟ್ಟಿರುವಂತಹ ಕಂಪ್ಯೂಟರ್ ಎಲೆಕ್ಟ್ರಾನಿಕ್ಸ್ ಸಂಬಂಧಪಟ್ಟಿರುವಂಥ ವಿಚಾರಗಳಿಗೆ ಬುಧ ಹೇಗೆ 3ನೇ ಭಾವನ ತಗೊಂಡು, ಅದೇ ರೀತಿ ನಾನೊಬ್ಬ IT ಕಂಪನಿಯಲ್ಲಿ ಕೆಲಸ ಮಾಡ್ಬೋದಾ, ಕಾರ್ಪೊರೇಟ್ ಅಲ್ಲಿ ಕೆಲಸ ಮಾಡ್ಬೋದಾ ಅಂತ ಕೇಳಿದಾಗ ನಾವು 3ನೇ ಭಾವ ಮತ್ತು ಬುಧ ಗ್ರಹ ಚೆನ್ನಾಗಿದೆಯಾ ಅಂತ ನೋಡ್ಬೇಕು. ಈಗ ನಮ್ಮ ಗೋಲ್ಡ್ ಶಾಪ್ ಅಲ್ಲಿ ಕೆಲಸ ಮಾಡಬೇಕು ಅಂತ ಇದ್ದೀನಿ, ಅಥವಾ ಬ್ಯಾಂಕಿಂಗ್ ಸೆಕ್ಟರ್ ಅಲ್ಲಿ ಬ್ಯಾಂಕ್ ಅಲ್ಲಿ ಕೆಲಸ ಮಾಡಬೇಕು ಅಂತ ಇದ್ದೀನಿ ಅಂತಂದ್ರೆ 2ನೇ ಭಾವ ಪ್ಲಸ್ ಗುರುಗ್ರಹ ಚೆನ್ನಾಗಿರ್ಬೇಕು, ಬುಧ ಗ್ರಹನು ಸೇರಿಸ್ಕೊಳ್ಳಿ. ಅಥವಾ ನಾನೊಂದು ಸ್ಕೂಲ್ ಮಾಡಬೇಕು ಅಂತ ಇದ್ದೀನಿ, ಸ್ಕೂಲಲ್ಲಿ ವರ್ಕ್ ಮಾಡ್ಬೋದು ಟೀಚರ್ ಆಗಿ, 4ನೇ ಭಾವ ಪ್ಲಸ್ ಬುಧ ಮತ್ತು ಗುರುಗ್ರಹ ಚೆನ್ನಾಗಿರ್ಬೇಕು. ಸಿಂಪಲ್ 8-12 5-9 ಇರಬಾರ್ದು ವ್ಯಾಪಾರಗಳಿಗೆ ಅಥವಾ ಉದ್ಯೋಗಗಳಿಗೆ. ಸಿಂಪಲ್ ಇದು. ಯಾರು ನಾನು ತಿಂಗಳ ಸಂಬಳಕ್ಕೋ ಅಥವಾ ಕಂಪನಿ ಎಂಪ್ಲಾಯ್ ಆಗಿ ಇಲ್ಲ ಅಂತಾರೋ ಅವ್ರಿಗೆ ಮಾತ್ರನೇ 5ನೇ ಭಾವ ಕನೆಕ್ಟಿವಿಟಿ ಆಗಬಹುದು, ಅವ್ರಿಗೆ 5ನೇ ಭಾವ ಬರಬಹುದು. ಈಗ ನಾವು ಜ್ಯೋತಿಷ್ಯ ಫೀಲ್ಡ್ ಅಲ್ಲಿ ಇದ್ದೀವಿ. ನಮಗೆ ಆಕ್ಚುಲ್ ಆಗಿ 5ನೇ ಭಾವನೋ 9ನೇ ಭಾವನೋ ಇದ್ರೆ ಸಮಸ್ಯೆ ಇಲ್ಲ. ಆಕ್ಚುಲ್ ಆಗಿ ನಾವೊಂದು ಕನ್ಸಲ್ಟೆನ್ಸಿ ನಡೆಸ್ತಾ ಇದ್ದೀವಿ, ಕನ್ಸಲ್ಟೆನ್ಸಿ ಮಾಡ್ತಾ ಇದ್ದೀವಿ. 5ನೇ ಭಾವ ಇದ್ರೆ 9ನೇ ಭಾವ ಇದ್ರೆ ತೊಂದರೆ ಇಲ್ಲ ಜ್ಯೋತಿಷಿಗಳಿಗೆ. ಆದ್ರೆ ಒಬ್ಬ ಕಮಿಷನ್ ಏಜೆಂಟ್ ಆಗೋ ಬ್ರೋಕರೇಜ್ ಆಗೋ ಕೆಲಸ ಮಾಡ್ತಾ ಇದ್ರೆ 5 ಇದ್ರೆ ಸಾಕು. 9 ಜೊತೆಲಿ ಇದ್ಬಿಟ್ರೆ ಏನಾಗತ್ತೆ ಅವ್ರಿಗೆ ಅಂತಂದ್ರೆ, ಅವನು ಕೆಲಸ ಮಾಡಿರ್ತಾನೆ, ಒಂದು ಕಮಿಷನ್ ತಗೊಳ್ಬೇಕು, ಬಟ್ ಆ ಕಮಿಷನ್ ಅವ್ನು ಕರೆಕ್ಟಾಗಿ ತಗೊಳ್ಳಲ್ಲ. ಇರ್ಲಿ ಕೊಡಿ ಸರ್ ಪರವಾಗಿಲ್ಲ ಎಷ್ಟೋ ಕೊಡಿ ಸರ್, ಆಯ್ತು ನೀವೇನೋ ಕೊಡಿ ಸರ್ ಪರವಾಗಿಲ್ಲ ಅನ್ನೋ ಸ್ವಭಾವ ಬಂದ್ಬಿಡುತ್ತೆ. ಆ ಸ್ವಭಾವ ಬಂದಾಗ ಏನಾಗತ್ತೆ, ಹಣ ಸಿಕ್ಕಲ್ಲ. ಆ ಸ್ವಭಾವ ಬರೋದಕ್ಕೆ ಕಾರಣ ಏನು ಅಂತಂದ್ರೆ 9ನೇ ಭಾವವನ್ನು ನಾವು ದಾನ ಧರ್ಮ ಅಂತ ಕರಿತೇವೆ. ಅದಕ್ಕೆ ಆ 9ನೇ ಭಾವ ಏನ್ ಮಾಡುತ್ತೆ, ಪರವಾಗಿಲ್ಲ ಸರ್ ಓಕೆ. ಇನ್ನೊಂದು ವಿಚಾರ ಏನು, ಹಣ ಬರದೇ ಇರುವಂತ ತಡೆಯುವಂತ ಭಾವ ಇದು. ಯಾಕೆ, 2ನೇ ಭಾವಕ್ಕೆ 8ನೇ ಭಾವವಾಗಿ ಬರುತ್ತೆ 9ನೇ ಭಾವ. ಕರೆಕ್ಟಾ? 2ನೇ ಭಾವದಿಂದ ಕೌಂಟ್ ಮಾಡಿ 9ನೇ ಭಾವ 8ನೇ ಭಾವವಾಗಿ ಬಂದ್ಬಿಡುತ್ತೆ. ಸೊ ಅದರಿಂದ ಏನ್ ಏನ್ ಸರ್? ಕರೆಕ್ಟ್ ಸರ್, ರೈಟ್. ಸೊ ಹಣ ಬರದೇ ಇರೋ ರೀತಿ ಏನ್ ಮಾಡುತ್ತೆ, ತಡೆಯುತ್ತೆ ಅಂತ. ಬರ್ತೀನಿ ಯಾರ ಈಗ ಬರಕ್ಕಾಗಲ್ಲ, ಪರವಾಗಿಲ್ಲ
ಯಾರೋ ಮದುವೆ ಇನ್ವಿಟೇಷನ್ ಕಾರ್ಡ್ ಕೊಡಕ್ಕೆ ಬಂದಿದ್ದಾರಂತೆ ಆಕ್ಚುಲಿ ಮನೆಗೆ. ಯಾರೋ ಅಲ್ಲ, ಸಾರಿ, ನಮ್ಮ ಅಕ್ಕ. ಓಕೆ, ರೈಟ್. 10 ನಿಮಿಷ ಹೋಗಿ ಬನ್ನಿ ಗುರುಗಳೇ. ಪರವಾಗಿಲ್ಲ. 2 ನಿಮಿಷ ಟೈಮ್ ತಗೊಳ್ತೀನಿ. ಕೊಡಿ, ಬರ್ತೀನಿ. ಓಕೆ. ಗುರುಗಳೇ ಹೋಗಿ ಬನ್ನಿ. ಓಕೆ, ಎಸ್. ಸೊ ಹೇಗೆ ನಾವು 7ನೇ ಭಾವವನ್ನು ನೋಡ್ತೀವೋ, ಪ್ರತಿಯೊಂದು ಔಟರ್ ಭಾವಗಳಿಗೆ ಸಂಬಂಧಪಟ್ಟಿರುವಂಥದ್ದಾಗಿರ್ಬೋದು, ಇನ್ನರ್ ಭಾವಗಳಿಗೆ ಸಂಬಂಧಪಟ್ಟಿರುವಂಥದ್ದಾಗಿರ್ಬೋದು, ಎರಡಕ್ಕೂ ಕೂಡ ಗ್ರಹಕಾರಕ, ಭಾವಕಾರಕ ಇಂಪಾರ್ಟೆಂಟ್. ಇವತ್ತಿನ ಕ್ಲಾಸ್ ಏನು? ಇವತ್ತಿನ ಕ್ಲಾಸೇ ಅದರ ಪ್ರಕಾರ, ಕರೆಕ್ಟ್ ಅಲ್ವಾ? ಏನಂತ ಕಳಿಸಿದೆ ಎಲ್ಲರಿಗೂ ಮೆಸೇಜ್ ಅಂತಂದ್ರೆ, ಭಾವಕಾರಕ ಮತ್ತು ಗ್ರಹಕಾರಕವನ್ನು ಇಟ್ಟು ಒಂದು ಜಾತಕಕ್ಕೆ ಫಲ ನೋಡೋದು ಹೇಗೆ, ರೈಟ್? ಸೊ ಈಗ ಏನ್ ಮಾಡಿದ್ವಿ ನಾವು ಅಂತಂದ್ರೆ, ಒಂದು ಪ್ರಶ್ನೆನ ಹೇಗೆ ನಾವು ನೋಡಬೇಕು ಅನ್ನೋದನ್ನ ತಿಳ್ಕೊಂಡ್ವಿ. ಈಗ ಇಲ್ಲಿ ನಾವು ನೋಡಿರುವಂತ ಪ್ರಶ್ನೆಗಳೇನು? ಉದ್ಯೋಗಕ್ಕೆ ಸಂಬಂಧ. ಸರ್ ಇನ್ನೊಂದು ಡೌಟ್ ಇದೆ ಸರ್, ಒಂದು ಡೌಟ್ ಇದೆ ಸರ್. ಕೇಳಿ ಸರ್. ಸರ್ ಸಮ್ ಟೈಮ್ ಈಗ ಜಾಬ್ ಇಂದ ಹೇಳಿದ್ರೆ ಸರ್, ಅದರಲ್ಲಿ 2 ಡಿಜಿಟ್ ಮಾತ್ರ ತೋರಿಸ್ತಿರುತ್ತೆ. ಅದರಲ್ಲಿ ಒಂದು ಇನ್ನರ್ ಇರುತ್ತೆ, ಒಂದು ಔಟರ್ ಕನೆಕ್ಟ್ ಆಗಿರುತ್ತೆ ಸರ್. ಬಂದೆ ಸರ್, ಅದಕ್ಕೆ ಬರ್ತಾ ಇದ್ದೀನಿ ಸರ್. ಅವಾಗ ಯಾವ ತರ ಪ್ರಿಂಟ್ ಮಾಡೋದನ್ನ ಸ್ವಲ್ಪ ಅವಾಗ ಕನ್ಫ್ಯೂಷನ್ ಆಗುತ್ತೆ ಸರ್. ಈಗ ಉದಾಹರಣೆಗೆ ಹೇಳಬೇಕು ಅಂತಂದ್ರೆ, ಈ ಜಾತಕದಲ್ಲಿ ಯಾವುದು ಕೂಡ ಆ ರೀತಿ ಆಗಿರುವಂತ ಒಂದು ಕಾಂಬಿನೇಷನ್ಸ್ಗಳು ಇಲ್ಲ ಆಕ್ಚುಲ್ ಆಗಿ. ಬಟ್ ಆ ರೀತಿ ಒಂದು ಕಾಂಬಿನೇಷನ್ ಈಗ ಬರಿತೀನಿ ಈಗ ಆಕ್ಚುಲ್ ಆಗಿ. ಓಕೆ, ಈಗ 4ನೇ ಭಾವ ಇದೆ ಇಲ್ಲಿ. ಸೊ 4ನೇ ಭಾವಕ್ಕೆ ಉದಾಹರಣೆಗೆ ನಾನು ಏನ್ ಮಾಡ್ತೀನಿ, 1 ಮತ್ತು 4 ಅಂತ ಹಾಕ್ತೀನಿ. ಈಗ ಇದು 1, 4 ಅಂತ ಹಾಕ್ತೀನಿ. ಸೊ ಈಗ 4ನೇ ಭಾವಕ್ಕೆ ಪ್ರಶ್ನೆ ಏನು ಅನ್ನೋದ್ರ ಮೇಲೆ ನೀವು ಇದನ್ನ ವರ್ಕ್ ಮಾಡ್ಬೇಕೀಗ. ಸೊ ಇಲ್ಲಿ ಕನ್ಫ್ಯೂಷನ್ ಮಾಡ್ಕೊಳ್ಳುವಂತ ಅವಶ್ಯಕತೆ ಇಲ್ಲ. ಇಲ್ಲಿ 4ನೇ ಭಾವಕ್ಕೆ ಇದು ಯಾವ ರೀತಿಯಾಗಿರುವಂತ ಫಲವನ್ನ ಕೊಡುತ್ತೆ, ರೈಟ್? ಸೊ ಈಗ 4ನೇ ಭಾವಕ್ಕೆ ಯಾವ ರೀತಿ ಫಲ ಕೊಡುತ್ತೆ ಅಂತ ಯಾರನ್ನ ಕೇಳಿದ್ರೆ, ಈಗ ನೀವೆಲ್ಲ ಏನ್ ಮಾಡ್ತೀರಾ, ಜನರಲ್ ಆಗಿ ಎಲ್ಲರೂ ಮಾಡಲ್ಲ. ಓಕೆ, ಸೊ ಎಲ್ಲ ಹೇಗಿರುತ್ತೆ ಅಂತ ಕೇಳಿದ್ರೆ ಪ್ರಶ್ನೆನೆ, ಈ 1 ಏನ್ ಕೊಡುತ್ತೆ, ಈ 4 ಏನ್ ಕೊಡುತ್ತೆ ಅನ್ನೋದನ್ನ ಆಲೋಚನೆ ಮಾಡಿರ್ತೀರ. ಹೌದು ಸರ್. ಓಕೆ, ಅದು ತಪ್ಪು. ಆದರೆ ಓಕೆ, ಇದನ್ನ ನಾನು ಆಲ್ರೆಡಿ ತುಂಬಾ ಸರಿ ಹೇಳ್ಬಿಟ್ಟಿದ್ದೀನಿ. ಆ ರೀತಿ ಇದ್ದಿದ್ದಂತ ಲಾಜಿಕ್ಸ್ ಎಲ್ಲ ಹೋಯ್ತು ಆಕ್ಚುಲ್ ಆಗಿ. ಸೊ ಆ ರೀತಿ ನಾವು ನೋಡಬಾರ್ದು. ನೋಡ್ಬೇಕಾಗಿರೋದು ಏನು ಅಂತಂದ್ರೆ, ಏನ್ ಸರ್? ನೇಮ್ ಅಂಡ್ ಫೇಮ್ ಕೊಡುತ್ತೆ ಗುರುಗಳೇ, ಒಳ್ಳೆ ಇದನ್ನ ಇಲ್ಲ ಕೊಡುತ್ತೆ. ಇಲ್ಲ ಸರ್, ಒಂದ್ ನಿಮಿಷ ಸರ್, ನಾನು ಜಾತಕಸ್ಥರಿಗೆ explain ಮಾಡ್ತೀನಿ. 10ನೇ ಭಾವ ಆಗಿ ಬರೋದ್ರಿಂದ ಇಲ್ಲ ಇಲ್ಲ, ಒಂದ್ ನಿಮಿಷ ಸರ್. 1ನೇ ಈ ಭಾವ 4ನೇ ಭಾವಕ್ಕೆ ಈ 1, 4 ಯಾವ ರೀತಿ ಫಲ ಕೊಡುತ್ತೆ ಅನ್ನೋದು. ಸೊ ಈಗ ನಿಮ್ಮೆಲ್ಲರಿಗೂ ಕೂಡ ನಾನೊಂದು PDF ಕಳಿಸಿದ್ದೆ. ಆ PDF ಅಲ್ಲಿ 4ನೇ ಭಾವವನ್ನ ನೀವು ತಗೊಂಡ್ರೆ ಆಕ್ಚುಲ್ ಆಗಿ, ಓಕೆ, ಸೊ 4ನೇ ಭಾವವನ್ನ ತಗೊಳ್ಳಿದೀಗ ಅದರಲ್ಲಿ ಕಾರಕಗಳನ್ನ ನೋಡಿದಾಗ ಲಂಗ್ಸ್, ಚೆಸ್ಟ್ ಏರಿಯಾ, ಪ್ರೈಮರಿ ಎಜುಕೇಶನ್, ಮತ್ತೆ ಒರಿಜಿನಿಟಿ, ಮತ್ತೆ ಈ ರೀತಿ ಆಗಿರುವಂತ ಎಲ್ಲಾ ವಿಚಾರಕಗಳು ಇದೆ ಅಲ್ವಾ? ಮತ್ತೆ ಹೆವಿ ಆಬ್ಜೆಕ್ಟ್ಸ್, ಮನೆಗೆ ಸಂಬಂಧಪಟ್ಟಿರುವಂತಹ ವಸ್ತುಗಳು, ಲ್ಯಾಂಡು, ವೆಹಿಕಲ್ಸ್ಗೆ ಸಂಬಂಧಪಟ್ಟಿರುವಂಥದ್ದು, ವೆಲ್ತ್, ಎಕ್ವಿಪ್ಮೆಂಟ್ಸು, ಇದೆಲ್ಲವನ್ನ ತೋರಿಸುತ್ತೆ. ಲಿಕ್ವಿಡ್ ಮನಿ ಕೂಡ ತೋರಿಸುತ್ತೆ. 4ನೇ ಭಾವಕ್ಕೆ ಇದು ಸಾಧಕನ ಬಾಧಕನ ಅನ್ನೋದು ಇಂಪಾರ್ಟೆಂಟ್. ಸೊ ಈ ಭಾವದಲ್ಲಿರುವಂತಹ ಕಾರಕಗಳು, ಯಾಕಂದ್ರೆ ಇದು 4ನೇ ಭಾವದ ಪ್ರಶ್ನೆಯನ್ನ ನಾವು ನೋಡ್ತಾ ಇದ್ದೀವಿ. ಸೊ ಈಗ ನಾವೇನಾದ್ರೂ ಇಲ್ಲಿ ಈ 1 ಏನ್ ಮಾಡುತ್ತೆ, 4 ಏನ್ ಮಾಡುತ್ತೆ ಅನ್ನೋ ಪ್ರಶ್ನೆ ನಾವೇನಾದ್ರೂ ನೋಡಿದ್ರೆ, ಓಕೆ, ಸೊ ಈಗ ಇಲ್ಲಿದೆ ನೋಡಿ, ಇಲ್ಲಿ ಬುಧ ಗ್ರಹ 1, 3, 7, 11ಕ್ಕೆ ಕಸ್ಪಲ್ ಸಬ್ಲಾಡ್. 1 ಏನ್ ಮಾಡುತ್ತೆ, 3 ಏನ್ ಮಾಡುತ್ತೆ, 7 ಏನ್ ಮಾಡುತ್ತೆ, 11 ಏನ್ ಮಾಡುತ್ತೆ ಅಂತ ಹೇಳಿದ್ರೆ, 1 ಇಂಡಿವಿಜುವಾಲಿಟಿ ತೋರಿಸುತ್ತೆ, 3 ಧೈರ್ಯ, ಕರೇಜ್, ಟ್ರಾವೆಲಿಂಗ್ ತೋರಿಸುತ್ತೆ, 7 ಲೈಫ್ ಪಾರ್ಟ್ನರು, ಹೆಂಡತಿ, ಅರ್ಧಾಂಗಿ, ವ್ಯಾಪಾರನ ತೋರಿಸುತ್ತೆ, 11 ಫುಲ್ಫಿಲ್ಮೆಂಟ್ ಆಫ್ ಡಿಸೈರ್, ಲಕ್ಕು, ಖುಷಿ, ಸಂತೋಷ ತೋರಿಸುತ್ತೆ ಅಂತ ಅಂದ್ರೆ, ನೀವು ಇನ್ನು 7ನೇ ಭಾವದ ಕಸ್ಪಲ್ ಸಬ್ಲಾಡ್ಗೂ ಸೇಮ್ ಅದೇ ರೀತಿ ಬಂದಿದೆ. ಅವಾಗ ಅಲ್ಲಿ ಹೆಂಗ್ ಪ್ರೆಡಿಕ್ಷನ್ಸ್ ಕೊಡ್ತೀರಾ? ಅದೇ ರೀತಿ 3ನೇ ಭಾವಕ್ಕೂ ಕೂಡ ಕಸ್ಪಲ್ ಸಬ್ಲಾಡ್ ಬುಧನೇ. 3ನೇ ಭಾವಕ್ಕೆ ಯಾವ ರೀತಿ ಫಲ ಕೊಡ್ತೀರಾ ಅಲ್ವಾ? ಸೊ ಇದು ರಾಂಗ್ ಕಾನ್ಸೆಪ್ಟ್ ಆಕ್ಚುಲ್ ಆಗಿ. 4, 1, 4 ಅಥವಾ 1, 3, 7, 11 ಯಾವ ರೀತಿ ಫಲ ಕೊಡುತ್ತೆ, ಅದರಲ್ಲಿರುವಂತ ಕಾರಕಗಳೇನು ಅಂತ ನೋಡುವಂತ ಲಾಜಿಕ್ ರಾಂಗು. ಅದನ್ನ ಉಪಯೋಗಿಸಬಾರ್ದು. ನಮ್ಮನ್ನೆಲ್ಲ ಟ್ರೈನ್ ಮಾಡಿರೋದು ಹಾಗೇನೆ. ಇವತ್ತಿನವರೆಗೂ ನಾವೆಲ್ಲ ಟ್ರೈನ್ ಆಗಿರೋದು ಅದೇ ರೀತಿನೇ, ನನ್ನೂ ಟ್ರೈನ್ ಮಾಡಿದ ಅದೇ ರೀತಿನೇ. ಬಟ್ ಆ ಕಾನ್ಸೆಪ್ಟ್ ವರ್ಕ್ ಆಗಲ್ಲ ಈಗ. ಸೊ ಯಾರು ಕೂಡ ಆ ಕಾನ್ಸೆಪ್ಟ್, ಆ ಲಾಜಿಕ್ಸ್ ಅನ್ನ ಹುಡುಕ್ತಾ ಹೋಗ್ಬೇಡಿ ಆಕ್ಚುಲ್ ಆಗಿ. ಸೊ ಅದ್ರ ಬದಲು ಈಗ ನಾನು ಹೇಳ್ಕೊಡುವಂತ ಲಾಜಿಕ್ಸ್ ಅನ್ನ ಅಪ್ಲೈ ಮಾಡಿ, ಅದು ನಿಮ್ಗೆ ಸೂಪರ್ ಆಗಿ ವರ್ಕ್ ಆಗುತ್ತೆ. ಓಕೆ, ನಾನು ಏನ್ ಮಾಡ್ತೀನಿ, 1 ಮತ್ತು 4 ಅಂತ ಬರ್ದಿದ್ದೀನಿ. ಈಗ 4ನೇ ಭಾವದಲ್ಲಿ ಇರುವಂತ ಕಾರಕಗಳು, ಈ ವ್ಯಕ್ತಿಗೆ 4ನೇ ಭಾವದ ಕಾರಕಗಳಲ್ಲಿ ಭೂಮಿಗೆ ಸಂಬಂಧಪಟ್ಟಿರುವಂತ ವಿಚಾರಕ ಹೇಗಿರುತ್ತೆ? ಯಾಕಂದ್ರೆ
ಭೂಮಿ ಅನ್ನೋದು 4ನೇ ಭಾವದ ಪ್ರಶ್ನೆ. ಭೂಮಿಗೆ ಸಂಬಂಧಪಟ್ಟಿರುವಂತ ವಿಚಾರಕಗಳಿಗೆ ಇದು ಚೆನ್ನಾಗಿರುತ್ತಾ? ಖಂಡಿತ ಚೆನ್ನಾಗಿರುತ್ತೆ ಸರ್. ರೈಟ್. ಸೊ ವಾಹನಗಳಿಗೆ ಸಂಬಂಧಪಟ್ಟಿರುವಂತ ವಿಚಾರಕಗಳಿಗೆ ಇದು ಚೆನ್ನಾಗಿರುತ್ತಾ? ಖಂಡಿತ ಚೆನ್ನಾಗಿರುತ್ತೆ. ರೈಟ್. ಲಿಕ್ವಿಡ್ ಮನಿ, ಲಿಕ್ವಿಡ್ ಕ್ಯಾಶ್ಗೆ ಸಂಬಂಧಪಟ್ಟಿರುವಂತದ್ದು, ಮೆಟೀರಿಯಲ್ಸ್ಗೆ ಸಂಬಂಧಪಟ್ಟಿರುವಂತ ವಿಚಾರಗಳಿಗೆ ಇದು ಚೆನ್ನಾಗಿರುತ್ತಾ? ಚೆನ್ನಾಗಿರುತ್ತೆ ಸರ್. ಇಲ್ಲ ರೈಟ್. ಸೊ ಈಗ ಎಜುಕೇಶನ್ಗೆ ಸಂಬಂಧಪಟ್ಟಂತೆ, ಯಾಕೆಂದ್ರೆ ಪ್ರೈಮರಿ ಎಜುಕೇಶನ್ಸ್ ಅಥವಾ ಬೇಸಿಕ್ ಎಜುಕೇಶನ್ 1ರಿಂದ 10ನೇ ಕ್ಲಾಸ್ ಅಂತ ತಗೊಳ್ತೀವಿ, ಅದಕ್ಕೆ ಸಂಬಂಧಪಟ್ಟಿರುವಂತ ವಿಚಾರಕಗಳಿಗೆ ಚೆನ್ನಾಗಿರುತ್ತಾ? ಎಜುಕೇಶನ್ಗೆ ಮಧ್ಯಮ ಅಂತ ಹೇಳ್ಬೋದು ಸರ್. ರೈಟ್. ಸೊ ಇದು ಚೆನ್ನಾಗಿರುತ್ತೆ ಸರ್, ಏನು ತೊಂದರೆ ಇಲ್ಲ ಸರ್ ಅದು. ಯಾಕಂದ್ರೆ ಎರಡೂ ಕೂಡ ಭಾವಗಳು 4ನೇ ಭಾವಕ್ಕೆ ಸಾಧಕವಾಗಿರುವಂತ ಭಾವಗಳೇ. ಒಂದು ಒಳ್ಳೆ ಎಜುಕೇಟರ್ ಆಗಿರ್ತಾನೆ ಅಥವಾ ಸ್ಟ್ಯಾಂಡರ್ಡ್ ಎಜುಕೇಶನ್ ಇರ್ತದೆ ಅವನಿಗೆ, ಒಂದು ಎಜುಕೇಶನ್ ಅಲ್ಲಿ ಒಂದು ಆವರೇಜ್ ಅಬೋ ಅಂತ ಹೇಳ್ಬೋದು ಸರ್. ಸರಿ ಸರ್. ಓಕೆ. ಸೊ ಅದೇ ರೀತಿನೇ ಸಪೋಸ್ ನಾನೀಗ 1 ಮತ್ತು 4 ಬದಲು 5 ಮತ್ತು 8 ಬರಿತಾ ಇದೀನಿ. ಈಗ ಹೆಂಗಿರುತ್ತೆ? ಇಲ್ಲ ಸರ್, ಎಲ್ಲ ಆಪೋಸಿಟ್ ಸರ್. ಔಟರ್ ಲೈಫ್ ಏನಾಗುತ್ತೆ ಈಗ ಅಂತಂದ್ರೆ, ಈ ಜಾತಕನಿಗೆ ಆಕ್ಚುಲ್ ಆಗಿ ಅಲ್ಲಿ 4ನೇ ಭಾವದಲ್ಲಿ ಇರುವಂತ ಕಾರಕಗಳನ್ನ ಅನುಭವಿಸೋದಕ್ಕಾಗತ್ತಾ ಅಂದ್ರೆ ಅನುಭವಿಸೋದಕ್ಕೆ ಹೆಚ್ಚು ಅನುಭವಿಸೋದಕ್ಕಾಗಲ್ಲ. ಭೂಮಿ ವಿಚಾರದಲ್ಲಿ ಏನಾಗುತ್ತೆ, ಸಮಸ್ಯೆಗಳು ಬರ್ತಾ ಇರ್ತದೆ ಅವನಿಗೆ ಅಂತ ಅರ್ಥ ಇರುತ್ತೆ, ಅನುಭವಿಸೋದಕ್ಕೆ ಆಗ್ತಾ ಇರಲ್ಲ. ಅಥವಾ ವ್ಯಕ್ತಿ ಏನ್ ಮಾಡ್ತಾನೆ, ಖುಷಿ ಸಂತೋಷಕ್ಕೋಸ್ಕರ ಅಥವಾ ಎಂಜಾಯ್ಮೆಂಟ್ ಎಂಟರ್ಟೈನ್ಮೆಂಟ್ಗೋಸ್ಕರ ಎತ್ಕೊಂಡೋಗಿ ಅಡ ಇಟ್ಬಿಡ್ತಾನೆ ಭೂಮಿಗಿನ ಅಂತ ಅರ್ಥ. ಅಥವಾ ವಾಹನಗಳನ್ನ ಶೋಕಿಗೋಸ್ಕರ ತಗೊಂಡು ಸಾಲಗಳು ಮಾಡಿಕೊಳ್ಳುವಂತ ಸಾಧ್ಯತೆಗಳು ಜಾಸ್ತಿ. ಕೈಗೆ ಮೀರಿರುವಂತ ಸಾಲಗಳು ಮಾಡಿಕೊಂಡು ವಾಹನಗಳನ್ನು ತಗೊಳ್ಳೋದು ಅಥವಾ ಎಕ್ವಿಪ್ಮೆಂಟ್ಸ್ ಗಳನ್ನು ತಗೊಳ್ಳುವಂಥದ್ದು, ಈ ರೀತಿ ಆಗಿರುವಂತ ವಿಚಾರಗಳಲ್ಲಿ ಕಷ್ಟಪಡುವಂತ ಸಾಧ್ಯತೆಗಳನ್ನು ತೋರಿಸುತ್ತೆ ಅಂತ ಅರ್ಥ. ಇದು ಎಲ್ಲ ನೀವು ಹೆಂಗ್ ಕನೆಕ್ಟ್ ಮಾಡ್ಬೇಕು ಅಂದ್ರೆ 4ನೇ ಭಾವಕ್ಕೆ ಕನೆಕ್ಟ್ ಮಾಡ್ಬೇಕು. ಇದನ್ನ ಬೇರೆ ಪ್ರಶ್ನೆಗಳಿಗೆ ಕನೆಕ್ಟ್ ಮಾಡೋಂಗಿಲ್ಲ, ಬೇರೆ ವಿಚಾರಗಳಿಗೆ ಕನೆಕ್ಟ್ ಮಾಡೋಂಗಿಲ್ಲ. ಯಾಕೆಂದ್ರೆ ಇಲ್ಲಿ ನಾವು ಒಂದು ಭಾವದ ಫಲವನ್ನ ನೋಡ್ತಾ ಇದ್ದೀವಿ. ಒಂದು ಭಾವದ ಫಲವನ್ನ ನೋಡ್ತಾ ಇದ್ದೀವಿ ಅಂದ್ರೆ ಆ ಭಾವದಲ್ಲಿರುವಂತ ಕಾರಕಗಳನ್ನು ಮತ್ತೆ ರಿಪೀಟ್ ಮಾಡ್ತಾ ಇದ್ದೀನಿ ನೋಡಿ. ಆ ಭಾವದಲ್ಲಿರುವಂತ ಕಾರಕಗಳಿಗೆ ಇದು ಹೇಗೆ ಫಲವನ್ನ ಕೊಡುತ್ತೆ ಅದನ್ನ ನಾವು ನೋಡ್ಬೇಕು. ಅದೇ ಬಹಳ ಬಹಳ ಮುಖ್ಯವಾಗಿರುವಂಥದ್ದು. ಅದನ್ನ ನಾವು ಬಿಟ್ಟು 5 ಅಂದ್ರೆ ಏನು, 8 ಅಂದ್ರೆ ಏನು ಅನ್ನೋದ್ರ ಬಗ್ಗೆ ಆಸಕ್ತಿ ಕೊಟ್ರೆ ಕಷ್ಟ. ಮೊದಲು 4ನೇ ಭಾವಕ್ಕೆ ಅದು ಒಳ್ಳೇದಾ, ಈ 4ನೇ ಭಾವಕ್ಕೆ ಈ 5 ಮತ್ತು 8 ಒಳ್ಳೇದು ಕೊಡುತ್ತಾ ಕೆಟ್ಟದ್ದು ಕೊಡುತ್ತಾ ಅನ್ನೋದನ್ನು ಚೆಕ್ ಮಾಡ್ಬೇಕು. ಅದು ಇಂಪಾರ್ಟೆಂಟ್. ಈಗ ಇದನ್ನ ನಾವು ಭಾವದ ಮುಖಾಂತರ ಹೇಗೆ ಅನ್ನೋದನ್ನ ತಿಳ್ಕೊಂಡ್ವಿ. ಇದು ಆ ಭಾವಕ್ಕೆ ಮಾತ್ರನೇ ಹೇಗೆ ಫಲವನ್ನ ಕೊಡ್ತಾ ಇದೆ ಅನ್ನೋದನ್ನ ತಿಳ್ಕೊಂಡ್ವಿ. ಆದ್ರೆ ಇದು ದಶಾಭುಕ್ತಿಗೆ ಬಂದ್ರೆ ಅದೇ ರೀತಿ ಕೆಲಸ ಮಾಡುತ್ತಾ ಅಂತ ಕೇಳಿದ್ರೆ ಇಲ್ಲ. ದಶಾಭುಕ್ತಿಗೆ ಬಂದಾಗ ಅದೇ ರೀತಿ ಕೆಲಸ ಮಾಡುತ್ತಾ ಖಂಡಿತ ಇಲ್ಲ ಆಕ್ಚುಲಿ. ಸೊ ದಶಾಭುಕ್ತಿ ಅಂತ ಬಂದಾಗ ಉದಾಹರಣೆಗೆ ನಾವು ಸೂರ್ಯ ದಶೆ ಅಂತ ತಗೊಂಡಾಗ ಅಥವಾ ಸೂರ್ಯ ಭುಕ್ತಿ ಅಂತ ತಗೊಳ್ಳೋಣ. ಈ ಸೂರ್ಯ ಭುಕ್ತಿ ಇವ್ರಿಗೆ ಏನನ್ನ ಕೊಡುತ್ತೆ, ಏನನ್ನ ಕೊಡಲ್ಲ? ಹಣಕಾಸು ವಿಚಾರ, ಮೆಟೀರಿಯಲ್, ಔಟರ್ ಲೈಫ್ಗೆಲ್ಲ ತುಂಬಾ ಚೆನ್ನಾಗಿದೆ ಸರ್. ಅದೇ ಇನ್ನರ್ ಲೈಫ್ಗೆ, ಮಕ್ಳಿಗಾಗ್ಲಿ ಮದುವೆಗಾಗ್ಲಿ ಅಷ್ಟು ಸಾಧಕವಾಗಿಲ್ಲ ಸರ್. ಕರೆಕ್ಟ್, ವೆರಿ ಗುಡ್. ಸೊ ಇದನ್ನ ಹೇಗೆ ತಗೊಂಡ್ರು ಅವರು, ಇದನ್ನ ಹೇಗೆ ಅವರು ಅದನ್ನ ಉಪಯೋಗಿಸಿದ್ರು ಅನ್ನೋ ಒಂದು ಪ್ರಶ್ನೆ. ರೈಟ್. ಸೊ ಇಲ್ಲಿ ಒಂದು ದಶಾಭುಕ್ತಿ 12 ಭಾವಗಳಿಗೂ ಕೂಡ ಫಲವನ್ನ ಕೊಡುವಂತ ಶಕ್ತಿ ಹೊಂದಿದೆ. ಅಥವಾ ನಮ್ಮ ಹತ್ರ ಬರುವಂತ ಕ್ಲೈಂಟ್ಸ್ ಆಗಿರ್ಬೋದು, ಕನ್ಸಲ್ಟೇಷನ್ ಮಾಡಕ್ ಬರುವಂತರಾಗಿರ್ಬೋದು, ಯಾರೇ ಆಗಿರ್ಬೋದು, ಸ್ಟೂಡೆಂಟ್ಸ್ ಆಗಿರ್ಬೋದು, ಕೇಳ್ಬೋದು ಪ್ರಶ್ನೆಗಳನ್ನು. ಈ ಸೂರ್ಯ ಭುಕ್ತಿ ನನಗೆ ಏನೇನೆಲ್ಲ ಕೊಡುವಂತ ಸಾಧ್ಯತೆಗಳಿದೆ, ಎಲ್ಲ ಏನು ಬೇಕಾದ್ರೂ ಪ್ರಶ್ನೆ ಕೇಳ್ಬೋದು ಅವರು ಅಲ್ವಾ. ಸೊ ಏನೇನೆಲ್ಲ ಪ್ರಶ್ನೆಗಳು ಜನರೆಲ್ಲ ಕೇಳಬಹುದು ಅವರು ಅನ್ನೋ ಒಂದು ಆಲೋಚನೆ ನಾವು ಮಾಡ್ಕೊಂಡ್ರೆ ಆಕ್ಚುಲ್ ಆಗಿ ಅವರ ವಯಸ್ಸಿಗೆ ತಕ್ಕಂತ ಫಲವನ್ನ ಕೊಡುತ್ತೆ ಅನ್ನೋ ಲಾಜಿಕ್. ಈಗ ಒಬ್ಬ ವ್ಯಕ್ತಿ ಚಿಕ್ಕ ಹುಡುಗ ಏಜ್ ಬಂದು ಅವನಿಗೆ ಕಡಿಮೆ ಅಂತ ತಗೊಳ್ಳೋಣ. ದಶಾಭುಕ್ತಿ ಹೆಂಗ್ ವರ್ಕ್ ಆಗುತ್ತೆ, ಏಜ್ ಮೇಲೆ ತಾನೇ ವರ್ಕ್ ಆಗುತ್ತೆ. ಸೊ ಈಗ 0 to 10 10 ವರ್ಷದ ಒಳಗಡೆ ಇರುವಂತ ಮಕ್ಕಳಿಗೆ ಈ 2, 4, 6 ಯಾವ ರೀತಿಯಾಗಿರುವಂತ ಫಲವನ್ನ ಕೊಡುತ್ತೆ? ಬೇಸಿಕ್ ಎಜುಕೇಶನ್ ಚೆನ್ನಾಗಿರೋದು ಕೊಡುತ್ತೆ ಸರ್. ಓಕೆ, ಬೇಸಿಕ್ ಎಜುಕೇಶನ್ ಕೊಡುತ್ತೆ. ಅವ್ರ ಪೇರೆಂಟ್ಸ್ ಸುಖವಾಗಿರ್ತಾರೆ, ಅದರಿಂದ ಲಕ್ಸುರಿ ಸಿಗುತ್ತೆ. ಕರೆಕ್ಟ್, ಗುಡ್. ಆಮೇಲೆ ಕಾಂಪಿಟೇಟಿವ್ ಆಗಿರ್ತಾನೆ ಸರ್. ಯು ವಿಲ್ ವಿನ್ ಓವರ್ ಕಾಂಪಿಟೇಷನ್. ಓಕೆ. ಹೆಲ್ತ್ ಇಶ್ಯೂಸ್ ಬರ್ತಿರುತ್ತೆ. ಸಣ್ಣ ಪುಟ್ಟ ಆಮೇಲೆ ಸ್ವಲ್ಪ ಒಬೆಸಿಟಿ, ದಪ್ಪ ಆಗೋ ಚಾನ್ಸಸ್ ಇರುತ್ತೆ ಸರ್ ಈ ಟೈಮಲ್ಲಿ. ಏನ್ ಸರ್?
ಒಬೆಸಿಟಿ, ದಪ್ಪ ಆಗ್ಬೋದು ಸ್ವಲ್ಪ. ಈ 4 ಬಂದಿರೋದ್ರಿಂದ. ಹ್ಮ್ ಆಮೇಲೆ ಅವ್ರ ಕುಟುಂಬದಲ್ಲಿ, ಫ್ಯಾಮಿಲಿನಲ್ಲಿ 2 ಬಂದಿರೋದ್ರಿಂದ ಕುಟುಂಬನೂ ಚೆನ್ನಾಗಿರುತ್ತೆ ಆ ಟೈಮಲ್ಲಿ. ಹ್ಮ್ ಕುಟುಂಬದಲ್ಲಿ ಅಣ್ಣ ತಮ್ಮಂದ್ರು ಬರುವಂತ ಚಾನ್ಸಸ್ ಇರುತ್ತೆ ಆ ಹುಡುಗನ್ಗೆ. ಹ್ಮ್ ಅಣ್ಣ ತಮ್ಮಂದ್ರು ತಮ್ಮಂದ್ರು ಇಲ್ಲ ತಂಗಿಯರು ಅಣ್ಣ ಬರ್ಬೋದು. ಹೆಂಗ್ ಸರ್, ತಮ್ಮ ಅಲ್ಲ, ಅಂದ್ರೆ ಸಾರಿ, ಓಕೆ. ತಮ್ಮ. ಸಾರಿ. ಓಕೆ ಓಕೆ ಸೊ ಔಟರ್ ಲೈಫ್ಗೆ ತುಂಬಾ ಸಾಧಕವಾಗಿದೆ ಸರ್ ಇದು. ಓಕೆ. ಸೊ ಇಲ್ಲಿ ಈ ಒನ್ ಅಂದ್ರೆ 0 to 20 ನಾವು ಡಿಪೆಂಡೆಂಟ್ ಹಾರೋಸ್ಕೋಪ್ ಅಂತ ಕರಿತೀವಿ ಅಲ್ವಾ. ಸೊ 0 to 20 ಡಿಪೆಂಡೆಂಟ್ ಹಾರೋಸ್ಕೋಪ್ ಇರೋದ್ರಿಂದ ಈ 0 to 10 years ಅವ್ರಿಗೆ ಏನೇನು ಬರುತ್ತೆ ಅಂತ ಕೇಳಿದ್ರೆ ಆಕ್ಚುಲಿ ಈ ಟೈಮಲ್ಲಿ ಈ ಹುಡುಗನಿಗೆ ಹೆಚ್ಚು ಓದೋದಕ್ಕೆ ಆಸಕ್ತಿಗಳನ್ನ ಹೊಂದಿರ್ತಾನೆ ಅಂತ ತಗೊಂಡ್ವಿ ನಾವು. ಆರೋಗ್ಯದಲ್ಲಿ ಸಣ್ಣ ಪುಟ್ಟ ತೊಂದರೆಗಳು ಬರುತ್ತೆ ಅಂತ ತಗೊಂಡ್ವಿ ನಾವು. ಪ್ಲಸ್ ಹಣಕಾಸಿನ ಸಂಬಂಧಪಟ್ಟಂತ ವಿಚಾರಗಳು ಅಪ್ಪ ಅಮ್ಮನಿಗೆ ಒಳ್ಳೇದಾಗುತ್ತೆ. ಸೊ ಇವನು ಕೂಡ ಆ ಒಂದು ಲೈಬಿಲಿಟಿನ ಅಥವಾ ಆ ಒಂದು ಲಕ್ಸುರೀಸ್ ಅನ್ನ ಅನುಭವಿಸ್ತಾನೆ ಅನ್ನೋದನ್ನ ಹೇಳಿದ್ವಿ ನಾವು. ಇದರ ಇನ್ನೊಂದು ವಿಚಾರ ಏನು, ಈ 2, 4, 6 ಬೇರೆ ಭಾವಗಳಿಗೆ 8 ಮತ್ತು 12 ಆಗಿ ಬರೋದ್ರಿಂದ ಆಕ್ಚುಲ್ ಆಗಿ ಆ ಭಾವದ ಕಾರಕತ್ವಗಳನ್ನು ಇವನು ಅನುಭವಿಸೋದಕ್ಕಾಗೋದಿಲ್ಲ ಅಂತ ಅರ್ಥ. ಸೊ ಅಂದ್ರೆ ಅರ್ಥ ಏನು, 0 to 10 years ಒಳಗಡೆ ಅವನಿಗೆ ಯಾವುದೇ ಒಂದು ಕಲೆಗೆ ಸಂಬಂಧಪಟ್ಟಿರುವಂತ ವಿಚಾರಗಳಿಗೆ ಅವನನ್ನ ಸೇರಿಸಿದಾಗ ಅಥವಾ ಕಲೆಗೆ ಸಂಬಂಧಪಟ್ಟ ಈಗ ಸಿಂಗಿಂಗ್, ಡ್ಯಾನ್ಸಿಂಗ್, ಎನಿ ಸ್ಪೋರ್ಟ್ಸ್ ರಿಲೇಟೆಡ್, ಯಾಕಂದ್ರೆ ಇಲ್ಲಿ 4 ಇರೋದ್ರಿಂದ 5ನೇ ಭಾವಕ್ಕೆ ವ್ಯಯತಾನೆ ಅದು, ಆ ಒಂದು ಕ್ರಿಯೇಟಿವಿಟಿ ಮೈಂಡ್ ಅನ್ನೋದು ಇರೋದಿಲ್ಲ ಅಂತ ಅರ್ಥ. ಆ 0 to 10 years ಜೋರಾಗಿ ಮಾತಾಡ್ಬೋದು, ಕಿರ್ಚ್ಬೋದು, ಸ್ಟ್ರಾಂಗ್ ಆಗಿರ್ಬೋದು, ಮಾತು ಚೆನ್ನಾಗಿರ್ಬೋದು, ಇದೆಲ್ಲ ಚೆನ್ನಾಗಿದ್ರು ಕೂಡ ಈ ಕಲೆಗಳಿಗೆ ಸಂಬಂಧಪಟ್ಟಿರುವಂತ ವಿಚಾರಕಗಳಿಗೆ ಅವನಿಗೆ ಆಸಕ್ತಿ ಕಡಿಮೆ ಅಂತ ಅರ್ಥ. ಆಸಕ್ತಿ ಅವ್ರಿಗೆ ಇರುತ್ತಾ ಅಂತ ಕೇಳಿದ್ರೆ ಆಸಕ್ತಿ ಆ ಟೈಮಲ್ಲಿ ಇರೋದಿಲ್ಲ, ಯಾಕಂದ್ರೆ 5ನೇ ಭಾವಕ್ಕೆ ಅದು ವಿರೋಧ. ಮತ್ತು ಈ ಟೈಮಲ್ಲಿ ಯಾರೊಂದಿಗೂ ಕೂಡ ಇವರು ಸೇರೋದಕ್ಕೋ ಅಥವಾ ಈ ಟೈಮಲ್ಲಿ ಯಾರೊಂದಿಗೂ ಕೂಡ ಅವರು ಮಾತಾಡೋದಕ್ಕೋ ಸೇರೋದಕ್ಕೋ ಸಮಾನತೆ ಕಾಣೋದಕ್ಕೋ ಇರೋದಿಲ್ಲ. ಫ್ರೆಂಡ್ಸ್, ಫ್ಯಾಮಿಲಿ ಮೆಂಬರ್ಸ್ ಎಲ್ಲರೂ ಕೂಡ ಸ್ವಲ್ಪ ಕಡಿಮೆ ಆಗ್ಬಿಡ್ತಾರೆ ಅಂತ ಅರ್ಥ. ಯಾಕೆ ಕಡಿಮೆ ಆಗ್ತಾರೆ ಆಕ್ಚುಲಿ? 3ನೇ ಭಾವಕ್ಕೆ 2, 12 ಬರೋದ್ರಿಂದ ಕಮ್ಯುನಿಕೇಶನ್ ಪ್ರಾಬ್ಲಮ್ ಇರೋದು ಸರ್. ರೈಟ್. ಸೊ ಇವನ್ ಜೋರಾಗಿ ಮಾತಾಡ್ಬೋದು, ಕಿರ್ಚ್ಬೋದು, ಸ್ಟ್ರಾಂಗ್ ಆಗಿರ್ಬೋದು, ಬಟ್ ಅವನ ಸ್ವಭಾವಗಳು ಹಿಂಗಿರುತ್ತೆ. ಪೇರೆಂಟ್ಸ್ ಬಂದು ಹೇಳ್ತಾರೆ, ಸರ್ ನನ್ನ ಮಗ ಈಗ ಸೂರ್ಯಭಕ್ತಿ ನಡೀತಾ ಇದೆ, ಈ ಸೂರ್ಯಭಕ್ತಿ ಸ್ಟಾರ್ಟ್ ಆಗಿದ ತಕ್ಷಣ ಯಾರ ಜೊತೆನೂ ಸೇರಲ್ಲ ಸರ್, ಹಂಗೆ ಡೌನ್ ಆಗ್ಬಿಟ್ಟ ಸರ್, ಒಂಟಿಯಾಗಿರ್ತಾನೆ, ಒಬ್ಬೊಬ್ಬನೇ ಇರ್ತಾನೆ, ಅಥವಾ ಅವನಲ್ಲಿ ಏನು ಚೇಂಜಸ್ ಇಲ್ಲ ಸರ್, ಬಟ್ ಆದ್ರೆ ಹೊರಗೆ ಹೋಗಲ್ಲ, ಆಟ ಆಡಲ್ಲ ಅಂತಾನೆ ಸರ್. ನಾವು ಕರಾಟೆಗೆ ಸೇರ್ಸರಿ ಹೋಗ್ಲಿಲ್ಲ ಸರ್, ಮ್ಯೂಸಿಕ್ ಸೇರ್ಸರಿ ಹೋಗ್ಲಿಲ್ಲ ಸರ್, ಅವನು ಡ್ಯಾನ್ಸಿಗೆ ಸೇರ್ಸರಿ ಹೋಗ್ಲಿಲ್ಲ ಸರ್, ಅವನು ಸಿಂಗಿಂಗ್ ಸೇರ್ಸರಿ ಹೋಗ್ಲಿಲ್ಲ ಸರ್, ಅವನು ಯಾವ್ದಾದ್ರು ಒಂದು ಸ್ಪೋರ್ಟ್ಸ್ಗೆ ಹಾಕೋಣ ಅಂತ ಹಾಕಿದ್ವಿ ಸರ್, ಆಗ್ಲಿಲ್ಲ ಸರ್. ಸೊ ಆ ರೀತಿ ಆಗಿರುವಂತ ವಿಚಾರಕಗಳನ್ನ ಕೊಡ್ತಾನೆ ಅಂತ ಅರ್ಥ. ಅದೇ ಏನಾದ್ರೂ 10 ವರ್ಷದಿಂದ 20 ವರ್ಷದಲ್ಲಿ ಏನಾದ್ರು ಇದ್ರೆ ಅವನಿಗೆ ಏನನ್ನ ಕೊಡ್ಬೋದು? ಅವನಿಗೆ ಸೇಮ್ ಇದೇ ತರಾನೇ 10ರಿಂದ 20 ವಯಸ್ಸುವರೆಗೂ ಸರ್ ಅವ್ರು ಯಾವ ಸ್ಪೋರ್ಟ್ಸ್ಗೂ ಹೋಗೇ ಇಲ್ಲ ಸರ್. ಅವನು ಸ್ಪೋರ್ಟ್ಸ್ ಅಂದ್ರೇನೆ ಇಂಟ್ರೆಸ್ಟ್ ಇಲ್ಲ ಸರ್ ಅವನಿಗೆ. ಅವನಾಯ್ತು, ಮನೆ ಆಯ್ತು, ಓದ್ತಾನೆ, ಸ್ಕೂಲ್ಗೆ ಓದ್ತಾನೆ ಬರ್ತಾನೆ ಸರ್ ಅಷ್ಟೇ, ಕಾಲೇಜ್ಗೆ ಹೋಗ್ತಾನೆ ಬರ್ತಾನೆ ಸರ್ ಅಷ್ಟೇ, ಯಾರ ಜೊತೆನೂ ಸೇರಲ್ಲ ಸರ್. ನಾವ್ ಹೇಳ್ತೀವಿ ಸರ್ ಮನೇಲಿ ಹೋಗೋ, ಸೇರೋ, ಫ್ರೆಂಡ್ ಜೊತೆಗೆ ಹೋಗು, ಸುತ್ತು ಅಂತೀವಿ ಸರ್, ಹೋಗೋದೇ ಇಲ್ಲ ಅಂತಾನೆ ಸರ್. ಒಂದು ಖುಷಿಯಾಗಿ ಫ್ರೆಂಡ್ಸ್ ಜೊತೆಗೆ ಫ್ರೆಂಡ್ಸ್ ಮೀಟಪ್ ಹೋಗೋ ಅಂದ್ರೆ ಮೀಟಪ್ ಮಾಡಲ್ಲ ಅಂತಾನೆ ಸರ್. ಫ್ರೆಂಡ್ಸ್ನ ಯಾರನ್ನು ಮೀಟ್ ಮಾಡಲ್ಲ, ಹೊರಗಡೆ ಹೋಗಲ್ಲ, ಹೊರಗಡೆ ಹೋಗಿ ಯಾರ ಜೊತೆನೂ ಸೇರಲ್ಲ, ಮನೇಲೇ ಇರ್ತಾನೆ ಜಾಸ್ತಿ. ನಾವೇ ಎಲ್ಲನ ಬಾರ ಹೋಗೋಣ ಅಂತಂದ್ರೆ ಕೂಡ ರಿಲೇಟಿವ್ಸ್ ಮನೆಗೆ ಎಲ್ಲಿ ಕರೆದ್ರು ಕೂಡ ಬರಲ್ಲ ಅಂತಾನೆ. ಒಂಥರ ಒಂಟಿಯಾಗಿರ್ತಾನೆ ಸರ್ ಯಾವಾಗ್ಲೂ. ಒಂಟಿಯಾಗಿರೋದಕ್ಕೆ ಕಾರಣ ಏನು ಆಕ್ಚುಲಾಗಿ? ಸೇರ್ದಿರುವಂತದಕ್ಕೆ ಕಾರಣ ಏನವ? ಅಲ್ಲಿ 6, 4, 2 ಇರೋದ್ರಿಂದ ಆಕ್ಚುಲಾಗಿ ಅವನು ಯಾರ ಜೊತೆನೂ ಸೇರೋದಕ್ಕೆ ಬಿಡಲ್ಲ. ಪಬ್ಲಿಕ್ ಅಂದ್ರೆ ಯಾರು? 7ನೇ ಭಾವ. 6 ಏನಾಗುತ್ತೆ? ಇಂಡಿವಿಜುವಲಿಟಿನ ತೋರಿಸುತ್ತೆ, ಸಪರೇಷನ್ ತೋರಿಸುತ್ತೆ ಅಂತ ಅರ್ಥ. ಸೊ ಏನಾಗುತ್ತೆ, ಯಾರ ಜೊತೆಗೂ ನಾವು ಚಿಕ್ಕ ವಯಸ್ಸಿಂದನೂ ಸಣ್ಣ ವಯಸ್ಸಿಂದನೂ ಸೇರುವಂಥದ್ದು, ಬೆಳೆಯುವಂಥದ್ದು ಸ್ವಭಾವಗಳನ್ನ ಹೊಂದಿರೋದಿಲ್ಲ. ಅದೇ ಏನಾದರೂ ಅವನಿಗೆ 20ರಿಂದ 30ವರೆಗೂ ಆಯ್ತು ಅಂತಂದಾಗ ಉದ್ಯೋಗ, ದುಡಿಮೆ, ಕೆಲಸ, ಯಾವ್ದಾದ್ರು ಒಂದು ಒಳ್ಳೆ ಕಂಪನಿಯಲ್ಲಿ ಕೆಲಸಕ್ಕೆ ಸೇರ್ಕೋಬೇಕು, ಟಾಪ್ ಪೊಸಿಷನ್ಗೆ ಹೋಗ್ಬೇಕು ಅನ್ನೋ ಒಂದು ಹುಡುಕಾಟದಲ್ಲಿ ಇರ್ತಾನೆ. ರೈಟ್? ಕ್ಯಾಂಪಸ್ ಇಂಟರ್ವ್ಯೂಲ್ ಸೆಲೆಕ್ಟ್ ಆಗಬೇಕು,
ಓದಬೇಕು, ಚೆನ್ನಾಗಿ ಕೆಲಸ ಮಾಡಬೇಕು, ದುಡಿಬೇಕು, ಹಣಕಾಸಿಗೆ ಸಂಬಂಧಪಟ್ಟಿರುವಂಥ ವಿಚಾರಗಳಲ್ಲಿ ಹೆಸರು ಮಾಡಬೇಕು, ಕಾರ್ ತಗೊಳ್ಬೇಕು, ವಾಹನಗಳನ್ನು ತಗೊಳ್ಬೇಕು, ಇದ್ರ ಮೇಲೆ ಹೆಚ್ಚು ಆಸಕ್ತಿಗಳನ್ನು ಹೊಂದಿರ್ತಾನೆ. ಅದೇ 30ರಿಂದ 40 ಅಂತ ತಗೊಂಡಾಗ ಹೇಗಾದ್ರೂ ಮಾಡಿ ಒಂದು ಆಸ್ತಿ ತಗೊಂಡ್ಬಿಡ್ಬೇಕು, ಭೂಮಿ ತಗೊಂಡ್ಬೇಕು, ಒಂದು ಮನೆ ತಗೊಂಡ್ಬಿಡ್ಬೇಕು, ಸೆಟ್ಲ್ ಆಗ್ಬಿಡೋಣ, ಒಂದು ಮನೆ ತಗೊಂಡು ಅಪಾರ್ಟ್ಮೆಂಟ್ ತಗೊಳ್ಳೋಣ, ಮನೆ ತಗೊಳ್ಳೋಣ, ಈ ಎಲ್ಲ ಆಲೋಚನೆಗಳನ್ನು ಬರ್ತಾ ಇರುತ್ತೆ. ಕರೆಕ್ಟಾ? ಅದೇ ಹೌದು ಸರ್. 40ರಿಂದ 50 ಹೆಂಗಾದ್ರೂ ಮಾಡಿ ನನ್ನ ಮಕ್ಳಿಗೋಸ್ಕರ ಇನ್ನೊಂದು ಮನೆ, ಇನ್ನೊಂದು ಮಗಳಿಗೋ ಮಗನಿಗೋ ಒಂದ್ ಮನೆ ಇದೆಯಪ್ಪ, ಇನ್ನೊಂದು ಮನೆ ಮಾಡ್ಕೊಂಡ್ಬಿಟ್ರೆ ಮಗ ಮಗಳು ಇಬ್ರು ತಗೊಂಡ್ಬಿಡ್ತಾರೆ. ಅದೇ ಇಬ್ರು ಮಕ್ಕಳಿದಾರಪ್ಪ, ಅವ್ರಿಬ್ರಿಗೂ ಸೆಟ್ಲ್ ಆಗ್ಬಿಡುತ್ತೆ. ಏನಾದ್ರೂ ಮಾಡಿ ಒಂದು FD ಎತ್ತಿಡೋಣ, ಹಣ ಸೇರಿಸಿಡೋಣ, ದುಡ್ಡು ಎತ್ತಿಡೋಣ, ಇದ್ರ ಮೇಲೆ ಹೋಗುತ್ತೆ ಆಸಕ್ತಿ. ಇಲ್ಲಿ ಪ್ರೀತಿ, ಪ್ರೇಮ, ಎಂಜಾಯ್ಮೆಂಟ್, ಎಂಟರ್ಟೈನ್ಮೆಂಟ್, ಖುಷಿ, ಸಂತೋಷವನ್ನ ಅವರು ಹೆಚ್ಚು ಕಾಣೋದಿಲ್ಲ. ಈ 20 to 30 ಟೈಮಲ್ಲಿ ಆಕ್ಚುಲ್ ಆಗಿ ಮದುವೆ ಸಂಬಂಧಪಟ್ಟಿರುವಂಥ ವಿಚಾರಗಳು, ಸಮಸ್ಯೆಗಳು ಕಾಣ್ತಾ ಇರ್ತವೆ. ಸಪೋಸ್ 20 to 30 ಅಥವಾ 30 to 40 ಅಲ್ಲಿ ಏನಾದರೂ ಇನ್ನರ್ ಲೈಫ್ ನಂಬರ್ಸ್ 1, 3, 7, 11 ಈ ಭಾವಗಳು ಅಥವಾ 5, 9 ಕನೆಕ್ಟಿವಿಟಿ ಇದ್ದಾಗ ಮದುವೆ ಯೋಗವನ್ನು ಕೊಟ್ಟು ಮದುವೆ ಮಾಡಿಬಿಡುತ್ತೆ, ಮದುವೆ ಆಗೋಗುತ್ತೆ. ಬಟ್ ಆದರೆ ಅವರ ಆಲೋಚನೆ ಯೋಚನೆ ಹೆಂಗಿರ್ತದೆ, ಈ ದಶಾಭಕ್ತಿಗಳು ಬಂದಾಗ, ಆ ಟೈಮು ಆ ಏಜಲ್ಲಿ ಬಂದಾಗ ಸೆಟ್ಲ್ ಆಗಬೇಕು, ಸೇರಿಸಿಡಬೇಕು, ಹಣ ಸೇರಿಸಿಡೋಣ, ಈ ರೀತಿಯಾಗಿರುವಂಥ ಆಲೋಚನೆಗಳು ಕೊಡ್ತಾನೇ ಬರುತ್ತೆ ಅರ್ಥ. ಇಲ್ಲಿ ಎಲ್ಲರಿಗೂ ನಾನು ಹೇಳೋದೇನು ಅಂತಂದ್ರೆ, ಫಿಕ್ಸ್ಡ್ ಕಾಂಬಿನೇಷನ್ ಮೇಲೆ ನೋಡೋದಕ್ಕೆ ಹೋಗ್ಬೇಡಿ. ಈಗ ಇದೇ ಉದಾಹರಣೆಗೆ ಯಾವುದೋ ಒಂದು ಸೂರ್ಯ ಭುಕ್ತಿ, ಅವನ ಏಜ್ ಬಂದು ಒಂದು 26 ಇದೆ ಅಂತ ಇಟ್ಕೊಳ್ಳೋಣ. ಏನೋ ಸೂರ್ಯ ಭುಕ್ತಿ ಏಜ್ ಬಂದು ಒಂದು 26 ಅಂತ ಇಟ್ಕೊಳ್ಳೋಣ, 26 to 30 ಅಂತಾನೆ ಇಟ್ಕೊಳ್ಳೋಣ, 230. ಈ ಪೀರಿಯಡ್ ಅಲ್ಲಿ ಏನಾದ್ರೂ ಈ ಸೂರ್ಯ ಭುಕ್ತಿ ಬಂದಾಗ ಅವನಿಗೆ ಮದುವೆಗೆ ನೋಡ್ತಾ ಇದ್ರೆ ಅದು ಸಕ್ಸಸ್ ಆಗುತ್ತಾ ಅಂತ ಕೇಳಿದ್ರೆ ಇಲ್ಲ. ಸೊ ನಾವೊಂದು ರೂಲ್ ಹೇಳ್ಕೊಟ್ಟಿದ್ದೀನಿ ಆಕ್ಚುಲ್ ಆಗಿ, ರೈಟ್? ಆ ರೂಲ್ ಏನು ಅಂತಂದ್ರೆ, ಯಾವುದೇ ಭಾವದಿಂದ ಬರುವಂತ 1, 2, 3, 7, 9, 11 ಸಾಧಕವಾಗಿರುವಂತ ಭಾವಗಳು, ಯಾವುದೇ ಭಾವದಿಂದ ಬರುವಂತ 4, 6, 8, 10, 12 ಬಾಧಕವಾಗಿರುವಂತ ಭಾವಗಳು. ಸೊ ಈಗ ಈ 2, 4, 6 ಯಾವ್ಯಾವ ಭಾವಗಳಿಗೆ 8, 12 ಆಗಿ ಬರುತ್ತೆ? ಸೊ ಮೊದಲನೇದಾಗಿ 3ನೇ ಭಾವಕ್ಕೆ ಬರುತ್ತೆ, ಕರೆಕ್ಟಾ? 5ನೇ ಭಾವಕ್ಕೆ ಬರುತ್ತೆ, 7ನೇ ಭಾವಕ್ಕೆ ಬರುತ್ತೆ. ಈ 2ನೇ ಭಾವ 7ನೇ ಭಾವಕ್ಕೂ 8, 12 ಆಗಿ ಬರುತ್ತೆ, ರೈಟಾ? ಸೊ 6ನೇ ಭಾವ ಯಾವ್ಯಾವ ಭಾವಗಳಿಗೆ 8, 12 ಆಗಿ ಬರುತ್ತೆ? 1, 5 ಸರ್. 6ನೇ ಭಾವ. 7ನೇ ಭಾವಕ್ಕೆ ಸರ್. 7ನೇ ಭಾವಕ್ಕೆ ಮತ್ತೆ 12 ಬರುತ್ತೆ. ಒಂದನೇ ಭಾವಕ್ಕೆ ಸರ್. 1-5 ಗುರುಗಳೇ, 1-5. 6ನೇ ಭಾವ ಯಾವ ಭಾವಕ್ಕೆ 8, 12 ಆಗಿ ಬರುತ್ತೆ? ಅದು ಪ್ರಶ್ನೆ. 7 ಮತ್ತೆ 1 1-5. 7 ಮತ್ತು 1ಕ್ಕೆ ಬರುತ್ತಾ? 1-5 ಗುರುಗಳೇ, 1-5. 11ಕ್ಕೆ ಬರುತ್ತೆ ಕರೆಕ್ಟ್ ಸರ್. ಆಗಿ ಅರ್ಥ ಮಾಡ್ಕೊಳ್ಳಿ ಎಲ್ಲರೂ. 6ನೇ ಭಾವ 11ಕ್ಕೆ ಬರುತ್ತೆ. ಯಾವ ಭಾವಕ್ಕೆ 8, 12 ಆಗಿ ಬರುತ್ತೆ? 7 ಗುರುಗಳೇ 1-5. ಭಾವಕ್ಕೆ ಬರುತ್ತೆ. 7 ಮತ್ತೆ 2, 11ನೇ ಭಾವಕ್ಕೆ ಬರುತ್ತೆ. 7. 1 ಮತ್ತೆ 5, 5ನೇ ಭಾವ 12ನೇ ಭಾವಕ್ಕೆ ಬರುತ್ತೆ, 1ನೇ ಭಾವ 8ನೇ ಭಾವಕ್ಕೆ ಬರುತ್ತೆ. ಸರಿ, 11ನೇ ಭಾವನ ಕೆಡಿಸುವಂತ ಭಾವ ಯಾವುದು? 7 ಮತ್ತೆ 10 ಬರುತ್ತೆ ಸರ್. 11ನೇ ಸರ್ ಭಾವ 7, ಕೆಡಿಸುವಂತ 11, ಭಾವ ಯಾವುದು? 7, 11. 7, 11ಕ್ಕೆ ಬರುತ್ತೆ ಸರ್. ಕರೆಕ್ಟ್ ಅಲ್ವಾ? ಸೊ ಈಗ ಈ ಭಾವಗಳು ಅವ್ರಿಗೆ ಆಕ್ಟಿವ್ ಆಗೋದಿಲ್ಲ ಅಂತ ಅರ್ಥ, ಕರೆಕ್ಟಾ? ಅಂದ್ರೆ 2, 4, 6 ವರ್ಕ್ ಆಗ್ತಾ ಇದ್ರೆ ಅಲ್ಲಿ 3, 5, 7 ಮತ್ತು 11 ಆಕ್ಟಿವ್ ಇಲ್ಲ ಅಲ್ಲಿ. ಈಗ ಆ ಭಾವದ ಕಾರಕತ್ವಗಳನ್ನು ಅವ್ರು ಅನುಭವಿಸೋದಕ್ಕಾಗತ್ತಾ ಅಂತ ಕೇಳಿದ್ರೆ ಅನುಭವಿಸೋದಕ್ಕಾಗೋದಿಲ್ಲ, ರೈಟ್? ಸೊ ಈಗ ಏನ್ ಮಾಡೋಣ, ನಾವು ಒಂದೊಂದೇ ಭಾವವನ್ನು ತಗೊಳ್ಳೋಣ. ಈ 2, 4, 6 ಈ ಸೂರ್ಯ ಭುಕ್ತಿ ಲಗ್ನ ಭಾವಕ್ಕೆ ಅಥವಾ ಲಗ್ನ ಭಾವದಲ್ಲಿರುವಂತಹ ಕಾರಕಗಳಿಗೆ ಯಾವ ರೀತಿ ಫಲ ಕೊಡುತ್ತೆ? ಮತ್ತೆ ಪ್ರಶ್ನೆನ ಅರ್ಥ ಮಾಡ್ಕೊಳ್ಳಿ. ಈ ಸೂರ್ಯ ಭುಕ್ತಿ 2, 4, 6ಕ್ಕೆ ಕನೆಕ್ಟಿವಿಟಿ ಆಗಿದೆ. ಈ ಸೂರ್ಯ ಭುಕ್ತಿ ಲಗ್ನ ಭಾವದಲ್ಲಿರುವಂತ ಕಾರಕಗಳಿಗೆ ಯಾವ ರೀತಿಯಾಗಿರುವಂತ ಫಲವನ್ನ ಕೊಡುತ್ತೆ? ಇದು ಪ್ರಶ್ನೆ. ಔಟರ್ ಲೈಫ್ ಕನೆಕ್ಟ್ ಆಗಿರೋದ್ರಿಂದ ಆರೋಗ್ಯದ ಸಮಸ್ಯೆ ಸ್ವಲ್ಪ. ಎಸ್. ಸೊ ಇದನ್ನ ಈಗ ಸಿಂಪಲ್ ಆಗಿ ನಾನು ಹಾಕ್ಬಿಡ್ತೀನಿ, ಎಲ್ಲ ಮ್ಯೂಟ್ ಮಾಡ್ಕೊಳ್ಳಿ. ಸೊ 12 ಭಾವಗಳಿಗೂ ನಾನು ಎಕ್ಸ್ಪ್ಲೇನ್ ಮಾಡ್ಬಿಡ್ತೀನಿ ಈಗ. ಓಕೆ, ಎಲ್ಲ ಮ್ಯೂಟ್ ಮಾಡ್ಕೊಂಡಿದ್ದೀರಾ ಅಂತ ಅನ್ಕೊಳ್ತೀನಿ, ರೈಟ್?
ಸೊ ಈಗ 2, 4, 6 ಲಗ್ನ ಭಾವಕ್ಕೆ ಯಾವ ರೀತಿ ಫಲವನ್ನ ಕೊಡುತ್ತೆ ಅಂತಂದ್ರೆ, ಲಗ್ನ ಭಾವದಲ್ಲಿರುವಂತ ಕಾರಕಗಳೇನೋ ನಾನೀಗ PDF ಅನ್ನು ಓದ್ತೇನೆ, ಅವಾಗ ನಿಮ್ಗೆ ಇನ್ನೂ ಚೆನ್ನಾಗಿ ಅರ್ಥ ಆಗುತ್ತೆ. ಸೊ ಲಗ್ನ ಭಾವದಲ್ಲಿರುವಂತ ಕಾರಕಗಳಿಗೆ ಯಾವ ರೀತಿಯಾಗಿರುವಂತ ಫಲವನ್ನ ಕೊಡುತ್ತೆ. ಲಗ್ನ ಭಾವದಲ್ಲಿ ತಲೆಗೆ ಸಂಬಂಧಪಟ್ಟಿರುವಂತ ತೊಂದರೆಗಳೇನಾದ್ರೂ ಕೊಡುತ್ತಾ ಅಂತ ಕೇಳಿದ್ರೆ, ಮೈನರ್ ಪ್ರಾಬ್ಲಮ್ಸ್ ಗಳನ್ನ ಕೊಡುತ್ತೆ, ವಾಸಿ ಆಗುವಂತ ಪ್ರಾಬ್ಲಮ್ಸ್ ಗಳು ಕೊಡುತ್ತೆ. ತಲೆಗೆ ಸಣ್ಣ ಪುಟ್ಟ ಗಾಯಗಳಾಗುವಂಥದ್ದು, ಸಣ್ಣ ಪುಟ್ಟ ಏಟ್ ಆಗುವಂಥದ್ದು, ಅಥವಾ ಸ್ಟ್ರೆಸ್ ರಿಲೇಟೆಡ್ ಆಗಿರುವಂತ ಪ್ರಾಬ್ಲಮ್ಸ್ಗಳು ಬರುವಂಥದ್ದು, ತಲೆಗೆ ಸಂಬಂಧಪಟ್ಟಿರುವಂತ ವಿಚಾರಗಳಲ್ಲಿ ತಲೆನೋವು ಅವಾಗ ಬರುವಂಥದ್ದು, ಸ್ಟ್ರೆಸ್ ರಿಲೇಟೆಡ್ ಆಗಿರುವಂಥದ್ದು. ಫೋರ್ ಹೆಡ್ ಅಲ್ಲಿ ಸಮಸ್ಯೆಗಳು ಬರುತ್ತಾ, ಟೆಂಪರರಿ ಪ್ರಾಬ್ಲಮ್ಸ್ಗಳು ಬರ್ಬೋದು. ಬ್ರೈನ್ ರಿಲೇಟೆಡ್ ಡಿಸೀಸು, ಬ್ರೈನ್ ರಿಲೇಟೆಡ್ ಪ್ರಾಬ್ಲಮ್ಸ್ ಏನಾದ್ರು ಬರುತ್ತಾ, ಬರೋಲ್ಲ. ಸೋಲ್ ರಿಲೇಟೆಡ್ ಪ್ರಾಬ್ಲಮ್ಸ್ ಏನಾದ್ರು ಇದೆಯಾ, ಇಲ್ಲ. ಲಾಂಜಿವಿಟಿ ಪ್ರಾಬ್ಲಮ್ಸ್ ಇದೆಯಾ, ಇಲ್ಲ. ಬಾಡಿ ಸ್ಟ್ರಕ್ಚರ್, ಬಾಡಿ ಎಬಿಲಿಟಿ ಟು ಎಂಜಾಯ್ ಆಲ್ ಇಂಡಿವಿಜುವಲ್ ಆಕ್ಟಿವಿಟೀಸ್ ಅಂತ ಕರಿತೀವಿ, ಇಲ್ಲ. ಅಂದ್ರೆ ಲಗ್ನ ಎಲ್ಲವನ್ನ ಅನುಭವಿಸುವಂತ ವಿಚಾರಕಗಳು ಅಥವಾ ಸ್ಕಿಲ್ ಅಂತ ಕರಿತೀವಿ, ಪರ್ಸನಲ್ ಸ್ಕಿಲ್, ಅಥವಾ ಸ್ವಂತ ಬುದ್ಧಿ, ಸ್ವಂತ ಆಲೋಚನೆ, ಕಲೆಗೆ ಸಂಬಂಧಪಟ್ಟಿರುವಂತ ವಿಚಾರಕಗಳು ಏನಾದ್ರೂ ಪ್ರಾಬ್ಲಮ್ಸ್ಗಳು ಕೊಡುತ್ತಾ ಅಂತ ಕೇಳಿದ್ರೆ ಕೊಡೋದಿಲ್ಲ. ಲಗ್ನ ಭಾವಕ್ಕೆ ಇದೇನ್ ಕೊಡುತ್ತೆ, ಈ 2, 4, 6 ಕಷ್ಟಪಟ್ಟು ದುಡಿ, ಲಕ್ ಮೇಲೆ ಡಿಪೆಂಡ್ ಆಗ್ಬೇಡ. ಈಸಿಯಾಗಿ ಯಾರು ನಿನಗೆ ತಂದ್ಕೊಡಲ್ಲ, ನೀನು ಕಷ್ಟಪಟ್ಟು ದುಡಿಬೇಕು ಅಂತ ಹೇಳಿ ಅವ್ರನ್ನ ದುಡಿಸುತ್ತೆ. ಆಲೋಚನೆ ಆ ರೀತಿ ಕೊಡ್ತಾ ಇರುತ್ತೆ, ಹಣ ಸಂಪಾದನೆ ಮಾಡು, ಆಸ್ತಿ ಸಂಪಾದನೆ ಮಾಡು, ಉದ್ಯೋಗಕ್ಕೆ ಹೋಗು. ಸೊ ಈ ರೀತಿ ಆಗಿರುವಂತ ವಿಚಾರಕಗಳನ್ನ ಕೊಡ್ತಾ ಇರುತ್ತೆ. ಖುಷಿ, ಸಂತೋಷ ಅಥವಾ ಎಂಜಾಯ್ಮೆಂಟ್, ಎಂಟರ್ಟೈನ್ಮೆಂಟ್ಗೆ ಸಂಬಂಧಪಟ್ಟಿರುವಂತ ವಿಚಾರಕಗಳಿಗೆ ಕೊಡ್ತಾ ಇರಲ್ಲ. ಅದೇ 2ನೇ ಭಾವಕ್ಕೆ ಈ 2, 4, 6 ಯಾವ ರೀತಿ ಫಲ ಕೊಡುತ್ತೆ ಅಂತಂದ್ರೆ, ಹಣವನ್ನ ಸಂಪಾದನೆ ಮಾಡುವಂಥದ್ದು, ಹಣವನ್ನ ಸೇರಿಸಿಡುವಂಥದ್ದು. ಯಾಕೆಂದ್ರೆ ಇಲ್ಲಿ ಫೇಸ್ ಸ್ಟ್ರಕ್ಚರ್ ಅಂತ ಕೊಟ್ಟಿದ್ದೀನಿ 2ನೇ ಭಾವಕ್ಕೆ. ಫೇಸ್ ಸ್ಟ್ರಕ್ಚರು, ಫೇಸು, ಬಾಯಿ, ಹಲ್ಲು, ನಾಲ್ಗೆ, ಮತ್ತೆ ಕಣ್ಣು, ಮೂಗು, ಚಿನ್, ಸ್ಪೀಕಿಂಗ್, ಮಾತಾಡುವಂತ ಎಬಿಲಿಟಿ, ಕ್ಯಾಲರೀಸು, ವಿಷನ್, ಮತ್ತೆ ಮೆಟಲ್ಸು, ಮೆಟೀರಿಯಲ್ಸ್, ಆರ್ಗಮೆಂಟ್ಸು, ಜಂಪ್ ಸ್ಟೋನ್ಸು, ಜಂಪ್ಸು, ಇದೆಲ್ಲ 2ನೇ ಭಾವದ್ದೇ. ಲಿಕ್ವಿಡ್ ಮನಿ, ಇದು ಎಲ್ಲದಕ್ಕೂ ಕೂಡ ಈ 2, 4, 6 ಸಾಧಕವಾಗಿರುವಂಥದ್ದು ಕೊಡುತ್ತೆ. ಮಾತಾಡುವಂತ ಸ್ವಭಾವ, ಸ್ವಲ್ಪ ರೂಢಾಗಿ ಮಾತಾಡ್ಬೋದು, ಜೋರಾಗಿ ಮಾತಾಡುವಂತ ಸ್ವಭಾವಗಳನ್ನ ಕೊಡುತ್ತೆ. ಈ ರೀತಿ ಆಗಿರುವಂತ ವಿಷನ್ ರಿಲೇಟೆಡ್ ಪ್ರಾಬ್ಲಮ್ ಸ್ವಲ್ಪ ಬರುವಂತ ಸಾಧ್ಯತೆಗಳಿರುತ್ತೆ. ಸೊ ಸ್ವಲ್ಪ ಕಣ್ಣು ಕಾಣಿಸ್ತಾ ಇರೋದು ಸ್ವಲ್ಪ, ಓಕೆ, ಅಥವಾ ಸ್ಪೆಕ್ಸ್ ಹಾಕೊಳ್ಬಹುದು. ಬಟ್ ಸರ್ಜರಿ, ಆಪರೇಷನ್ಸ್ ಇದಕ್ಕೆಲ್ಲ 8-12 ಬೇಕಾದ್ರು, ಓಕೆ, ರೈಟ್. ಸೊ ಈಗ ಹಣಕಾಸಿಗೆ ಸಂಬಂಧಪಟ್ಟಿರುವಂತ ವಿಚಾರಕಗಳಿಗೆ 2ನೇ ಭಾವಕ್ಕೆ ಇದು ಸಾಧಕ. ಇವನಿಗೆ ಈ ದಶಾಭುಕ್ತಿ ಬಂದಾಗ ಹಣಕಾಸು ತಂದು ಕೊಡ್ತಾನೆ, ಉದ್ಯೋಗ ಚೆನ್ನಾಗಿರುತ್ತೆ, ಉದ್ಯೋಗದಿಂದ ಹಣ ಬರುತ್ತೆ ಅಂತ ತಗೊಳ್ಬೋದು, ದುಡಿಮೆಯಿಂದ ಹಣ ಬರ್ಬೋದು ಅಂತ ತಗೊಳ್ಬೋದು. ಅದಾದ್ಮೇಲೆ 3ನೇ ಭಾವಕ್ಕೆ ಈ 2, 4, 6 ತಗೊಂಡಾಗ 3ನೇ ಭಾವಕ್ಕೆ ಶೋಲ್ಡರ್ ರೀಜನ್ ಅಲ್ಲಿ ಪ್ರಾಬ್ಲಮ್ಸ್ಗಳು ಬರುತ್ತಾ, ಸಣ್ಣ ಪುಟ್ಟ ಪ್ರಾಬ್ಲಮ್ಸ್ಗಳು ಬರ್ಬೋದು. ಯಾಕೆ ಹೇಳಿ, 3ನೇ ಭಾವಕ್ಕೆ ಈ 2ನೇ ಭಾವ 12ನೇ ಭಾವವಾಗಿ ಬಂದ್ಬಿಡುತ್ತೆ. ಸೊ ಅದರಿಂದ ಸಣ್ಣ ಪುಟ್ಟ ಕೈಗಳಲ್ಲಿ ಪ್ರಾಬ್ಲಮ್ಸ್ ಬರುವಂಥದ್ದು, ಶೋಲ್ಡರ್ ರೀಜನ್ ಅಲ್ಲಿ, ನೆಕ್ ರೀಜನ್ ಅಲ್ಲಿ ಪ್ರಾಬ್ಲಮ್ ಬರುವಂಥದ್ದು, ಇಯರ್ ರಿಲೇಟೆಡ್ ಪ್ರಾಬ್ಲಮ್ಸ್, ನರ್ವ್ ರಿಲೇಟೆಡ್ ಪ್ರಾಬ್ಲಮ್ಸ್ಗಳು, ಅಥವಾ ಬ್ಲಡ್ ರಿಲೇಟೆಡ್ ಸ್ವಲ್ಪ ಸಣ್ಣ ಪುಟ್ಟ, ಇದೆಲ್ಲ ಏನು ಅಂತಂದ್ರೆ ಕ್ಯೂರಬಲ್ ಮೈನರ್ ಪ್ರಾಬ್ಲಮ್ಸ್ ಅಂತ ತಗೊಳ್ಬೇಕು ನೀವು ಅಷ್ಟೇ. ಸಣ್ಣ ಪುಟ್ಟ ಮಾತ್ರೆ ಹಾಕಿದ ತಕ್ಷಣ ಸರಿ ಹೋಗ್ಬೋದು ಆ ಥರ. ಸೆನ್ಸಿಂಗ್ ಆರ್ಗನ್ಸ್, ಸ್ಟ್ರೆಂತ್, ಕರೇಜ್ ಇರುತ್ತೆ, ಎಸ್ ಇರುತ್ತೆ. ಆಮೇಲೆ ನಾಲೆಜ್ ಗೇನ್ ಮಾಡುವಂಥದ್ದಾಗಿರ್ಬೋದು, ಸ್ಮಾರ್ಟ್ ವರ್ಕ್ ಮಾಡುವಂಥದ್ದಾಗಿರ್ಬೋದು. ಸೊ ಇದೆಲ್ಲ ಇರ್ತದೆ ಆಕ್ಚುಲ್ ಆಗಿ. ಬಟ್ ಟ್ರಾವೆಲಿಂಗ್ಗಳಿಗೆ ಸಂಬಂಧಪಟ್ಟಿರುವಂಥ ವಿಚಾರಗಳಿಗೆ ಸಾಧಕವಾಗಿಲ್ಲ. ಟ್ರಾವೆಲ್ ಮಾಡುವಂಥದ್ದು ಅಥವಾ ದೂರ ಪ್ರಯಾಣ ಹೋಗುವಂಥದ್ದಕ್ಕೂ ಸಾಧ್ಯತೆಗಳು ಇಲ್ಲ. ಒಳ್ಳೆ ಬರವಣಿಗೆ ಇರುವಂಥದ್ದು ಅಥವಾ ನ್ಯೂಸ್ ರೀಡರ್ ಆಗೋ ಈ ರೀತಿ ಎಲ್ಲದಕ್ಕೂ ಕೂಡ ಇದು ಸಾಧಕನೇ ಆಕ್ಚುಲ್ ಆಗಿ, ಓಕೆ, ರೈಟ್. ಸೊ ಅದೇ ರೀತಿ 3ನೇ ಭಾವದಲ್ಲಿ ಅಡ್ವರ್ಟೈಸ್ಮೆಂಟ್ಸು ಮತ್ತೆ ನ್ಯೂಸ್ ಪೇಪರ್ಸು ಇದೆಲ್ಲ ಅಲ್ಲೇ ಬರುತ್ತೆ. ಅದ್ರಲ್ಲಿ ಉದ್ಯೋಗಗಳು ಮಾಡುವಂಥದ್ದು ಅಥವಾ ಆ ಟೈಮಲ್ಲಿ ಅಲ್ಲೇ ಆ ಇದರಲ್ಲಿ ಹೆಸರು ಬರುವಂಥದ್ದು ಅಥವಾ ನ್ಯೂಸಲ್ಲಿ ಬರುವಂಥದ್ದು. ಸೊ ಈ ರೀತಿ ಎಲ್ಲ ವಿಚಾರಗಳನ್ನು ಕೊಡುತ್ತೆ ಅವ್ರಿಗೆ, ಆಗುತ್ತೆ. ಇನ್ನು 4ನೇ ಭಾವಕ್ಕೆ ಅಂತ ತಗೊಂಡ್ರೆ ಆಕ್ಚುಲ್ ಆಗಿ ಭೂಮಿ ವಿಚಾರಕ್ಕಾಗಿರ್ಬೋದು, ಬೇಸಿಕ್ ಎಜುಕೇಶನ್ ವಿಚಾರಗಳಿಗಾಗಿರ್ಬೋದು, ಇದೆಲ್ಲದಕ್ಕೂ 2, 4, 6 ಸಕ್ಸಸ್ ಒಳ್ಳೆ ಕೊಡುತ್ತೆ. ಲ್ಯಾಂಡ್ ಪರ್ಚೇಸ್ ಮಾಡ್ಬೋದು, ವೆಹಿಕಲ್ ಪರ್ಚೇಸ್ ಮಾಡ್ಬೋದು, ವೆಲ್ತ್ ಇನ್ಕ್ರೀಸ್ ಆಗುತ್ತೆ, ಭೂಮಿನ ತಗೊಂಡು ಒಂದಕ್ಕಿಂತ ಹೆಚ್ಚು ಪ್ರಾಪರ್ಟಿಗಳನ್ನ ಮಾಡುವಂತ ಸಾಧ್ಯತೆಗಳನ್ನು ಕೂಡ ಅಲ್ಲಿ ಕೊಡುತ್ತೆ ಅಂತ ಅರ್ಥ. ಇನ್ನು 5ನೇ ಭಾವಕ್ಕೆ 2, 4, 6 ಹೇಗೆ ಕೆಲಸ ಮಾಡುತ್ತೆ ಅಂತ ನೋಡಿದ್ರೆ, ಸಣ್ಣ ಪುಟ್ಟ ಮೈನರ್ ಹಾರ್ಮೋನಲ್ ಇಂಬ್ಯಾಲೆನ್ಸ್ಗಳು ಬರುವಂತ ಸಾಧ್ಯತೆಗಳಿದೆ. ಯಾಕೆಂದ್ರೆ ಹಾರ್ಟ್, ಸ್ಪೈನು, ಸೆಕ್ಷುವಲ್ ಹಾರ್ಮೋನ್ಸು, ಸ್ಪೋಮು, ಫರ್ಟಿಲಿಟಿ, ಎಬಿಲಿಟಿ ಟು ಗಿವ್ ಪ್ರೆಗ್ನೆನ್ಸಿ, ಆಂಟಿಬಾಡೀಸು, ಇದೆಲ್ಲ ಕೂಡ ಇನ್ನರ್ ಲೈಫ್ಗೆ ಸಂಬಂಧಪಟ್ಟಿರುವಂಥದ್ದು.
ಮಗು ಪ್ರೀತಿ ಪ್ರೇಮಗಳಿಗೆ ಸಂಬಂಧಪಟ್ಟಿರುವಂಥದ್ದು ಅಥವಾ ಸೆಕ್ಸ್ಗೆ ಸಂಬಂಧಪಟ್ಟಿರುವಂಥ ವಿಚಾರಕಗಳಲ್ಲಿ ಈ ಸೂರ್ಯ ಭುಕ್ತಿ ಸಾಧಕವಾಗಿ ಇರೋದಿಲ್ಲ ಅವರಿಗೆ. ಮಗು ಕೊಡುತ್ತಾ ಅಂದ್ರೆ ಕೊಡಲ್ಲ, ಪ್ರೆಗ್ನೆನ್ಸಿ ಆಗ್ತಾರ ಆಗಲ್ಲ, ಸ್ವಲ್ಪ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಕೂಡ ಆಗುವಂಥ ಸಾಧ್ಯತೆಗಳು ಇರುತ್ತೆ ಈ ಟೈಮಲ್ಲಿ ಅಂತ ಅರ್ಥ. ಅದೇ ಟೈಮಲ್ಲೇ ಇವ್ರಿಗೆ ಎಂಜಾಯ್ಮೆಂಟ್, ಎಂಟರ್ಟೈನ್ಮೆಂಟ್, ಸಿನಿಮಾ, ಪಾರ್ಟಿ ಇದಕ್ಕೆಲ್ಲದಕ್ಕೂ ಆಸಕ್ತಿ ಇರುತ್ತೆ ಅಂದ್ರೂ ಕೂಡ ಈ ಟೈಮಲ್ಲಿ ಇವ್ರಿಗೆ ಆಸಕ್ತಿ ಇರೋದಿಲ್ಲ. ಇನ್ನೇನಾದ್ರು ಕಮಿಷನ್ ಏಜೆಂಟ್ ಆಗಿ ಕೆಲಸ ಮಾಡುವಂಥದ್ದು, ಬ್ರೋಕರೇಜ್ ಆಗಿ ಕೆಲಸ ಮಾಡುವಂಥದ್ದು, ಇದೆಲ್ಲದಕ್ಕೂ ಕೂಡ ಇದು ಸಾಧಕನೇ, ಹಣವನ್ನು ತಂದು ಕೊಡುತ್ತೆ ಅಂತಾನೆ ಅರ್ಥ. 8-12 ಆಗಿದ್ರು ಕೂಡ ಅಲ್ಲಿ 8ನೇ ಭಾವನೋ 12ನೇ ಭಾವ ಇದ್ರೂ ಕೂಡ ಅಲ್ಲಿ ಹಣವನ್ನ ಕೊಡುವಂತ ಭಾವ ಇದು ಅಂತ ಅರ್ಥ. ಇನ್ನು 6ನೇ ಭಾವಕ್ಕೆ ಅಂತ ತಗೊಂಡ್ರೆ ಹೊಟ್ಟೆ, ಆಹಾರ, ಫುಡ್ಡು, ಡ್ರೆಸ್ಸು ಇದೆಲ್ಲ 6ನೇ ಭಾವದ ಕಾರಕ. ಡಿಸೀಸು ಅಂದ್ರೆ ಕಾಯಿಲೆಗಳಿಗೆ, ವೈರಸ್ಗಳಿಗೆ ಸಂಬಂಧಪಟ್ಟಿರುವಂಥ ವಿಚಾರಕಗಳು ಅಥವಾ ಜಂಪ್ಸ್ ಅಂತ ಕರಿತೀವಿ, ಮೆಡಿಸನ್, ಫಿಸಿಕಲ್ ವರ್ಕ್, ಮಂತ್ಲಿ ಸ್ಯಾಲ್ರಿ ಇದೆಲ್ಲ 6ನೇ ಭಾವದ ಕಾರಕ. 6ನೇ ಭಾವಕ್ಕೆ 2, 4, 6 ಅನ್ನೋದು ತುಂಬಾನೇ ಸಾಧಕವಾಗಿರುವಂತ ಭಾವ. ಸೊ ಸಣ್ಣ ಪುಟ್ಟ ಹೊಟ್ಟೆಯಲ್ಲಿ ಸಮಸ್ಯೆಗಳು ಬರುವಂತ ಸಾಧ್ಯತೆಗಳಿರುತ್ತೆ, ಉದ್ಯೋಗ ಹೆಚ್ಚಾಗುವಂತ ಸಾಧ್ಯತೆಗಳಿರುತ್ತೆ, ಮತ್ತೆ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಹೊಟ್ಟೆಗೆ ಸಂಬಂಧಪಟ್ಟಿರುವಂತ ಕಾಯಿಲೆಗಳು ಬರುವಂತ ಸಾಧ್ಯತೆಗಳಿರುತ್ತೆ. ಇದೆಲ್ಲ ಕ್ಯೂರಬಲ್ ಆದ್ರೆ. ಓಕೆ, ಈಗ ಉದ್ಯೋಗ ಹೆಚ್ಚಾದ್ರೆ ಏನಾಗುತ್ತೆ, ಟೈಮ್ ಕರೆಕ್ಟಾಗಿ ಊಟ ತಿಂಡಿ ಮಾಡೋಕ್ಕಾಗಲ್ಲ. ಸೊ ಅವಾಗ ಏನಾಗುತ್ತೆ, ಗ್ಯಾಸ್ಟ್ರಿಕ್ ಶುರು ಆಗುತ್ತೆ. ಗ್ಯಾಸ್ಟ್ರಿಕ್ ಇಂದ ಹೊಟ್ಟೆಗೆ ಸಂಬಂಧಪಟ್ಟಿರುವಂತ ಕಾಯಿಲೆಗಳು ಬರುವಂತ ಸಾಧ್ಯತೆಗಳು. ಇನ್ನು 7ನೇ ಭಾವಕ್ಕೆ ಅಂತ ತಗೊಂಡ್ರೆ ಮದುವೆ ಅನ್ನೋ ವಿಚಾರಕ್ಕೆ ಇದು ಅಷ್ಟು ಸಾಧಕವಾಗಿಲ್ಲ. ಮತ್ತೆ ಕಿಡ್ನಿ, ಓವರೇಸು ಇದೆಲ್ಲ 7ನೇ ಭಾವದ ಕಾರಕನೇ. ಸೊ ಅದಕ್ಕೂ ಕೂಡ ಇದು ಅಷ್ಟು ಒಳ್ಳೆ ಭಾವಗಳು ಅಲ್ಲ, ಸಣ್ಣ ಪುಟ್ಟ ತೊಂದರೆಗಳು ಬರುವಂತ ಸಾಧ್ಯತೆಗಳಿರುತ್ತೆ. ಮತ್ತೆ 7ನೇ ಭಾವದಲ್ಲಿ ಹೆಂಡತಿ ಅಂತಾನೂ ಕರಿತೀವಿ ನಾವು, ಮಾತಾಡುವಂತ ಜನ ಆಗಿರ್ಬೋದು, ಮೀಟ್ ಮಾಡುವಂತ ಜನ ಆಗಿರ್ಬೋದು, ಇವರೆಲ್ಲರೂ ಕೂಡ 7ನೇ ಭಾವದ ಕಾರಕನೇ. ಇಲ್ಲಿ ಯಾವಾಗ ದಶಾಭಕ್ತಿಲಿ 2, 4, 6 ಕನೆಕ್ಟಿವಿಟಿ ಆಗುತ್ತೋ ಅಥವಾ 6ನೇ ಭಾವ ಕನೆಕ್ಟಿವಿಟಿ ಆಗುತ್ತೋ ಆವಾಗ ನಾವು ಅವ್ರನ್ನ ಯಾರನ್ನು ಕೂಡ ಸಮಾನತೆಯಿಂದ ಕಾಣುವುದಿಲ್ಲ ಅಂತ ಅರ್ಥ. 7ನೇ ಭಾವದಲ್ಲಿ ಇನ್ನೊಂದು ಕಾರಕ ಏನು ಅಂತಂದ್ರೆ ಈಕ್ವಲ್ ಪರ್ಸನ್ಸ್ ಅಂತ ಕರಿತೀವಿ. ಅಂದ್ರೆ ಸಮಾನತೆ ಇರುವಂತ ವ್ಯಕ್ತಿಗಳು ಅಥವಾ ಪ್ರತಿಯೊಬ್ಬರನ್ನು ನೋಡುವಂತವ್ರನ್ನು, ಮೀಟ್ ಮಾಡುವಂತವ್ರನ್ನು ಸಮಾನತೆಯಿಂದ ಕಾಣುವಂತ ಸ್ವಭಾವಗಳನ್ನ ಹೊಂದಿರೋರು ಅಂತ ಅರ್ಥ. ಅಲ್ಲಿ ಯಾವಾಗ 6 ಕನೆಕ್ಟಿವಿಟಿ ಆಗುತ್ತೋ ಆವಾಗ ಅವರು ಸಮಾನತೆಯಿಂದ ನೋಡೋದಿಲ್ಲ ಅವ್ರನ್ನ. ಅವಾಗ ಅವ್ರನ್ನ ಏನಾಗುತ್ತೆ, ಸಮಾನತೆಯಿಂದ ಕಾಣೋ ಸ್ವಭಾವಗಳನ್ನು ಈ ರೀತಿ ಏನು ಕೂಡ ಅಲ್ಲಿ ಬರೋದಿಲ್ಲ ಅವ್ರಿಗೆ. ಈ ಭಕ್ತಿಯಲ್ಲಿ ಅವರು ಆ ರೀತಿ ನಡ್ಕೊಳ್ಳಲ್ಲ. ಏನಪ್ಪ ಮನುಷ್ಯ ಅವಾಗ ಹಿಂಗೆ ಒಳ್ಳೆ ಅಂತರ ಇದ್ದ, ಈಗೇನು ಹಿಂಗ್ ಮಾತಾಡ್ತಾನೆ ಇವನು, ಅವೆಲ್ಲ ಒಳ್ಳೆ ಮರ್ಯಾದೆ ಕೊಡ್ತಾ ಇದ್ದ, ಈಗೇನಪ್ಪ ಕೊಡೋದಿಲ್ಲ. ಸೊ ಈ ರೀತಿ ಕಾಣುವಂತ ಸ್ವಭಾವಗಳನ್ನ ಹೊಂದಿರ್ತಾರೆ. 7ನೇ ಭಾವಕ್ಕೆ 6ನೇ ಭಾವ ಕನೆಕ್ಟಿವಿಟಿ ಆದರೆ ಆ ರೀತಿ ಸ್ವಭಾವಗಳನ್ನ ಹೊಂದುವಂತ ಸಾಧ್ಯತೆಗಳಿದೆ ಅಂತ ಅರ್ಥ. ಓಕೆನಾ? ಇನ್ನು 8ನೇ ಭಾವಕ್ಕೆ ಅಂತ ತಗೊಂಡಾಗ ಆ 2, 4, 6 ಅನ್ನೋದು 8ನೇ ಭಾವಕ್ಕೆ ಸಾಧಕ ಆಗಿರುವಂತ ಭಾವಗಳೇ. ದಿಢೀರಂತ ಹಣ ಬರುವಂತ ಸಾಧ್ಯತೆಗಳಿದೆ. ಯಾಕೆಂದ್ರೆ 8ನೇ ಭಾವದಲ್ಲಿ ನಡೆಯುವಂಥದ್ದೆಲ್ಲ ದಿಢೀರಂತ ಯಾವುದೋ ಒಂದು ಸಣ್ಣ ಕಾಯಿಲೆಗಳು ಸಡನ್ ಆಗಿ ಬರುವಂಥದ್ದು, ಕಷ್ಟ ಬರುವಂಥದ್ದು, ನೋವು ಆಗುವಂಥದ್ದು, ಇನ್ಶೂರೆನ್ಸ್ ಹಾಕುವಂಥದ್ದು, ಇದು ಇನ್ಶೂರೆನ್ಸ್ ಅಮೌಂಟ್ ತಗೊಳ್ಳುವಂಥದ್ದು, ಇದೆಲ್ಲವನ್ನ ತೋರಿಸುತ್ತೆ. ಅಥವಾ ಆ ಟೈಮಲ್ಲಿ ಸ್ವಲ್ಪ ಸಾಲಗಳನ್ನು ತಗೊಳ್ಳುವಂಥದ್ದು, ಇದೆಲ್ಲವನ್ನ ತೋರಿಸುತ್ತೆ. 6ನೇ ಭಾವ ಅನ್ನೋದು ಕೈ ಸಾಲ ಅಂತ ಕರಿತೀವಿ ಅಥವಾ ತೀರ್ಸಕ್ ಆಗುವಂತ ಸಾಲ ಅಂತ ಕರಿತೀವಿ. ಅದೇ 8ನೇ ಭಾವನ ಹೆಂಗ್ ಕರಿತೀವಿ ಅಂತಂದ್ರೆ ದೀರ್ಘವಾಗಿರುವಂತ ಕಾಯಿಲೆಗಳು ಅಥವಾ ಕೈಗೆ ಮೀರಿರುವಂತ ಸಾಲಗಳು ಅಂತ ಕರಿತೀವಿ. ಓಕೆ, ದೀರ್ಘಕಾಲವಾಗಿರುವಂತ ಕಾಯಿಲೆಗಳು ಅಥವಾ ಕೈಗೆ ಮೀರಿರುವಂತ ಅಂದ್ರೆ ವಾಸಿ ಆಗದೆ ಇರುವಂತ ಕಾಯಿಲೆಗಳು ಅಂತಾನು ಕರಿತೀವಿ. ಅಥವಾ ಕ್ರಾನಿಕ್ ಡಿಸೀಸ್ ಅಂತ ಕರಿತೀವಿ. ಅಥವಾ ಕಳ್ಳತನ ಮಾಡುವಂಥದ್ದು, ಕಳ್ಳತನದಲ್ಲಿ ಸಿಗಾಕೊಳ್ಳುವಂಥದ್ದು, ಪೊಲೀಸ್ ಸ್ಟೇಷನ್ಗೆ ಹೋಗುವಂಥದ್ದು, ಪೊಲೀಸ್ ಕೇಸ್ ಆಗುವಂಥದ್ದು, ಇದೆಲ್ಲ ತೋರಿಸುತ್ತೆ. ಬಟ್ ಇದೆಲ್ಲ ಏನು ಅಂದ್ರೆ ಟೆಂಪರರಿ ಅಷ್ಟೇ. ಓಕೆ, 8ನೇ ಭಾವನೆ ಕನೆಕ್ಟಿವಿಟಿ ಇತ್ತು ಅಂತಂದ್ರೆ ಆವಾಗ ಅವರಿಗೆ ಸಮಸ್ಯೆ ದೊಡ್ಡದು ಅಂತ ಅರ್ಥ. ಓಕೆ, ಈಗಿಲ್ಲ. ಓಕೆ, ಇನ್ನು 9ನೇ ಭಾವಕ್ಕೆ ಅಂತ ತಗೊಂಡ್ರೆ ಸ್ವಲ್ಪ ಪ್ರಾಬ್ಲಮ್ಸ್ಗಳು, ಸ್ಪಿರಿಚುವಲ್ ಲೈಫ್ಗೆ ಸಂಬಂಧಪಟ್ಟಿರುವಂತ ವಿಚಾರಗಳಿಗೆ ಈ ಟೈಮಲ್ಲಿ ವೀಕ್ ಆಗ. ಓಕೆ, ಸ್ಪಿರಿಚುವಲ್ ಲೈಫ್ಗೆ ಸಂಬಂಧಪಟ್ಟಿರುವಂತ ವಿಚಾರಗಳಿಗೆ ಸ್ಪಿರಿಚುವಲ್ ಲೈಫ್ಗೆ ಸಂಬಂಧಪಟ್ಟಿರುವಂಥದ್ದು, ದೈವ ಅನುಗ್ರಹಕ್ಕೆ ಸಂಬಂಧಪಟ್ಟಿರುವಂಥದ್ದು, ಲಕ್ಗೆ ಸಂಬಂಧಪಟ್ಟಿರುವಂಥ ವಿಚಾರಗಳು, ಲಾಯಲ್ಟಿ, ಸೊ ಈ ಥರದ್ದು ಹಾನೆಸ್ಟಿ ಆಗಿರುವಂಥದ್ದು, ಇದೆಲ್ಲ ಸ್ವಲ್ಪ ಕಡಿಮೆ ಆಗುತ್ತೆ. ಓಕೆ, ಹೈಯರ್ ಎಜುಕೇಶನ್ ಅಲ್ಲೂ ಅಷ್ಟೇ ಸಣ್ಣ ಪುಟ್ಟ ಬ್ರೇಕ್ಸ್ ಆಗುವಂತ ಸಾಧ್ಯತೆಗಳಿರುತ್ತೆ. ತುಂಬಾ ಅಲ್ಲ, 8 ಏನಾದ್ರು ಕನೆಕ್ಟಿವಿಟಿ ಇತ್ತು ಅಂದ್ರೆ ಬ್ರೇಕ್ ಆಗುತ್ತೆ.
ಇಲ್ಲಿ 8 ಇಲ್ಲ, ಬರೀ 2, 4, 6 ಇರೋದ್ರಿಂದ ಆ ಪರ್ಟಿಕ್ಯುಲರ್ ಟೈಮಲ್ಲಿ ಸ್ವಲ್ಪ ಬ್ಯಾಕ್ಲಾಗ್ ಆಗುವಂಥದ್ದು, 1-2 ಸಬ್ಜೆಕ್ಟ್ ಅಲ್ಲಿ ಸ್ವಲ್ಪ ಕಡಿಮೆ ಮಾರ್ಕ್ಸ್ ತಗೊಳ್ಳುವಂಥದ್ದು, ಈ ರೀತಿಯಾಗಿರುವಂಥ ವಿಚಾರಕಗಳನ್ನ ಕೊಟ್ಬಿಡುತ್ತೆ. ಅದೇ ಏನಾದರೂ ಅವರು ಅರ್ಚಕರೋ ಪೂಜಾರಿಗಳು ಸೊ ದೇವಸ್ಥಾನದಲ್ಲಿ ಕೆಲಸ ಮಾಡ್ತಾರಂಥವ್ರು ಆಗಿದ್ರೆ ಆಕ್ಚುಲ್ ಆಗಿ ಅವ್ರಿಗೆ ಈ ಟೈಮ್ ಅನ್ನೋದು ಅಷ್ಟು ಫೇವರಬಲ್ ಆಗಿ ಇರೋದಿಲ್ಲ ಆಕ್ಚುಲ್ ಆಗಿ. ಸೊ 8ನೇ ಭಾವದಲ್ಲಿ ನಾವು KP ಜ್ಯೋತಿಷ್ಯದಲ್ಲಿ 8ನೇ ಭಾವದಲ್ಲಿ ಇನ್ನೊಂದು ವಿಚಾರವನ್ನು ತಗೊಳ್ತೀವಿ, ಯಂತ್ರ ತಂತ್ರ ಮಂತ್ರಗಳು ಅಂತ ತಗೊಳ್ತೀವಿ. ಈಗ ಜ್ಯೋತಿಷ್ಯ ಶಾಸ್ತ್ರ ಅನ್ನೋದು 5ನೇ ಭಾವಕ್ಕೆ ತಗೊಳ್ತೀವಿ, ಯಂತ್ರ ತಂತ್ರ ಮಂತ್ರ ಅನ್ನೋದು 8ನೇ ಭಾವ ಅಥವಾ ಗುಪ್ತವಾಗಿರುವಂತ ವಿಚಾರಕಗಳ ಮೇಲೆ ಆಸಕ್ತಿ ಬರುವಂತ ಸಾಧ್ಯತೆಗಳು, ತಿಳ್ಕೊಳ್ಳೋಣ ಅಂತ ಹೋಗುವಂತ ಆಸಕ್ತಿಗಳು, ಇದೆಲ್ಲ ಕೊಡ್ತಾನೆ 8ನೇ ಭಾವಕ್ಕೆ. 9ನೇ ಭಾವದಲ್ಲಿ ಈ ಸ್ಪಿರಿಚುವಲ್ ಲೈಫ್ಗೆ, ಆಧ್ಯಾತ್ಮಿಕಕ್ಕೆ ಸಂಬಂಧಪಟ್ಟಿರುವಂಥ ವಿಚಾರಕಗಳಿಗೆ ಸ್ವಲ್ಪ ವೀಕ್ ಆಗತ್ತೆ ಅಂತ ಅರ್ಥ. ಅದೇ ಸಮಯದಲ್ಲೇ ತಂದೆ ಅನ್ನೋದು 9ನೇ ಭಾವನೆ, ಸೂರ್ಯ ಅನ್ನೋದು ತಂದೆಗೆ ಕಾರಕತ್ವವಾಗಿರುವಂಥದ್ದನ್ನೇ. ಸೊ ಏನಾಗುತ್ತೆ ಇಲ್ಲಿ ಅಂದ್ರೆ ತಂದೆ ಕಡೆಯಿಂದ ಸಿಗ್ಬೇಕಾದಂಥ ಪ್ರೀತಿ ವಿಶ್ವಾಸವನ್ನು ಆ ಪರ್ಟಿಕ್ಯುಲರ್ ಟೈಮಲ್ಲಿ ಸ್ವಲ್ಪ ಕಡಿಮೆ ಆಗತ್ತೆ ಅಂತಲೂ ತಗೊಳ್ಬೇಕಾಗುತ್ತೆ. ರೈಟ್. ಇನ್ನು 10ನೇ ಭಾವ ಅಂತ ತಗೊಂಡ್ರೆ 10ನೇ ಭಾವಕ್ಕೆ 2, 4, 6 ಅನ್ನೋದು ಸಾಧಕವಾಗಿರುವಂಥ ಭಾವಗಳೇ. ಓಕೆ, 10ನೇ ಭಾವಕ್ಕೆ ಸಾಧಕವಾಗಿರೋದ್ರಿಂದ ಏನ್ ಮಾಡುತ್ತೆ, ಆ ಟೈಮಲ್ಲಿ ಒಂದು ಪ್ರಮೋಷನ್ ಕೊಡುವಂಥದ್ದು, ಸ್ಯಾಲರಿ ಇನ್ಕ್ರಿಮೆಂಟ್ ಆಗುವಂಥದ್ದು, ಆ ಟೈಮಲ್ಲಿ ತುಂಬಾ ಒಳ್ಳೆ ಕೆಲಸ ಮಾಡ್ತಾನಪ್ಪ, ವೆರಿ ಗುಡ್, ತುಂಬಾ ಚೆನ್ನಾಗಿ ಒಂದು ಕೆಲಸ ಮಾಡ್ತಾ ಇದ್ದಾನೆ, ಸೊ ಈ ರೀತಿ ಎಲ್ಲ ಹೇಳುವಂಥ ಸಾಧ್ಯತೆಗಳು ತುಂಬಾ ಇರುತ್ತೆ. ಗೌರ್ಮೆಂಟ್ ಕಡೆಯಿಂದ ಯಾವ್ದಾದ್ರು ಒಂದು ವಿಚಾರ ಆಗುವಂಥದ್ದು, ಅವನಿಗೆ ಕೆಲಸ ಮಾಡೋ ಜಾಗದಲ್ಲಿ ಹೆಸರು ಕೀರ್ತಿ ಸಿಗುವಂಥದ್ದು, ಟಾಪ್ ರ್ಯಾಂಕಿಂಗ್ ಹೋಗುವಂಥದ್ದು, ಇದೆಲ್ಲವನ್ನ ಕೊಡ್ತಾನೆ ಅಂತ ಅರ್ಥ. ಅದೇ ಟೈಮಲ್ಲೇನೆ ಕೆಲವೊಂದು ಒಳ್ಳೆ ಹೆಸರು ತಗೊಳ್ಳೋದಕ್ಕೋಸ್ಕರ ಕೆಲವೊಂದು ವಿಚಾರಗಳನ್ನು ಬಿಟ್ಕೊಡ್ಬೇಕಾಗತ್ತೆ, ಬಿಡುವಂತ ಸ್ವಭಾವನು ಅಲ್ಲಿ ತೋರಿಸುತ್ತೆ ಅಂತ ಅರ್ಥ ಅದು. ಅಥವಾ ಇನ್ನೂ ಹೆಚ್ಚು ಪ್ರಮೋಷನ್ ಕೊಟ್ಟು ಅವನಿಗೆ ಹೈಯರ್ ಸ್ಯಾಲರೀಸು, ಹೈಯರ್ ಸ್ಟೇಜ್ಗೆ ಹೋಗುವಂತ ಸಾಧ್ಯತೆಗಳಿರುತ್ತೆ. ಸ್ಮಾಲ್ ಇಂಟೆಸ್ಟೈನ್, ಬಿಗ್ ಇಂಟೆಸ್ಟೈನು ಮತ್ತೆ ಲಿವರು, ಥೈಸ್ ರೀಜನ್ ಅಲ್ಲಿ ಸಣ್ಣ ಪುಟ್ಟ ಪ್ರಾಬ್ಲಮ್ಸ್ಗಳು ಬರುವಂತ ಸಾಧ್ಯತೆಗಳಿರುತ್ತೆ. ಇನ್ನು 11ನೇ ಭಾವಕ್ಕೆ 2, 4, 6 ಹೇಗೆ ಕೆಲಸ ಮಾಡುತ್ತೆ ಅಂತ ನೋಡಿದ್ರೆ, ಇಲ್ಲೇನ್ ಕೊಟ್ಟಿದ್ದೀನಿ, ನೀ ಜಾಯಿಂಟ್ಸು, ವಿಟಮಿನ್ಸು, ಸರ್ಟಿಫಿಕೇಶನ್, ಫುಲ್ಫಿಲ್ಮೆಂಟ್ ಆಫ್ ಡಿಸೈರು ಅಥವಾ ವಿಶ್ ಆಗುವಂಥದ್ದು, ಇದೆಲ್ಲವನ್ನ ಕೂಡ ಇಲ್ಲಿ ಕಡಿಮೆ ಆಗುತ್ತೆ ಅಂತ ಅರ್ಥ. ಅಂದ್ರೆ ಸಣ್ಣ ಪುಟ್ಟ ಜಾಯಿಂಟ್ ಅಲ್ಲಿ ಪ್ರಾಬ್ಲಮ್ ಬರಬಹುದು, ಕ್ಯೂರಬಲ್ ಪ್ರಾಬ್ಲಮ್, ವಿಟಮಿನ್ ಡಿಫಿಷಿಯನ್ಸಿ ಬರುವಂತ ಸಾಧ್ಯತೆಗಳು. ಅಲ್ಲೇನಾಗುತ್ತೆ, 11ನೇ ಭಾವನ ತೃಪ್ತಿ ಅಂತ ಕರಿತೀವಿ. ಈಗ ಅಲ್ಲಿ 2, 4, 6 ಕನೆಕ್ಟಿವಿಟಿ ಆಗಿದ್ರೆ ಏನಾಗುತ್ತೆ, ತೃಪ್ತಿ ಇರೋದಿಲ್ಲ ಅವನಿಗೆ ಅಂತ ಅರ್ಥ. ಆ ಟೈಮಲ್ಲಿ ಅವನಿಗೆ ಆ ತೃಪ್ತಿ ಸಿಕ್ಕೋದಿಲ್ಲ ಅನ್ನೋದನ್ನ ಹೇಳುತ್ತೆ. ಅದೇ ಟೈಮಲ್ಲಿ ಆಕ್ಚುಲ್ ಆಗಿ ಇವನಿಗೆ ಬಿಸ್ನೆಸ್ಗೆ ಮನಿ ರಿಲೇಟೆಡ್ ಆಗಿರುವಂಥದ್ದು ಪ್ರಾಫಿಟ್ಸ್ಗಳು ಬರುವಂಥ ಸಾಧ್ಯತೆಗಳಿರ್ತದೆ, ಇದೆಲ್ಲವನ್ನ ತಂದು ಕೊಡ್ತಾನೆ. ಆದರೆ ಹೈಯರ್ ಎಜುಕೇಶನ್ PhD ಮಾಡೋದಕ್ಕೋಸ್ಕರ ಈ ಥರದ ವಿಚಾರಗಳಿಗೆ ಸ್ವಲ್ಪ ಅಡಚಣೆಗಳಾಗತ್ತೆ ಅಂತ ಅರ್ಥ. ಅಲ್ಲೊಂದು ತೃಪ್ತಿ ಇಲ್ಲದೆ ಇರೋ ಥರ ಇರುತ್ತೆ ಅಂತ ಅರ್ಥ. ಈಗ ಅದೇ ಇನ್ನರ್ ಲೈಫ್ ಕನೆಕ್ಟಿವಿಟಿ ಆಗಿತ್ತು ಅಂದ್ರೆ ತೃಪ್ತಿ ಇರುತ್ತೆ, ಅವನು ಏನೇ ಮಾಡಿದ್ರು ಕೂಡ ಅದರಲ್ಲೊಂದು ತೃಪ್ತಿ ಇರುತ್ತೆ ಅಂತ ಅರ್ಥ. ಓಕೆ, ರೈಟ್. ಇನ್ನು 12ನೇ ಭಾವಕ್ಕೆ ಅಂತ ತಗೊಂಡ್ಬಿಟ್ರೆ ಆಕ್ಚುಲ್ ಆಗಿ ಫೀಡ್ ತಗೊಳ್ತೀವಿ ಆಕ್ಚುಲ್ ಆಗಿ, ಮತ್ತೆ ಹಾಸ್ಪಿಟಲ್ ಎಕ್ಸ್ಪೆಂಡಿಚರ್ ಆಗಿರ್ಬೋದು ಅಥವಾ ಖರ್ಚುಗಳಾಗಿರ್ಬೋದು, ನಿದ್ದೆ ಆಗಿರ್ಬೋದು, ಸೆಕೆಂಡ್ ಪ್ರೊಫೆಷನ್ ಅಂತ ತಗೊಳ್ತೀವಿ, ಅಥವಾ ಇನ್ನೊಂದು ಬ್ರಾಂಚ್ ಓಪನ್ ಮಾಡುವಂಥದ್ದು ಬಿಸ್ನೆಸ್ ಅಲ್ಲಿ. ಸೊ ಇದೆಲ್ಲದಕ್ಕೂ ಸಂಬಂಧಪಟ್ಟಿರುವಂಥದ್ದೆಲ್ಲ 12ನೇ ಭಾವ. ಹಾಸ್ಪಿಟಲ್ ಖರ್ಚಾಗುವಂಥದ್ದು ಇದೆಲ್ಲಾನು. ಸೊ 2, 4, 6 ಅವರಿಗೆ ಸ್ವಲ್ಪ ಹಾಸ್ಪಿಟಲ್ ಖರ್ಚುಗಳನ್ನ ಕೊಡುವಂಥ ಸಾಧ್ಯತೆಗಳಿರ್ತದೆ. ಅಥವಾ ಒಂದೇ ಕಂಪ್ನಿಲಿ ಕೆಲಸ ಮಾಡ್ಕೊಂಡಿದ್ದು ಇನ್ನೊಂದು ಕಂಪ್ನಿಲಿ ಕೆಲಸಕ್ಕೆ ಹೋಗುವಂಥ ಸಾಧ್ಯತೆಗಳನ್ನ ತೋರಿಸುತ್ತೆ. ಸೊ ಈ ರೀತಿ ಎಲ್ಲಾ ವಿಚಾರಕಗಳನ್ನು ಕೊಡುತ್ತೆ. ಹಣನೂ ಕೊಡುತ್ತೆ, ಇನ್ವೆಸ್ಟ್ಮೆಂಟ್ ಅವನು ಮಾಡಬಹುದು. ಸೊ ವೆರಿ ಸಿಂಪಲ್. ಈ 2, 4, 6 ಈ ಭಾವಗಳನ್ನ ಇಟ್ಟು 12 ಭಾವಗಳಿಗೆ ನಾವು ಕಡಿಮೆ ಅಂದ್ರೂ ಒಂದು 5 ಪ್ರಶ್ನೆ ತಗೊಂಡಿದೀವಿ ಅಂತಂದ್ರೂ ಕೂಡ ಎಷ್ಟು ಪ್ರಶ್ನೆಗಳಿಗೆ ನಾವು ಉತ್ತರ ಕೊಟ್ವಿ? ಈಗ ಸಿಂಪಲ್, ಬರೀ 5 ಪ್ರಶ್ನೆಗಳನ್ನ ತಗೊಂಡಿದೀವಿ ಅಂತ ಇಟ್ಕೊಳ್ಳಿ. 5 × 12 ಎಷ್ಟು ಪ್ರಶ್ನೆ? 60 ಪ್ರಶ್ನೆಗಳಿಗೆ ಉತ್ತರವನ್ನು ಕೊಟ್ವಿ, ಕರೆಕ್ಟಾ? ಇದೆಲ್ಲ ಆದ್ಮೇಲೆ ಏನಾದ್ರೂ ಪ್ರಶ್ನೆ ಇರುತ್ತೆ ಅಂತ ಅನ್ಕೊಳ್ತೀರಾ ನೀವು ಅವ್ರ ಹತ್ರ? ಈ ದಶಾಭಕ್ತಿಲಿ ಬೇರೆ ಏನಾದ್ರು ಪ್ರಶ್ನೆ ಕೇಳೋದಿರುತ್ತಾ ಅವ್ರಿಗೆ? ಉದ್ಯೋಗ ವ್ಯಾಪಾರಕ್ಕೆ ಸಂಬಂಧಪಟ್ಟಿರುವಂಥದ್ದು ಎಲ್ಲ ಹೇಳ್ಬಿಟ್ಟಿದೀವಿ. ಆದ್ರೆ ಪ್ರಶ್ನೆ ಏನ್ ಬರ್ಬೋದು ಅವ್ರ ಹತ್ರ ಅಂತಾರೆ. ನೆಕ್ಸ್ಟ್ ಪ್ರಶ್ನೆ, ನಮ್ಗೆ ಏನು ಉದ್ಯೋಗ ಮಾಡಿದ್ರೆ ಸೆಟ್ ಆಗತ್ತೆ, ಏನು ಮಾಡಿದ್ರೆ ನಾವು ಇನ್ಕ್ರಿಮೆಂಟ್ ಆಗ್ತೀವಿ, ಈ ರೀತಿ ಪ್ರಶ್ನೆಗಳನ್ನ ಕೇಳಬಹುದೇ ಹೊರತು ಬೇರೆ ಏನಾದ್ರು ಪ್ರಶ್ನೆಗಳಿರುತ್ತಾ ಅಂತ ಕೇಳಿದ್ರೆ ಇಲ್ಲ. ನೆಕ್ಸ್ಟ್ ಬುಕ್ತಿ ಹೆಂಗಿದೆ ಅಂತ ಕೇಳ್ಬೋದು ಸರ್, ಅಷ್ಟೇ. ಕರೆಕ್ಟ್ ಸರ್, ನೆಕ್ಸ್ಟ್ ಬುಕ್ತಿ ಹೆಂಗಿದೆ ಅಂತ ಕೇಳ್ಬೋದು, ಕರೆಕ್ಟ್ ಅಲ್ವಾ? ಸೊ ಏನಾದ್ರೂ ಪ್ರಶ್ನೆಗಳಿದೆ ಈಗ?
ಎನಿ ಕ್ವೆಶನ್ಸ್ ಟು ಆಸ್ಕ್? ಗ್ರಹಕಾರಕ ಮತ್ತು ಭಾವಕಾರಕವನ್ನ ಉಪಯೋಗಿಸಿ ಈ ರೀತಿ ನೀವು ಫಲಗಳನ್ನ ಹೇಳಬೇಕು. ಆ ಸರ್, ಒಂದು ದಶಾಭುಕ್ತಿಯಲ್ಲಿ ಅವ್ರಿಗೆ ಹೇಗೆ ಫಲವನ್ನ ಕೊಡುತ್ತೆ ಒಂದು. ಸೆಕೆಂಡು, ಅವ್ರ ಜಾತಕದ ಪ್ರಕಾರ ಅವ್ರಿಗೆ ಯಾವ ಭಾವ ವೀಕ್ ಆಗಿದೆ, ಯಾವ ಭಾವ ಸ್ಟ್ರಾಂಗ್ ಆಗಿದೆ, ಯಾವ ಗ್ರಹ ವೀಕ್ ಆಗಿದೆ, ಯಾವ ಭಾವ ವೀಕ್ ಆಗಿದೆ. ಸೊ ಈಗ ನನಗೆ ಮದುವೆ ಯಾವ ಭುಕ್ತಿಯಲ್ಲಿ ಆಗುತ್ತೆ ಅನ್ನೋ ಪ್ರಶ್ನೆ ಏನಾದ್ರು ಕೇಳಿದ್ರೆ ಅವರು, ನೀವು ಈಸಿಯಾಗಿ ದಶಾಭುಕ್ತಿನ ನೋಡಿ ಹೇಳ್ಬಿಡ್ಬೋದು. ಈ 9 ಗ್ರಹಗಳಲ್ಲಿ ಯಾವ ಗ್ರಹಗಳು ಇನ್ನರ್ ಲೈಫ್ ಕನೆಕ್ಟಿವಿಟಿ ಇದೆಯೋ ಆ ಪೀರಿಯಡ್ ಆಗುತ್ತೆ. ಈಗ ಸೂರ್ಯ ಭುಕ್ತಿ ಕೊಡ್ತಾನ? ಇಲ್ಲ, ಮದುವೆ ಕೊಡಲ್ಲ. ಕೊಡಲ್ಲ. ಇನ್ ಚಂದ್ರ ಬಿಡಿ ದಶಾಭುಕ್ತಿ ಮುಖಾಂತರ ವರ್ಕ್ ಆಗುತ್ತೆ. ಇನ್ ಕುಜ ಕೊಡ್ತಾನ ಮದುವೆ ಯೋಗವನ್ನ? ಕೊಡಲ್ಲ. ಇಲ್ಲ ಸರ್. ಕೊಡಲ್ಲ ಗುರುಜಿ. Right. ಬುಧ ಗ್ರಹ ಕೊಡ್ತಾನ ಮದುವೆ ಯೋಗವನ್ನ? ಕೊಡ್ತಾನೆ. ಮದುವೆ ಮಗು ಎರಡು ಕೊಡ್ತಾನೆ. ಕೊಡ್ತಾನ? ಕೊಡ್ತಾನೆ. ಮದುವೆ ಮಗು ಎರಡೂ ಕೊಡ್ತಾನ ಆ ಟೈಮಲ್ಲಿ, ಕರೆಕ್ಟಾ? ಅದಾದ್ಮೇಲೆ ಗುರುಗ್ರಹ ಕೊಡ್ತಾನ ಮಗು ಮದುವೆನ? ಕೊಡಲ್ಲ. ಇಲ್ಲ ಇಲ್ಲ ಸರ್. ಇನ್ನು ಶುಕ್ರ ಕೊಡ್ತಾನ? ಕೊಡಲ್ಲ. ಇಲ್ಲ ಗುರುಜಿ. ಇನ್ನು ಶನಿ ಗ್ರಹ ಕೊಡ್ತಾನ? ಕೊಡ್ತಾನೆ. ಕೊಡ್ತಾನೆ ಗುರು. ಕೊಡ್ತಾನೆ. ಆ, ಇನ್ನು ರಾಹು ಕೊಡ್ತಾನ? ಕೊಡಲ್ಲ. ಇಲ್ಲ ಸರ್. ಕೊಡೋದೆ. ಇನ್ನು ಕೇತು ಕೊಡ್ತಾನ ಅಂದ್ರೆ ಕೊಡ್ತಾನೆ ಕೊಡ್ತಾನೆ. ಅಲ್ವಾ? ಸೊ ಇಲ್ಲಿ ಪ್ರಶ್ನೆಗೆ ಸಂಬಂಧಪಟ್ಟಿರುವಂತ ಭಾವನೆ ಬರಬೇಕು ಅನ್ನೋ ಕಾನ್ಸೆಪ್ಟ್ ಇಲ್ಲ. ಅದು ಔಟ್ಡೇಟೆಡ್ ಕಾನ್ಸೆಪ್ಟ್. ಫಸ್ಟ್ ಅರ್ಥ ಮಾಡ್ಕೊಳ್ಳಿ. ಪ್ರಶ್ನೆಗೆ ಸಂಬಂಧಪಟ್ಟಿರುವಂತ ಗ್ರಹನೋ ಅಥವಾ ಭಾವನೋ ಅಲ್ಲಿ ಬರಬೇಕು ಅನ್ನೋದಿಲ್ಲ ಇಲ್ಲಿ. ಉದಾಹರಣೆಗೆ ಮದುವೆ ಅಂತ ತಗೊಂಡಿದ ತಕ್ಷಣನೇ ಮದುವೆಗೆ 7ನೇ ಭಾವ ಬರಲೇಬೇಕು ಆವಾಗ ಮದುವೆ ಕೊಡ್ತಾನೆ ಅಂದ್ರೆ ತಪ್ಪು. ಅದು 7ನೇ ಭಾವಕ್ಕೆ ಸಾಧಕವಾಗಿರುವಂತ ಭಾವಗಳು ಅಲ್ಲಿದ್ರೆ ಮದುವೆ ಯೋಗವನ್ನ ಕೊಡ್ತಾನೆ. ಅದೇ ಸಮಯದಲ್ಲೇನೆ ಮಗು ಅನ್ನೋ ಒಂದು ವಿಚಾರಕ್ಕೆ 5ನೇ ಭಾವಕ್ಕೆ ಸಾಧಕವಾಗಿರುವಂತ ಭಾವಗಳು ಇದ್ರೇನೆ ಸಾಕು, ಕೊಡ್ತಾನೆ ಅಂತ ಅರ್ಥ. ಈಗ ಇಲ್ಲಿ ಬುಧ ಭುಕ್ತಿಯಲ್ಲಿ 5 ಇಲ್ಲ ಅಲ್ವಾ? ಸೊ 5ನೇ ಭಾವದಿಂದ ಬರುವಂತ ಸಪೋರ್ಟಿಂಗ್ ಭಾವಗಳು ಇಲ್ಲಿದ್ಯಾ ಅಂತ ಕೇಳಿದ್ರೆ ಇದೆ. ಈಗ 5ನೇ ಭಾವಕ್ಕೆ 5th ಹೌಸ್ಗೆ 5, 9 ಯಾವ ಭಾವಗಳು? ತ್ರಿಕೋನ ಅಲ್ವಾ ಸರ್? ಸೇಮ್ 159 ಒಂದೇ ಇದ್ರಲ್ಲಿ ಬರುತ್ತೆ. ಹೇಳ್ಬೇಕು ಸರ್, ಅದನ್ನೇ ಕೇಳ್ತಾರೆ ಸರ್. 5ನೇ ಭಾವಕ್ಕೆ 1, 5, 9 ಯಾವ ಭಾವಗಳು? 1, 5 ಸರ್. 1, 9 1, 5 ಸರ್. 1, 9 ಸರ್. 5ನೇ ಭಾವಕ್ಕೆ ಕೇಳ್ತಾರೆ ಸರ್. ಈಗ ನಾನು 1ನೇ ಭಾವಕ್ಕೆ ಅಂತ ಕೇಳಿದ್ರೆ 5, 9. ನಾನು 9ನೇ ಭಾವಕ್ಕೆ ಕೇಳಿದಾಗ ರೈಟ್. ಸೊ ಅದೇ ರೀತಿನೇ 5ನೇ ಭಾವಕ್ಕೆ 3 ಮತ್ತು 11 ಯಾವ ಭಾವಗಳು ಬರುತ್ತೆ? 7, 3 ಆಗುತ್ತೆ ಸರ್. 7, 3 7 ಮತ್ತೆ 3 ಆಗುತ್ತೆ. ಹ್ಮ್. ಸೊ ರೂಲ್ ಏನ್ ಹೇಳುತ್ತೆ? 5ನೇ ಭಾವದ ಫಲಗಳನ್ನ 3 ಪಟ್ಟು ಹೆಚ್ಚಿಸುವಂತ ಭಾವಗಳು ಯಾವ್ದು? 3 ಮತ್ತು 11 ಅಲ್ವಾ? 3, 11 3 ಪಟ್ಟು ಹೆಚ್ಚುಗೊಳಿಸುತ್ತೆ ಅಂತ ಹೇಳಿದೀನಿ ರೂಲಲ್ಲಿ. ಹಂಗಂದಾಗ 5ನೇ ಭಾವಕ್ಕೆ 1, 9, 3, 7 ಇದ್ರೇನೆ ಸಾಕು, ಮಗುವನ್ನ ಕೊಡ್ತಾನೆ. ಸೊ 5ನೇ ಭಾವ ಬರಲೇಬೇಕು ಅನ್ನೋದೇನಿಲ್ಲ ಅಲ್ಲಿ ಅಂತ ಅರ್ಥ. ಆವಾಗ ಸಾಧಕವಾಗಿರುವಂತ ಭಾವ ಇದ್ರೆ ಸಾಕು. ಇನ್ನು 7ನೇ ಭಾವಕ್ಕೆ ಅಂತ ತಗೊಳ್ಳಿ, ಮದುವೆಗೆ ಇಲ್ಲಿ 7 ಇಲ್ಲ ಅಂತ ತಗೊಳ್ಳಿ. ಈಗ 1, 3, 11 ಇದೆ. 7ನೇ ಭಾವಕ್ಕೆ 5, 9 ಯಾವುದು ಅಂತ ಬಂದ್ರೆ 3 ಮತ್ತು 11, ಕರೆಕ್ಟಾ? ಹಾ ಸರ್. ಅದೇ 7ನೇ ಭಾವಕ್ಕೆ 3, 11 ಯಾವ ಭಾವಗಳು ಅವಾಗ ಹೇಳಿ? 9, 5 ಆಗುತ್ತೆ 5, ಸರ್. 9 ಸರ್. 5, 9ನೇ 9 ಭಾವ. 9. ಅಲ್ವಾ? ಸೊ ಈಗ ಅವ್ನು ಕೊಡ್ತಾನ? ಹಾ 5, ಸರ್. 9 ಇದ್ದಾಗ 7ನೇ ಭಾವ ಇಲ್ಲ. ಇಲ್ಲಿಗ 3 ಇದೆ, 11 ಇದೆ. ಈ ಟೈಮಲ್ಲಿ ಮದುವೆಗೆ ಯೋಗವನ್ನ ಕೊಡ್ತಾನ ಬುಧ ಭುಕ್ತಿ, ಬುಧ ಕೊಡ್ತಾನೆ ದಶೆಯಲ್ಲಿ? ಎಸ್ ಸರ್. ಕೊಡ್ತಾನೆ ಸರ್. ಯಾಕಂದ್ರೆ Logic, ತ್ರಿಕೋನಗಳು simple ವಿಚಾರ ಆಗೋದ್ರಿಂದ ಅಲ್ವಾ? ಎಕ್ಸ್ಪೆಂಡ್ ಆಗುತ್ತೆ. ಆಗತ್ತೆ, ಕೊಡ್ತಾನೆ. ಹೌದು ಸರ್. ಈಗ ಇಲ್ಲಿ 4, 10 ಇದೆ, ಕರೆಕ್ಟಾ? ಈ 4, ಹಾ ಸರ್. 10 ನನಗೆ ಸಾಲ ಬೇಕು ಅಂತ ಇಟ್ಕೊಳ್ಳಿ. ಈಗ ನಾನೊಂದು ಮನೆ ಕಟ್ತೀನಿ, ಸಾಲ ಬೇಕು ನನಗೆ. ಇವಾಗ ಸಾಲ ಸಿಗುತ್ತಾ? ಸಿಗುತ್ತೆ ಸರ್. ಸಿಗುತ್ತೆ ಸರ್. ಯಾಕೆ ಸಿಗುತ್ತೆ ಹೇಳಿ? ಸಿಗಲ್ಲ ಗುರುಜಿ. 7 ಭಾವಗಳು. 6ನೇ ಭಾವ 6ಕ್ಕೆ ಸಾಲ. 5ನೇ ಭಾವ ಬರುತ್ತೆ 10. 6ನೇ ಭಾವ 4ಕ್ಕೆ ಅಂದ್ರೆ ಸಾಲ. 4, 10 6ನೇ ಭಾವ ಸಾಧಕನ ಬಾಧಕನ?
ಸಾಧಕ ಸರ್, ಸಾಧಕ. ಆರನೇ ಭಾವ ಸಾಧಕ. ಸಾಧಕ. ಸೊ ಸಾಲ ಸಿಗುತ್ತೆ. ಸಿಗುತ್ತೆ ಸರ್. ಇವತ್ತು ನಾವು ಒಂದು ಕಾರ್ ತಗೋಬೇಕು ಅಂತ ಇಟ್ಕೊಳ್ಳಿ, ಫುಲ್ ಕ್ಯಾಶ್ ಕೊಟ್ಟು ತಗೊಳೋದಕ್ಕಾಗತ್ತಾ? ಆಗುತ್ತೆ ಸರ್. ಫುಲ್ ಕ್ಯಾಶ್ ತಗೊಂಡು ಕೊಡ್ಬೇಕು ಅಂದ್ರೆ ಅದಕ್ಕೆ ಐಟಿ ಎಷ್ಟು ಕಟ್ಬೇಕು ಹೇಳಿ ನೀವು ಅವಾಗ? ಲೋನ್ ಮಾಡಿಸ್ಕೊಂಡೆ ಹಾಕೋದು. ಕರೆಕ್ಟನೇ. ಸೊ ಈಗ ಹೋಗ್ಲಿ, ನಿಮ್ಮ ಒಂದು 2 ಕೋಟಿ ದುಡ್ಡು ಇಟ್ಕೊಂಡು ನೀವು ಮನೆ ಕಟ್ಟಕ್ ಆಗತ್ತಾ? ಇಲ್ಲ ಗುರುಜಿ, ಲೋನ್ ಹಾಕ್ಬೇಕು. ದುಡ್ಡಿದೆ ಬಟ್ ಆದ್ರೂ ಕಟ್ಟಕ್ ಆಗತ್ತಾ ಅಂತ ಕೇಳಿದ್ರೆ ಕಟ್ಟಕ್ ಆಗಲ್ಲ. ಲೋನ್ ತಗೊಂಡೇ ಕಟ್ಬೇಕು ಅದಕ್ಕೆ, ಅಲ್ವಾ? ಹೌದು ಗುರುಜಿ. ಹೌದು ಸರ್. ಕಾರಣ ಏನು ಅಂತಂದ್ರೆ ಇವತ್ತಿನ ಪೊಸಿಷನ್ ಹಂಗಿದೆ. ಆಕ್ಚುಲ್ ಆಗಿ 3 ಲಕ್ಷನೋ 2 ಲಕ್ಷದ ಮೇಲೆ ಏನೋ ಟ್ರಾನ್ಸಾಕ್ಷನ್ ಮಾಡಂಗಿಲ್ಲ ಇವಾಗ ಕೈಯಿಂದ ಕ್ಯಾಶ್. ರೈಟ್? ಎಲ್ಲಿಂದ ಬಂತು ಅಂತ ಕೇಳ್ತಾರೆ ಈಗ. ಓಕೆ, ಎಸ್ ಸರ್, ಒಂದು ಪ್ರಶ್ನೆ ಇತ್ತು. ಕೇಳಿ ಸರ್. ಇವಾಗ ಈ ಸೂರ್ಯನ ದಶಾನಲ್ಲೋ ಇಲ್ಲ ಭುಕ್ತಿನಲ್ಲಿ 2, 4, 6 ಇರುವಾಗ ಇವಾಗ ನಾವು ಶೇರ್ಸ್ ಗೆ ಸಂಬಂಧಪಟ್ಟಿದ್ದ ಪ್ರಶ್ನೆ ಬಂತು. ಒಂದು ಶೇರ್ಸ್ ಇನ್ವೆಸ್ಟ್ಮೆಂಟ್ ಅಲ್ಲಿ 3, 11ನೇ ಭಾವದಲ್ಲಿ ಇಲ್ಲ 1, 3, 5, 7, 9 ಆ ತರ ಇದ್ದು ದಶಾಭುಕ್ತಿಗಳಲ್ಲಿ ಅದು 2, 4, 6 ತೋರ್ಸಿದ್ರು ಕೂಡ ಅವ್ನಿಗೆ ಜಾಸ್ತಿ ಅದರಲ್ಲಿ ಗೇನ್ಸ್ ಇರಲ್ಲ ಅಲ್ವಾ? ಯಾಕಂದ್ರೆ ವಿಧಿನಲ್ಲೇ ಇಲ್ದೇ ಇರೋದ್ರಿಂದ ಮಾಡಕ್ ಆಗಲ್ಲ ಸರ್. ಅವಾಗ ಶೇರ್ಸ್ ಮಾಡಕ್ ಆಗಲ್ಲ ಸರ್. ಆ ಟೈಮಲ್ಲಿ ಅವ್ರಿಗೆ ಶೇರ್ಸ್ ಕೈ ಕೊಡಲ್ಲ. ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಕೊಡುತ್ತೆ. ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಅನ್ನೋದು 12ನೇ ಭಾವ, ಶಾರ್ಟ್ ಟರ್ಮ್ ಇನ್ವೆಸ್ಟ್ಮೆಂಟ್ಸ್ ಅನ್ನೋದು 5ನೇ ಭಾವ, ಅಥವಾ ಡೈಲಿ ಟ್ರೇಡಿಂಗು, ದ ಸ್ಟಾಕ್ ಮಾರ್ಕೆಟ್, ಇದು 5ನೇ ಭಾವದ ಕಾರಕ ಸರ್. ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ಸ್ ಅನ್ನೋದು 12ನೇ ಭಾವ. ಸೊ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ಸ್ಗೆ ಅವ್ರು ಖಂಡಿತ ಮಾಡ್ಬೋದು, ಅದ್ರಲ್ಲಿ ಏನೂ ಕೂಡ ಪ್ರಾಬ್ಲಮ್ಸ್ ಆಗಲ್ಲ ಸರ್. ಇದು 4, 2, 4, 6 ಅನ್ನೋದು ಲಾಂಗ್ ಟರ್ಮ್ಗೆ ಅವ್ರಿಗೆ ಫೈನಾನ್ಸ್ ಕೊಡುತ್ತೆ, ಎಲ್ಲ ಕೊಡುತ್ತೆ. ಬಟ್ ಆದ್ರೆ ಶಾರ್ಟ್ ಟರ್ಮ್ಗೆ ಕೊಡೋದಿಲ್ಲ, ಶಾರ್ಟ್ ಟರ್ಮ್ಗೆ ಅದು ಬರೋದಿಲ್ಲ. ನಂದೊಂದು ಪ್ರಶ್ನೆ ಇದೆ. ನಾವು ದಶಾಭುಕ್ತಿನಲ್ಲಿ ಅದನ್ನ ಬಂದಾಗ ಹೆಂಗಾಗತ್ತೆ? ಏನೇನು ಸರ್, ಇವಾಗ ವಿಧಿನಲ್ಲಿ ಅದು ಆ ಭಾವದಲ್ಲಿ ಅದು 1, 3, 5, 7, 9 ಏನೇ ವಿಧಿ ಬಂದಾಗ ಇದ್ರು ಸರಿ ಸರ್, ಭಾವಗಳು ಚೆನ್ನಾಗಿದ್ರು ಗ್ರಹ ಚೆನ್ನಾಗಿದ್ರು ನಮಗ್ ತಂದು ಕೊಡೋದು ಯಾರು ಅಂದ್ರೆ ದಶಾಭುಕ್ತಿಗಳೇ ಸರ್. ದಶಾಭುಕ್ತಿ ಅಂತರ. ಇವಾಗ 7ನೇ ಭಾವ ಒಬ್ರಿಗೆ ಚೆನ್ನಾಗಿದೆ ಸರ್, ಅಂದ್ರೆ ಅವ್ರಿಗೆ ಮದುವೆ ಜೀವನ ಚೆನ್ನಾಗಿರುತ್ತೆ. ಶುಕ್ರ ಚೆನ್ನಾಗಿದೆ, ಮದುವೆ ಜೀವನ ಚೆನ್ನಾಗಿರುತ್ತೆ ಅಂತ ಗೊತ್ತಾಯ್ತು. ಬಟ್ ಆದ್ರೆ ಅದನ್ನ ತಂದು ಕೊಡೋದು ಯಾವಾಗ ಅಂತಂದ್ರೆ ಆ ಟೈಮ್, ಆ ದಶಾಭುಕ್ತಿ ಬಂದಾಗ ತಂದು ಕೊಡ್ತಾರೆ. ಸೊ ಆ ತರ ದಶಾಭುಕ್ತಿಯಲ್ಲಿ ಕೂಡ ಅವ್ರಿಗೆ ಅದು ಸಾಧಕವಾಗಿದ್ದಾಗ ತಂದು ಕೊಡ್ತಾನೆ ಸರ್, ಇಲ್ಲ ಅಂದ್ರೆ ಇಲ್ಲ. ಅವನಿಗೆ ಅದ್ರ ಮೇಲೆ ನಾಲೆಜ್ ಇರುತ್ತೆ ಸರ್. ನೀವು ಹೇಳ್ದಂಗೆ ಸ್ಟಾಕ್ ಮಾರ್ಕೆಟ್ ಮೇಲೋ, ಡೈಲಿ ಟ್ರೇಡಿಂಗ್ ಮೇಲೋ, ಇನ್ವೆಸ್ಟ್ಮೆಂಟ್ಸ್ ಗಳ ಮೇಲೋ ನಾಲೆಜ್ ಇರುತ್ತೆ. ಆ ನಾಲೆಜ್ ನ ಅಪ್ಲೈ ಮಾಡ್ಕೊಂಡು ಇನ್ವೆಸ್ಟ್ಮೆಂಟ್ ಮಾಡಕ್ ಹೋದಾಗ ಅದು ಸಕ್ಸಸ್ ಅಷ್ಟೊಂದು ಕೊಡಲ್ಲ ಅಂತ. ಓಕೆ ಸರ್. ಓಕೆ ಸರ್, ಈಗ ದಶಾಭುಕ್ತಿನೂ ಸಾಧಕವಾಗಿತ್ತು ಅಂತ ಇಟ್ಕೊಳ್ಳಿ, ಆವಾಗ ಅವನು ಕೊಡ್ತಾನೆ. ಓಕೆ ಓಕೆ, ರೈಟ್ ರೈಟ್. ಸರ್, ಈಗ ದಶಾಭುಕ್ತಿನೇ ಸರ್, ಫೈನಲ್ ನನ್ ಅಂತ ಕ್ವಶನ್ ಹೇಳಿದ್ಮೇಲೆ ಒಬ್ಬೊಬ್ರೆ ಕೇಳಿ, ಕೇಳಿದ್ರೆ ಹೆಂಗೆ ಹೇಳಿ? ಸರ್, ಜನರಲ್ ಆಗಿ ಇಲ್ಲ, ಸರ್, ಈಗ ಮಾತಾಡ್ತಿದ್ದಾರೆ. ಕೇಳಿ ಜನರಲ್ ಒಬ್ಬೊಬ್ರೆ ಆಗಿ ಕೇಳಿ. ಸರಿ ಜನರಲ್ ಆಗಿ ದಶಾಭುಕ್ತಿನೇ ಫೈನಲ್ ರಿಸಲ್ಟ್ ಕೊಡುತ್ತೆ ಅನ್ನೋದಾದ್ರೆ ನಾವು ಗ್ರಹ ಪೊಟೆನ್ಶಿಯಲ್ ಆಗ್ಲಿ ಅಥವಾ ಗ್ರಹ ಕಾರಕನ ಯಾಕೆ ನೋಡ್ಬೇಕು ಸರ್? ಸರ್, ಗ್ರಹಕಾರಕ ಈಗ ನಿಮಗೆ ಆ ಗ್ರಹಕಾರಕ ಸಿಗುತ್ತೋ ಸಿಕ್ಕಲ್ವೋ ಕಂಟಿನ್ಯೂಟಿಗೋಸ್ಕರ ಸರ್. ಈಗ ನಿಮ್ಗೆ ಶಾರ್ಟ್ ಟೈಮ್ ಅಲ್ಲಿ ನಿಮ್ಗೆ ಏನೋ ಒಂದು ಬೇಕು ಅಂತಂದ್ರೆ ಆ ದಶಾಭುಕ್ತಿ ಬಂದ್ರೆ ಸಾಕು ಸರ್. ಈಗ ಉದಾಹರಣೆಗೆ ಹೇಳ್ಬೇಕು ಅಂದ್ರೆ ಸಾಲ ಅನ್ನೋದನ್ನೇ ತಗೊಳ್ಳಿ. ಈಗ 6ನೇ ಭಾವ ನಿಮ್ ದಶಾಭುಕ್ತಿಲಿ ಬಂತು ಅಂದ್ರೆ ಸಾಲ ಸಿಗುತ್ತೆ ಅಂತ ಅರ್ಥ. 6ನೇ ಭಾವಕ್ಕೆ 6, 8 ಕನೆಕ್ಟಿವಿಟಿ ಇದೆ ಅಂತ ಇಟ್ಕೊಳ್ಳಿ, ಆ ಮನುಷ್ಯನಿಗೆ ಯಾವುದೇ ದಶಾಭುಕ್ತಿಗಳು ನಡೀತಾ ಇದ್ರು ಅಷ್ಟೇ ಆ ಮನುಷ್ಯ ಸಾಲ ಇಲ್ಲದೆ ಇರಕ್ಕಾಗಲ್ಲ ಅಂತ ಅರ್ಥವಾಗ. ಸರ್, ಬೆಸ್ಟ್ ವಿಜಯಮಲ್ಯ ತಗೋಬಹುದು ಸರ್. ದಶಾ ಚೆನ್ನಾಗಿತ್ತು, ಚೆನ್ನಾಗಿ ಬಿಸ್ನೆಸ್ ಆಯ್ತು, ಆ ಕಾರಕ ಗ್ರಹ ಚೆನ್ನಾಗಿರೋದು ಕ್ಲೋಸ್ ಮಾಡ್ಕೊಂಡು ಹೋದ್ರು ಸರ್ ಅಷ್ಟೇ. ಫಾರಿನ್. ಸೊ ಅವನು ಸಾಲದಲ್ಲೇ ಇರ್ತಾನೆ ಅಂತ ಅರ್ಥ ಸರ್ ಅವಾಗ. ಗುರುಗಳ ದಶೆ ಚೆನ್ನಾಗಿದ್ದು ಭುಕ್ತಿ ಚೆನ್ನಾಗಿಲ್ಲ ಅಂದ್ರೆ ಆ ಭುಕ್ತಿಲಿ ಅವನಿಗೆ ಸಮಸ್ಯೆ ಅಂತ ಅರ್ಥ ಸರ್. ಭುಕ್ತಿ ಚೇಂಜ್ ಆಗಿದ ತಕ್ಷಣ ಟೈಮ್ ಚೇಂಜ್ ಆಗುತ್ತೆ, ನೆಕ್ಸ್ಟ್ ಕಂಟಿನ್ಯೂ ಇದಾಗುತ್ತೆ, ಚೇಂಜ್ ಆಗುತ್ತೆ. ಸರ್, ನನ್ ಕ್ವಶನ್ ಕೇಳ್ಬೋದಾ? ಕೇಳಿ ಮೇಡಮ್. ಸರ್, ಈ ಭಾವದಲ್ಲಿ ಎಫೆಕ್ಟಿವ್ ಲಿಂಕ್ಸ್ ಬರುತ್ತಲ್ಲ, ಕೆಲವು ಭಾವಕ್ಕೆ ತುಂಬಾ ನಂಬರ್ಸ್ ಬಂದ್ಬಿಟ್ಟಿರುತ್ತೆ ಎಫೆಕ್ಟಿವ್ ಲಿಂಕ್ ಅಲ್ಲಿ, ಲೈಕ್ 1, 3, 5, 7, 9, 10 ಎಲ್ಲಾ ನಂಬರ್ಸ್ ಆತರ. ಕೆಲವು ಭಾವದಲ್ಲಿ ಒಂದೊಂದೇ ನಂಬರ್ ಇರುತ್ತೆ. ಅದೇ ತರ ದಶಾಭುಕ್ತಿನಲ್ಲೂ ಕೆಲವು ದಶಾಗಳಲ್ಲಿ ತುಂಬಾ ನಂಬರ್ಸ್ ಇರುತ್ತೆ, ಕೆಲವುದಿರುತ್ತೆ. ಇವಾಗ ಅದೊಂದು ಯಾವ್ದೊಂದು ರೂಲ್ ಇದೆ ಅಂದ್ರೆ, ನಾನು ಬೇರೆ ಎಲ್ಲೋ ನೋಡಿರೋದು, ಹೈಯರ್ ದ ಕಾಂಬಿನೇಷನ್ ಹೈಯರ್ ದ ರಿಸಲ್ಟ್, ಲೋವರ್ ದ ಕಾಂಬಿನೇಷನ್ ಲೋವರ್ ದ ರಿಸಲ್ಟ್.
ಇದು ಎಲ್ಲ ಅಪ್ಲೈ ಆಗುತ್ತಾ ಸರ್ ಇಲ್ಲಿ? ಆ ತರ ಎಲ್ಲ ಯಾವ್ದು ಇಲ್ಲ ಮೇಡಮ್. ಅದು ನಕ್ಷತ್ರ ನಾಡಿಲ್ಲ ನಿಮಿಷ ಸರ್, ನಿಮಿಷ ಅವು ನಿಮಿಷ ನಕ್ಷತ್ರ ನಿಮಿಷ ನಾಡಿಲ್ಲ ಅದು, ಇಲ್ಲ ಬೇಡ ಅಪ್ಲೈ ಬೇಡ ಆಗಲ್ಲ. ಬೇಡ ಬೇಡ, ಯಾವ್ದ್ರ ಬಗ್ಗೆನೂ ದಯವಿಟ್ಟು ಬೇರೆ ಯಾವ್ದ್ರ ಬಗ್ಗೆನೂ ಮಾತಾಡಬೇಡಿ. ಅಲ್ಲಲ್ಲ, ಇಲ್ಲಿ ಅಪ್ಲೈ ಬರಲ್ಲ ಸರ್ ಅದು. ಅಲ್ಲ, ನಾವೇನು ಹೇಳ್ತಾ ಇದೀವಿ ಅಂತಂದ್ರೆ ಅಲ್ಲಿ ಯಾವ ಭಾವ ಕನೆಕ್ಟಿವಿಟಿ ಇದೆಯೋ ಅದಕ್ಕೆ ಸಂಬಂಧಪಟ್ಟಿರುವಂತ ಪ್ರಶ್ನೆಗಳನ್ನ ಕೇಳಿದಾಗ ಆಗುತ್ತೆ. ಅವಾಗಲೇ ಏನ್ ಹೇಳಿದೆ ನಾನು ಹೇಳಿ ನಿಮ್ಗೆ. ಈಗ ಅಲ್ಲಿ 4 ಇದೆ, 4ನೇ ಭಾವಕ್ಕೆ ಸಂಬಂಧಪಟ್ಟಿರುವಂತ ಪ್ರಶ್ನೆಗಳನ್ನ ಕೇಳ್ತಾ ಇದ್ದೀರಾ. ಈಗ 4ನೇ ಭಾವ ಯಾವ ಭಾವಕ್ಕೆಲ್ಲ ಸಾಧಕವಾಗಿರುತ್ತೋ ಆ ಭಾವಕ್ಕೆಲ್ಲ ನೀವು ಪ್ರಶ್ನೆಗಳನ್ನ ಆಡ್ ಮಾಡ್ಕೋಬಹುದು. ಈಗ ಉದಾಹರಣೆಗೆ ಇಲ್ಲಿ 4ನೇ ಭಾವ ಮಾತ್ರನೇ ಇದೆ ಈಗ ಅಲ್ವಾ, ಚಂದ್ರನಲ್ಲಿ 4 ಮಾತ್ರ ಕನೆಕ್ಟ್ ಇದೆ, ಇಲ್ಲಿ 10 ಮಾತ್ರನೇ ಕನೆಕ್ಟಿವಿಟಿ ಇದೆ. ಈಗ ಈ 4ನೇ ಭಾವ ಮಾತ್ರ ಕನೆಕ್ಟಿವಿಟಿ ಇರೋದ್ರಿಂದ ಈಗ 2ನೇ ಭಾವಕ್ಕೆ ಸಂಬಂಧಪಟ್ಟಿರುವಂಥದ್ದು, ಫೈನಾನ್ಸ್ಗೆ ಸಂಬಂಧಪಟ್ಟಿರುವಂಥ ಪ್ರಶ್ನೆ ಕೇಳಿದ್ರು 4ನೇ ಭಾವ ಸಾಧಕನೇ. ಉದ್ಯೋಗಕ್ಕೆ ಕೇಳಿದ್ರು 6ನೇ ಭಾವಕ್ಕೆ 4ನೇ ಭಾವ ಸಾಧಕನೇ. 8ನೇ ಭಾವದ ಪ್ರಶ್ನೆ ಕೇಳಿದ್ರು 4ನೇ ಭಾವ ಸಾಧಕ ಬಗ್ಗೆ ಕೊಡುತ್ತೆ. 10ನೇ ಭಾವದ ಪ್ರಶ್ನೆ ಕೇಳಿದ್ರು ಕೂಡ 4ನೇ ಭಾವ ಸಾಧಕ ಬಗ್ಗೆ ಕೊಡುತ್ತೆ ಅವರಿಗೆ. ಕರೆಕ್ಟಾ? 2, 4, 6 ಈ ಇಷ್ಟು ಭಾವಗಳಿಗೆ ಅದು ಸಾಧಕನೇ. ಇನ್ನು 12ನೇ ಭಾವದ ತಗೊಳ್ಳಿ, ಸಾಧಕ ಬಗ್ಗೆ ಕೊಡುತ್ತೆ. ಈಗ 4ನೇ ಭಾವದ ದಶೆನೇ ನಡೀತಾ ಇದೆ, 4ನೇ ಭಾವ ಮಾತ್ರ ಕನೆಕ್ಟಿವಿಟಿ ಇದೆ ಅಂದಾಗ ಸರ್ ನನಗೆ ಈ ಟೈಮಲ್ಲಿ ದುಡ್ಡು ಬರುತ್ತಾ? 2ಕ್ಕೆ ಸಪೋರ್ಟಿವ್ ಭಾವ ತಾನೆ 4. 2ನೇ ಭಾವಕ್ಕೆ ಈ 4ನೇ ಭಾವ ಎಷ್ಟನೇ ಭಾವ ಆಗಿ ಬರುತ್ತೆ ಅಂದ್ರೆ 11ನೇ ಭಾವ ತಾನೆ. ಕೊಡ್ತಾನ ಕೊಡಲ್ವಾ ಅವಾಗ ದುಡ್ಡು? ಕೊಡುತ್ತೆ. ಇನ್ನು 4ನೇ ಭಾವಕ್ಕೆ 6ನೇ ಭಾವ ಸಾಧಕ ಭಾವನ ಬಾಧಕ ಭಾವನ? ಅದ್ರ ಮುಂದಿನ ಭಾವ ತಾನೆ, 3ನೇ ಭಾವ ತಾನೆ ಸಾಧಕವಾಗಿರುತ್ತೆ. ನೆಕ್ಸ್ಟ್ ಈಗ 4ನೇ ಭಾವಕ್ಕೆ 8ನೇ ಭಾವ ತ್ರಿಕೋಣ ಭಾವ ತಾನೆ, 4, 8, 12 ಕೊಡ್ತಾನೆ. ರೈಟ್. ಇನ್ನು 10ನೇ ಭಾವಕ್ಕೆ ಇದು ಸಮಸಪ್ತಮ ಭಾವ 7ನೇ ಭಾವ, ಅಲ್ಲಿಂದ ಕೊಡ್ತಾನ ಕೊಡಲ್ವಾ ಅವಾಗ? ಕೊಡ್ತಾನೆ. ಸೊ ಇದೆಲ್ಲ ಒಂದಕ್ಕೊಂದು ಕನೆಕ್ಟಿವಿಟಿ ಆಗುತ್ತೆ. ಬರೀ 4 ಇದೆ ಮಾತ್ರ ಹೆಂಗಪ್ಪ ಪ್ರಿಡಿಕ್ಷನ್ ಮಾಡೋದು ಅಂತ ತಲೆ ಕೆಡಿಸ್ಕೋಬಾರ್ದು. ಈಗ ಅದೇ ಪ್ರಶ್ನೆನೆ ಇನ್ನರ್ ಲೈಫ್ ಸಂಬಂಧಪಟ್ಟಿರೋದು ಅಂತ ತಗೊಳ್ಳಿ. ಈಗ ಈ 4ನೇ ಭಾವ 5ನೇ ಭಾವ ಮಗು ಕೊಡ್ತಾನ? ಕೊಡಲ್ಲ. ವೀಕ್. 12ನೇ ಭಾವ. ಇನ್ನು ಈ 4ನೇ ಭಾವ ಮದುವೆ ಕೊಡ್ತಾನ? 10ನೇ ಭಾವ ವೀಕ್, ಕೊಡಲ್ಲ. ಕರೆಕ್ಟ್ ತಾನೆ? ಇನ್ನು ಲಗ್ನ ಭಾವಕ್ಕೆ 1ನೇ ಭಾವಕ್ಕೆ ಕೊಡ್ತಾನ? ಸ್ಟ್ರೆಸ್ ರಿಲೇಟೆಡ್ ಪ್ರಾಬ್ಲಮ್ಸ್ ಗಳು ಕೊಡ್ತಾನೆ, ಹಣ ತಂದು ಕೊಡ್ತಾನೆ, ಬಟ್ ಸ್ಟ್ರೆಸ್ ಕೊಡ್ತಾ ಇರ್ತಾನೆ ಅವನಿಗೆ. ಇನ್ನು ಈ 4ನೇ ಭಾವ ಇನ್ಯಾವ ಭಾವಕ್ಕೆ 8, 12 ಆಗಿ ಬರುತ್ತೆ, ಅಥವಾ 4, 8, 12 ಆಗಿ ಬರುತ್ತೆ, ಇಲ್ಲ 6ನೇ ಭಾವಕ್ಕೆ ಬರುತ್ತೆ, 10ನೇ ಭಾವಕ್ಕೆ ಬರುತ್ತೆ? ಹೇಳಿ. ನೆಕ್ಸ್ಟ್ 11ನೇ ಭಾವಕ್ಕೆ ಎಷ್ಟನೇ ಭಾವ ಆಗಿ ಬರುತ್ತೆ? ಕರೆಕ್ಟ್. ಸೊ ಅವಾಗ ಏನಾಗುತ್ತೆ? ವೀಕ್ ಆಗುತ್ತೆ, ಡಿಪೆಂಡೆಂಟ್ ಆಗ್ಬಿಡ್ತಾರೆ ಅವರು. ಸೊ ಆ ರೀತಿ ಎಲ್ಲ ಇನ್ನರ್ ಲೈಫ್ ಕನೆಕ್ಟಿವಿಟಿ ಆಗುತ್ತಲ್ಲಿ, ಎಲ್ಲಾ ಭಾವಗಳಿಗೂ ಕನೆಕ್ಟಿವಿಟಿ ಆಗುತ್ತೆ. ಒಂದು ಭಾವ ಬೇರೆ ಎಲ್ಲಾ 12 ಭಾವಗಳಿಗೆ ಯಾವ ರೀತಿ ಫಲ ಕೊಡುತ್ತೆ ಅಂತ ನೋಡಿದ್ರೆ ಸಾಕು. ನಾನು ಹೆಂಗೆ ಈ 2, 4, 6 ಎಕ್ಸ್ಪ್ಲೇನ್ ಮಾಡಿದ್ನೋ, 2, 4, 6 ಬಿಟ್ಬಿಡಿ, ಬರೀ ಒಂದೇ ಭಾವ ತಗೊಳ್ಳಿ ಸಾಕು. ನೀವು ಅವಾಗ ಬರೀ 6ನೇ ಭಾವ ತಗೊಳ್ಳಿ, ಅಥವಾ 4ನೇ ಭಾವ ತಗೊಳ್ಳಿ, 2ನೇ ಭಾವ ತಗೊಳ್ಳಿ, ಅವಾಗ 12 ಭಾವಗಳಿಗೂ ರಿಸಲ್ಟ್ ಹೇಗೆ ಕೊಡುತ್ತೆ ಅಂತ ಗೊತ್ತಾಗುತ್ತೆ. ಈ 10ನೇ ಭಾವ 12 ಭಾವಗಳಿಗೆ ಹೇಗೆ ಕೊಡುತ್ತೆ? ಅರ್ಥ ಆಯ್ತಾ? ಲಾಜಿಕ್ ಇದೇನೆ. KP ಜ್ಯೋತಿಷದಲ್ಲಿ ಇದೇ ರೀತಿನೇ ಉಪಯೋಗಿಸ್ಬೇಕು. ಈ 10 ಮಾತ್ರ ಏನ್ ಕೊಡುತ್ತೆ ಅಂತ ನೀವು ಯೋಚನೆ ಮಾಡಿದ್ರೆ, ಈ ಟೈಮಲ್ಲಿ ಬರೀ ನೇಮ್ ಅಂಡ್ ಫೇಮ್ ಕೊಡುತ್ತೆ ಅಂತ ಹೇಳ್ಬೋದು, ನೀವು ಪ್ರಮೋಷನ್ ಕೊಡುತ್ತೆ ಅಂತ ಹೇಳ್ಬೋದು, ಉದ್ಯೋಗ ಹೆಚ್ಚಾಗುತ್ತೆ ಅಂತ ಹೇಳ್ಬೋದು. ಕರೆಕ್ಟ್ ತಾನೆ? ಬೇರೆ ಏನಾದ್ರು ಹೇಳಕ್ಕಾಗತ್ತಾ? ಪ್ರೊಫೆಷನ್ ಜಾಸ್ತಿ ಆಗತ್ತೆ ಅಂತ ಹೇಳ್ಬೋದು ಅಲ್ವಾ? ಬಟ್ ಆದ್ರೆ ಬೇರೆ ಎಲ್ಲದಕ್ಕೂ ಏನ್ ಕೊಡಲ್ಲ ಅಂತ ಹೇಳಕ್ಕಾಗತ್ತಾ ಅಂದ್ರೆ ಹೇಳಕ್ಕಾಗಲ್ಲ. ಬರೀ 10 ಅಥವಾ ಬರೀ 4, ಬರೀ 2, ಬರೀ 4, ಬರೀ 6, ಸೊ ಈ ರೀತಿ ನೀವೇನಾದ್ರೂ ಬರೀ 4, 8, 10, 12, ಸೊ ಈ ರೀತಿ ಮಾತ್ರ ನೋಡಿದ್ರೆ ಫಲ ಹೇಳೋದಕ್ಕಾಗಲ್ಲ. ಈಗ ಹೇಳಿದೆ, ಒಂದು ರೂಲ್ ಹೇಳಿದೆ. ಏನ್ ಹೇಳಿದೆ ಹೇಳಿ? ಈ ಭಾವಗಳು ಬೇರೆ ಭಾವಗಳಿಗೆ ಬಂದಾಗ ಹೇಗೆ ಕೆಲಸ ಮಾಡುತ್ತೆ, ಬೇರೆ ಭಾವಗಳಿಗೆ ಹೇಗೆ ಫಲ ಕೊಡುತ್ತೆ, ಆ ರೀತಿ 12 ಭಾವಗಳಿಗೆ ಹೇಗೆ ಕೆಲಸ ಮಾಡುತ್ತೆ ಅಂತ ನೀವು ನೋಡ್ತಾ ಹೋದ್ರೆ ಈ ದಶಾಭುಕ್ತಿಯಲ್ಲಿ ಏನ್ ಸಿಗುತ್ತೆ ಏನ್ ಸಿಕ್ಕಲ್ಲ ಅನ್ನೋದನ್ನ ಜಡ್ಜ್ ಮಾಡ್ಬೋದು. 1 ಕೊಟ್ರೆ 1 ಕೊಡಲ್ಲ. ಕರೆಕ್ಟ್ ತಾನೆ? 2 ಕೊಡ್ತಾ ಏನಂದ್ರೆ ತೃಪ್ತಿ ಇರಲ್ಲ ಅದ್ರಲ್ಲಿ ನಮ್ಗೆ ಅಲ್ವಾ? 2 ಕೊಡ್ತಾ ಇದ್ದಾನೆ ಅಂದ್ರೆ, ಈಗ ಉದಾಹರಣೆಗೆ ನಾನು ಅವಾಗ್ಲೇ ಬರ್ದೆ, ಈಗ 4 ಇಲ್ಲಿ 10 ಇದೆ, 10 ಜೊತೆಲಿ ಬರೋದು ಯಾವ್ದು? ಈಗ 1, 10 ಅಂತ ತಗೊಳ್ಳಿ.
ಈ 1 10 2 ಇದೆ, ಅದ್ರಲ್ಲಿ ತೃಪ್ತಿ ಇರುತ್ತಾ ಅಂದ್ರೆ ಇರೋದಿಲ್ಲ. ಈಗ 4 ಇದೆ, ಅಲ್ಲಿ 4 ಮತ್ತು 7 ಇತ್ತು, ತೃಪ್ತಿ ಇರೋದಿಲ್ಲ ಅಲ್ವಾ? ಇವಾಗ ರಿಲೇಟೆಡ್ ಕ್ವಶನ್ ಗುರುಜಿ ಒಂದು. ಹ್ಮ್ 4 7 11 4 5 7 8 11 12 ವೀನಸ್ ಅಲ್ಲೇ ಬಂದಿದೆ. ಹಾಗೆ ಹೆಂಗ್ ತಗೊಳ್ಳೋದು ಪ್ರೊಡಿಕ್ಷನ್ ಗುರುಜಿ? ನಿಮಿಷ 4 5 7 8 11 12 ಇದಿಷ್ಟು ವೀನಸ್ ಅಲ್ಲೇ ಬಂದಿದೆ. 4 5 5 7 8 11 12 ಈ ತರ ನಮ್ಮ ಇದಿಷ್ಟುನು ಇದೆ. ಬರೋದೇ ಇಲ್ಲ ಸರ್. ಅದು ಸಾಧ್ಯ ಇಲ್ಲ ಸರ್, ಯಾಕಂದ್ರೆ ಔಟರ್ ಕನೆಕ್ಟ್ ಆಗ್ಬೇಕಿಲ್ಲ ಇನ್ನರ್ ಅಲ್ಲ ಕನೆಕ್ಟ್ ಆಗ್ಬೇಕು ಅಷ್ಟೇ. ಏನಾಗಿದೆ ಅಂದ್ರೆ ಇಲ್ಲಿ 5ನೇ ಭಾವಕ್ಕೆ ವೀನಸ್ ಅಲ್ಲಿ 4ನೇ ಭಾವ ಎಫೆಕ್ಟಿವ್ ಇದೆ, ಲಿಂಕ್ಸ್. 8ನೇ ಭಾವಕ್ಕೆ 7ನೇ ಭಾವ ಇದೆ, 12ನೇ ಭಾವಕ್ಕೆ 11ನೇ ಭಾವ ಇದೆ ಅಲ್ಲಿ. ಸೊ ಇಲ್ಲಿ ವರ್ಕ್ ಆಗುವಂತ ಭಾವಗಳು ಯಾವುದು ಅಂತ ಕೇಳಿದ್ರೆ ಆಕ್ಚುಲ್ ಆಗಿ 4 8 12 ವರ್ಕ್ ಆಗೋದು ಸರ್. ಓಕೆ, ಮ್ಯಾರೇಜ್ ಸಪೋರ್ಟ್ ಮಾಡುತ್ತೆ ಗುರುಜಿ ಇದು? ಮ್ಯಾರೇಜ್ ಸಪೋರ್ಟ್ ಮಾಡಲ್ಲ ಸರ್ ಇದು. ಓಕೆ ಗುರುಗಳೇ 6ನೇ ಭಾವಕ್ಕೆ ಎಲ್ಲೋ 2 ಬದಲು 4 6 8 ಬಂದ್ರೆ ನಿಮಿಷ ಇದೇನೋ ಆಗಿದೆ ಆಕ್ಚುಲ್ ಆಗಿ. ಗುರುಗಳೇ ನಿಮಿಷ ಸರ್, ಆ್ಯಪ್ ಏನೋ ಸ್ಟ್ರಕ್ ಆಯ್ತು, ಒಂದೇ ನಿಮಿಷ. ಸಾಫ್ಟ್ವೇರ್ ಏನೋ ಸ್ಟ್ರಕ್ ಆಯ್ತು. ಒಂದ್ ಸೆಕೆಂಡ್, ಒಂದ್ ನಿಮಿಷ. ಎಷ್ಟು ಜನ ಇದ್ದೀರಾ ಅಂತ ಗೊತ್ತಿಲ್ಲಲ್ಲ. ಓಕೆ 93 ಇದೆ ಸರ್, 93. ಕರೆಕ್ಟ್. ಇದನ್ನ ಕ್ಲೋಸ್ ಮಾಡೋಣ ಅಂತ ಟ್ರೈ ಮಾಡ್ತಾ ಇದೀನಿ, ಆಗ್ತಾ ಇಲ್ಲ. ಎಲ್ಲೋ ಏನೋ ಮಿಸ್ ಆಯ್ತು ಈಗ ಆ ಸಾಫ್ಟ್ವೇರ್ದು. ಅರೆ ಓಕೆ, ಒಂದ್ ಸೆಕೆಂಡ್. ಒಂದೇ ಸೆಕೆಂಡ್. ಅರೆ ಎಕ್ಸಿಟೇ ಮಾಡಕ್ಕಾಗ್ತಲ್ವಲ್ಲ ಇದು. ಸರ್ ಆಪ್ ಕ್ಲೋಸ್ ಆಗ್ತಿಲ್ವಾ? ಸರ್ ಕ್ಲೋಸ್ ಆಗ್ತಾ ಇಲ್ಲ ಆ್ಯಪ್. ಸರ್ ಆಪ್ ಮೇಲೆ ಇದು ಆಪ್ ಐಕಾನ್ ಮೇಲೆ ಲಾಂಗ್ ಪ್ರೆಸ್ ಮಾಡಿ. ಓಕೆ, ಇದು ಪೆನ್ ಆಕ್ಟಿವೇಟ್ ಆಯ್ತು, ಪೆನ್ ಎಲ್ಲೋ ಹೋಯ್ತು ಹಿಂದ್ಗಡೆ, ಅದೆಲ್ಲೋ ಹೋಯ್ತು ಅಂತ ಕಾಣಿಸ್ತಾ ಇಲ್ಲ ಅಷ್ಟೇ ಈಗ. ಇರಿ. ಹೇಳಿ ಸರ್. ಈಗ ಲಗ್ನ ಭಾವಕ್ಕೆ ಶುಕ್ರ ಸಬ್ಲಾರ್ಡ್ ಆಗಿ ಬಂದಿರ್ತಾನೆ, ಮತ್ತೆ ರಾಹು ಸ್ಟಾರ್ ಲಾರ್ಡ್ ಆಗಿರ್ತಾನೆ. ಸೊ ಇದು ಮೆಂಟಲ್ ರಿಲೇಟೆಡ್ ಏನೇ ಅಂದ್ರೆ ಚಿಕ್ಕ ಪುಟ್ಟ ಪ್ರಾಬ್ಲಮ್ಗಳು ಕೊಡ್ಬೋದು ಅಲ್ವಾ? ಕೊಡುತ್ತೆ. ಆಮೇಲೆ ಇದಕ್ಕೆ ಲಿಂಕ್ಗಳು ಫಾರ್ ಎಕ್ಸಾಂಪಲ್ ಔಟರ್ ಲಿಂಕ್ ಕನೆಕ್ಟ್ ಆಗಿರುತ್ತೆ. 2 4 6 10ಕ್ಕೆ ಕನೆಕ್ಟ್ 8 ಅಂತಂದ್ರೆ ಈ ವ್ಯಕ್ತಿಗೆ ಅವನು ಅಂದ ಪಡಿಸ್ಕೊಳ್ಳೋದಕ್ಕೋ ಖುಷಿ ಪಡಿಸ್ಕೊಳ್ಳೋದಕ್ಕೋ ಅದ್ರ ಮೇಲೆ ಹೆಚ್ಚು ಆಸಕ್ತಿ ಇರಲ್ಲ, ಪ್ರೀತಿ ಪ್ರೇಮದ ಮೇಲೆ ಆಸಕ್ತಿ ಇರೋದಿಲ್ಲ.
ಈ ರೀತಿ ಎಲ್ಲ ಆಸಕ್ತಿ ಇರುತ್ತೆ, ಮಂದ ಸ್ವಭಾವ ಇರ್ತದೆ ಅವನಿಗೆ ಅಂತ ಅರ್ಥ ಸರ್. ಇದೇ ಇದ್ರಲ್ಲಿ 8, ಏನಾದ್ರು 12 ಇದ್ರೆ 4, 8, 12 ಅಥವಾ 10, ಈ 8, 12 ಜೊತೆ ನಾನು ಹೇಳ್ತಾ ಇರೋದು, ಈ ರೀತಿ ಭಾವಗಳೇನಾದ್ರು ಇತ್ತು ಅಂತಂದ್ರೆ ಅವಾಗ ಏನಾಗುತ್ತೆ ಅಂತಂದ್ರೆ ಬರೀ ಜನರಲ್ ಆಗಿ ಏನಾಗುತ್ತೆ, ಮಂದ ಸ್ವಭಾವ ಇದೆಲ್ಲವನ್ನ ಕೊಡ್ತಾನೆ ಅಂತ ಅರ್ಥ ಸರ್. ಇಲ್ಲಿ 8 ಇಲ್ಲ, ಇಲ್ಲಿ 8, 12 ಇದ್ರೆ ಏನಾಗುತ್ತೆ, ಅವನಿಗೆ ಮೆಂಟಲಿ ಚಾಲೆಂಜ್ಡ್ ಆಗಿರುವಂತ ಸಾಧ್ಯತೆಗಳು ಜಾಸ್ತಿ ಆಗುತ್ತೆ ಸರ್. ಓಕೆ, 8, 12 ಇಲ್ಲದೆ ಇದ್ರೆ ದುಡಿಮೆ ಈ ತರದ ವಿಚಾರಗಳ ಮೇಲೆ ಆಸಕ್ತಿ ಇರುತ್ತೆ ಹೊರತು ಪ್ರೀತಿ ಪ್ರೇಮದ ಮೇಲೆಲ್ಲ ಹೆಚ್ಚು ಆಸಕ್ತಿಗಳನ್ನು ಹೊಂದಿರಲ್ಲ ಅಂತ ಅರ್ಥ. ಅದೇ ಏನಾದರೂ 5, 9ಕ್ಕೆ ಕನೆಕ್ಟಿವಿಟಿ ಇತ್ತು ಅಂತಂದ್ರೆ ಅದೇ ವ್ಯಕ್ತಿ ಎಂಜಾಯ್ಮೆಂಟ್, ಎಂಟರ್ಟೈನ್ಮೆಂಟ್, ಕುಡಿತ ಈ ತರದ ಎಲ್ಲದ್ರ ಮೇಲೂ ಆಸಕ್ತಿಗಳನ್ನು ತೋರಿಸುವಂಥದ್ದು, ಅದ್ರ ಕಡೆ ಹೋಗ್ಬಿಡುವಂತ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಸರ್. ಓಕೆ, ಸೊ ಇದ್ರ ಕಂಟಿನ್ಯೂ ಪ್ರೀತಿ ಪ್ರೇಮ ಇರ್ಬೇಕು ಅಂತಂದ್ರೆ ಪ್ರೀತಿ ಪ್ರೇಮ ಇರ್ತದೆ, ಹುಡುಗಿರ್ ವಿಚಿತ್ರ ಸ್ವಲ್ಪ ವೀಕ್ ಆಗಿರ್ತಾನೆ ವ್ಯಕ್ತಿ, ಕೆಟ್ಟದಂತ ಅಲ್ಲ, 5, 9 ಇರ್ಬೇಕಂತ. ಸಾಧ್ಯತೆಗಳು ಜಾಸ್ತಿ ಇರ್ತದೆ ಅಂತಾನು ಅರ್ಥ ಸರ್. ಓಕೆ, ಸೊ ಕಂಟಿನ್ಯೂಷನ್ ಸರ್, ಇದಕ್ಕೆ ಹ್ಮ್ ರಾಹುನೇ ಸುಮಾರು ಪ್ಲಾನೆಟ್ಗೆ ಸ್ಟಾರ್ ಲಾರ್ಡ್ ಆಗಿ ಬಂದ್ರೆ, ರಾಹುನೇ ಸುಮಾರು ಪ್ಲಾನೆಟ್ ಗಳಿಗೆ ಸ್ಟಾರ್ ಲಾರ್ಡ್ ಆಗಿ ಬಂದ್ರೆ ಏನಾಗುತ್ತೆ ಅಂದ್ರೆ ಬಂದು 8, 12 ಕನೆಕ್ಟಿವಿಟಿ ಇದ್ದಾಗ ಪ್ರಾಬ್ಲಮ್ ಕೊಡ್ತಾನೆ ಅಂತಾನೆ ಅರ್ಥ ಸರ್. ಅವಾಗ ಅಲ್ಲ ಅಂದ್ರೆ ಯಾವ ರಿಲೇಟೆಡ್ ಪ್ರಾಬ್ಲಮ್ ಹೇಳ್ಬೋದು ಅದು? ಅಲರ್ಜಿಗಳಾಗುವಂತ ಸಾಧ್ಯತೆಗಳಿರ್ತದೆ, ಗುಪ್ತವಾಗಿರುವಂತ ಕಾಯಿಲೆಗಳು ಕೊಡುವಂತ ಸಾಧ್ಯತೆಗಳಿರ್ತದೆ. ಯಾವ ಗ್ರಹಕ್ಕೆ ಅನ್ನೋದ್ರ ಮೇಲೆ ಡಿಪೆಂಡ್. ಈಗ ಉದಾಹರಣೆಗೆ ಗುರು ರಾಹು ಈ ನಕ್ಷತ್ರದಲ್ಲಿತ್ತು, 8, 12 ಇತ್ತು ಅಂತಂದ್ರೆ ಅವನಿಗೆ ಓವರ್ ಒಬೆಸಿಟಿ ಆಗುವಂತ ಸಾಧ್ಯತೆಗಳಿರ್ತದೆ ಅಂತ ಅರ್ಥ. ಮತ್ತೆ ಆ ಬಾಡಿನೇ ಅಬ್ನಾರ್ಮಲ್ ಶೇಪ್ ಅಲ್ಲಿ ಹೋಗ್ತಾನೆ ಅಂತ ಅರ್ಥ. ಓಕೆ, ಓಕೆ, ಶನಿ ರಾಹು ಶನಿ ರಾಹು ಕನೆಕ್ಟಿವಿಟಿ ಇದ್ರೂ ಅಷ್ಟೇನೆ ಅವನಿಗೆ ಸ್ವಲ್ಪ ಸ್ವಭಾವಗಳು ಅಷ್ಟು ಚೆನ್ನಾಗಿರೋದಿಲ್ಲ ಅಂತ ಅರ್ಥ ಸರ್. ಓಕೆ, ಕಾಲಿಗೆ ಸಂಬಂಧಪಟ್ಟಿರುವಂತ ಪ್ರಾಬ್ಲಮ್ ನನ್ನ ಪ್ರಶ್ನೆ ಇರುತ್ತೆ, ವೆರಿಕೋಸ್ ವೇನ್ ಬರುವಂತ ಸಾಧ್ಯತೆಗಳಿರ್ತದೆ, ಪ್ರಾಬ್ಲಮ್ಸ್ಗಳು ಅಂತ ಅರ್ಥ ಸರ್. ಓಕೆ, ನಾಟ್ ಬರೀ 8, 12 ಅಲ್ಲ, 2, 4 ಅಂತಾನು ತಗೊಳ್ತೀವಿ ಸರ್ ಅದಕ್ಕೆ. ಓಕೆ, ಅಲ್ಲ ಅಂದ್ರೆ 2, 4, 6, 8, 12 ಇದ್ರೆ 2 ಇಲ್ಲ, 4, 6, 8, 10 ಮತ್ತು 12 ಸರ್, ಈ ಭಾಗ ಸರ್. ಓಕೆ, ಓಕೆ, ಸರ್ ಅಕಸ್ಮಾತ್ 2, 6, 8, 10, 12 ಇದೆ, 2, 6 ಅವನು ಆಸಕ್ತಿ ಹೇಗಿರುತ್ತೆ ಅಂದ್ರೆ ಮದುವೆ ಜೀವನದ ಮೇಲೆ ಆಸಕ್ತಿ ಇರಲ್ಲ, ದುಡಿಬೇಕು, ಹಣಕಾಸು ಈ ತರದ ಮೇಲೆ ಆಸಕ್ತಿ ಇರುತ್ತೆ ಸರ್. ಅವನಿಗೆ ಸಣ್ಣ ಪುಟ್ಟ ಆರೋಗ್ಯ ಸಮಸ್ಯೆಗಳು ಬರುತ್ತೆ, ಮದುವೆ ವಿಚಾರದ ಮೇಲೆ ಆಸಕ್ತಿ ಇರೋದಿಲ್ಲ, ಪ್ರೀತಿ ಪ್ರೇಮದ ಮೇಲೆ ಆಸಕ್ತಿ ಇರೋದಿಲ್ಲ, ಇನ್ನರ್ ಲೈಫ್ ಮೇಲೆ ಅವನಿಗೆ ಆಸಕ್ತಿ ಇರಲ್ಲ ಸರ್ ಜನರಲಿ. ಓಕೆ, ಅದು ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ಸ್ಗಳು ಬರುತ್ತೆ ಸರ್ ಅವನಿಗೆ. ಓಕೆ, ಕಾಲಿಗೆ ಸಂಬಂಧಪಟ್ಟಿರುವಂತದ್ದು ಅಥವಾ ಯಾವ ಗ್ರಹಗಳಲ್ಲಿ ಕನೆಕ್ಟಿವಿಟಿ ಇದೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗ್ತಾ ಹೋಗುತ್ತೆ, ಬರುತ್ತೆ, ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ಸ್ ಬರುತ್ತೆ. ಓಕೆ, ಆಮೇಲೆ ಜುಪಿಟರ್ ಕನೆಕ್ಟಿವಿಟಿ ಇದ್ರೆ ಒಬೆಸಿಟಿ ಆಗುತ್ತೆ. ಟ್ಯೂಮರ್ಸ್ಗೂ ಗಡ್ಡೆಗಳಿಗೂ ಕೂಡ ಗುರುನೇ ಕಾರಕ, ಗಡ್ಡೆಗಳಿಂದ ಸಮಸ್ಯೆಗಳು ಬರುವಂತದ್ದು ಇದೆಲ್ಲವನ್ನ ತೋರಿಸುತ್ತೆ ಸರ್. ಸ್ಯಾಟ್ರನ್ ಇಂದ ಆದ್ರೆ ಕಾಲು ನೋವು. ಕಾಲಿಗೆ ಸಂಬಂಧ. ಓಕೆ, ಥ್ಯಾಂಕ್ ಯು ಗುರುಗಳ ಸರ್ 7ನೇ ಭಾವಕ್ಕೆ ಈಗ 7, 10 ಕನೆಕ್ಟ್ ಇದೆ. ಇದರಲ್ಲಿ ದಶಾಭುಕ್ತಿನಲ್ಲಿ 5, 9, 11 ಇದೆ. ಮದುವೆ ಆಗುತ್ತೆ ಮದುವೆ ಸರ್ ಅದಕ್ಕೆ, ಬಟ್ ಆದ್ರೆ ಮದುವೆ ಜೀವನದಲ್ಲಿ ಅಷ್ಟು ತೃಪ್ತಿ ಇರೋದಿಲ್ಲ ಅಂತ ಅರ್ಥ ಸರ್. ಆದ್ರೆ ಅಲ್ಲ 10 ಕನೆಕ್ಟ್ ಇದೆಯಲ್ಲ, 70% ಹಾಳು ಮಾಡುತ್ತಲ್ಲ ಅಂತ 70% ಹಾಳು ಮಾಡುತ್ತೆ, ಬಟ್ ಆದ್ರೆ 7 ಇದೆ ಅಲ್ಲಿ ಮದುವೆ, ಅದಕ್ಕೆ ಹೇಳಿದ್ವಿ ಸರ್, ತೃಪ್ತಿ ಇರೋದಿಲ್ಲ ಅಂತ ಅರ್ಥ ಸರ್. ಅಲ್ಲಿ ದಶಾಭುಕ್ತಿ ಸಪೋರ್ಟ್ ಮಾಡಿ ಮದುವೆ ಯೋಗನ ಕೊಡುತ್ತೆ ಸರ್, ಸರಿ, ಮದುವೆ ಕೊಡುತ್ತೆ ಸರ್. ಹಾ ಸರ್. ಗುರುಗಳ ಈಗ 6ನೇ ಭಾವಕ್ಕೆ 2, 6, 8 ಕನೆಕ್ಟ್ ಆದಾಗ 2, 6 ಓಕೆ, 8 ಪ್ರಾಬ್ಲಮ್ ಕೊಡುತ್ತಾ? ಹಿಂಗೆ ಅದು 3ನೇ ಭಾವ ಕೊಡುತ್ತೆ ಸರ್ ಅದು ಪ್ರಾಬ್ಲಮ್. ಬಟ್ 2, 8 ಅನ್ನೋದು ಸಮಸಪ್ತಮ ಆಗುತ್ತೆ ಅಲ್ಲಿ 2 ಇರೋದ್ರಿಂದ ಆ ವ್ಯಕ್ತಿಗೆ ಸಂಪಾದನೆ ಇರುತ್ತೆ, ಸಂಪಾದನೆ ಮಾಡ್ತಾನೆ, ಬಟ್ ಆ ಸಂಪಾದನೆನ ಅವನು ಉಳಿಸ್ಕೊಳ್ಳೋದಕ್ಕೆ ಆಗೋದಿಲ್ಲ ಅಂತ ಅರ್ಥ ಸರ್. ಪ್ರಾಬ್ಲಮ್ ಇರುತ್ತೆ. ಸರ್ ಸೋಂಬೇರಿತನಕ್ಕೆ ಏನ್ ಕಾಂಬಿನೇಷನ್ ಸರ್? ಸೊ ಸೋಂಬೇರಿತನಕ್ಕೆ ಕಾಂಬಿನೇಷನ್ ಏನಂತಂದ್ರೆ 9ನೇ ಭಾವ ಅಂತ ಕರಿತೀವಿ ಸರ್, 5, 9 ಕರಿತೀವಿ. 5, 9 ಸೋಂಬೇರಿಗೆ ಕಾರಕ ಅಂತ ಕರಿತೀವಿ. ಅದ್ರ ಜೊತೆಲಿ ಶನಿ ಗ್ರಹನೂ ಇತ್ತು ಅಂತಂದ್ರೆ ಅವನು ಇನ್ನೂ ಸೋಂಬೇರಿ ಆಗ್ತಾನೆ ಅಂತ ಅರ್ಥ ಸರ್. ಥ್ಯಾಂಕ್ ಯು. ರಾಹು ಇದ್ರೆ ಕನ್ಸೇ ಕಾಣ್ತಾನೆ, ಏನೇನ್ ಸರ್? ಬರೀ ಕನ್ಸಲ್ಲೇ ಇರ್ತಾನೆ ಸರ್. ಹಂಗೆ. ಓಕೆ, ನೆಕ್ಸ್ಟ್. ಕೇತು 2, 5, 11 ಕಾಂಬಿನೇಷನ್ ಬಂದ್ರೆ ಮ್ಯಾರೇಜ್ ವಿಚಾರದಲ್ಲಿ ಹೇಗೆ ಗುರುಜಿ? ಕೇತು ಅಂತ ಏನಿಲ್ಲ ಸರ್, ಪ್ಲಾನೆಟ್ ಅಲ್ಲಿ ಯಾವ ಪ್ಲಾನೆಟ್ ಆದ್ರೂ ಸರಿನೇ, ಅಲ್ಲಿ 12ನೇ ಮನೆ ಇದಕ್ಕೆ ಕನೆಕ್ಟಿವಿಟಿ ತಗೊಂಡು ಯಾವುದೇ ಗ್ರಹಗಳಾಗಿದ್ರು ಕೂಡ
ಅಲ್ಲಿ ಯಾವಾಗ 7ನೇ ಭಾವನ ಕೆಡಿಸುವಂತ ಭಾವಗಳು ಸರ್ 2, 6, 8 ಮತ್ತು 12 ಬಂದಾಗ ಆ ಮ್ಯಾರೇಜ್ ಲೈಫ್ ವೀಕ್ ಆಗುತ್ತೆ ಅಂತ ಅರ್ಥ ಸರ್. ಆ ಪೀರಿಯಡ್ ಅಲ್ಲಿ ಮ್ಯಾರೇಜ್ ಕೊಡಲ್ಲ ಸರ್. ಓಕೆ 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 ಸರ್, ರೈಟ್. ಸೊ ಈಗ ಫಾರ್ಚುನಾ ಪಾಯಿಂಟ್ ಬಗ್ಗೆ ಕೇಳ್ತಾ ಇದ್ರಿ ಆಕ್ಚುಲ್ ಆಗಿ, ಸರ್ ಕೇಳಿದ್ರು, ಮೇಡಮ್ ಕೇಳಿದ್ರು ಆಕ್ಚುಲ್ ಆಗಿ. ಫಾರ್ಚುನಾ ಪಾಯಿಂಟ್ ಅಲ್ಲಿ ತುಂಬಾ ತರದ ಫಾರ್ಚುನಾ ಪಾಯಿಂಟ್ಸ್ ಇದೆ ಆಕ್ಚುಲ್ ಆಗಿ. ನಮ್ಮ ಆಪ್ ಅಲ್ಲೂ ಕೂಡ ಇಲ್ಲಿ ಏನ್ ಮಾಡಿದ್ವಿ, ಫಾರ್ಚುನಾ ಪಾಯಿಂಟ್ ಅನ್ನೋದು ಕೊಟ್ಟಿದೀವಿ. ಇದನ್ನ ಕೆಲವರು ಅದೃಷ್ಟ ಬಿಂದು ಅಂತಾನೂ ಕರೀತಾರೆ ಆಕ್ಚುಲ್ ಆಗಿ. ಓಕೆ, ಇದು ನಮಗೆ ಅದೃಷ್ಟವನ್ನ ತಂದು ಕೊಡುತ್ತೆ ಅನ್ನೋ ಒಂದು ಕಾನ್ಸೆಪ್ಟ್ ಇದೆ. ಬಟ್ ಫಾರ್ಚುನಾ ಪಾಯಿಂಟ್ ಅನ್ನ ಇಟ್ಕೊಂಡು ತುಂಬಾ ಜನ ಕೆಲವೊಂದು ಮಿಸ್ಲೀಡ್ ಆಗಿದೆ ಆಕ್ಚುಲ್ ಆಗಿ, ಅಥವಾ ಫಾರ್ಚುನಾ ಪಾಯಿಂಟ್ ಯಾವ ರಾಶಿಯಲ್ಲಿ ಬಿದ್ದಿರುತ್ತೋ ಆ ರಾಶಿಯಲ್ಲಿ ಇರುವಂತ ಎಲ್ಲಾ ಗ್ರಹಗಳು ನಮ್ಗೆ ಒಳ್ಳೆ ಫಲಗಳನ್ನು ತಂದುಕೊಡುತ್ತೆ. ಸೊ ಆ ರೀತಿ ಯಾವುದು ಕೂಡ ಇಲ್ಲ. KS ಕೃಷ್ಣಮೂರ್ತಿ ಅವರು ಹೇಳಿರುವಂತ ಒರಿಜಿನಲ್ ಥಿಯರಿ, ಒರಿಜಿನಲ್ ರೂಲ್ ಏನು ಅಂತಂದ್ರೆ, ಫಾರ್ಚುನಾ ಪಾಯಿಂಟ್ ಯಾವ ನಕ್ಷತ್ರದಲ್ಲಿ ಬಿದ್ದಿದೆಯೋ ಆ ನಕ್ಷತ್ರಾಧಿಪತಿ ಅವ್ರಿಗೆ ಒಳ್ಳೇದನ್ನ ಕೊಡ್ತಾನೆ ಅನ್ನೋ ಒಂದು ಲಾಜಿಕ್ ಅಷ್ಟೇನೆ. ಸೊ ಅದು ಯಾವಾಗ ದಶಾಭುಕ್ತಿ ಮುಖಾಂತರ ಬರುತ್ತೋ, ಯಾವಾಗ ದಶಾಭುಕ್ತಿ ಅಂತರದ ಮುಖಾಂತರ ಬರ್ತಾನೋ ಆವಾಗ ಅವನು ಒಳ್ಳೆ ಫಲಗಳನ್ನ ಕೊಡ್ತಾನೆ ಅನ್ನೋ ಲಾಜಿಕ್. ಸೊ ಫಾರ್ಚುನಾ ಪಾಯಿಂಟ್ ಇವಾಗ ಉದಾಹರಣೆಗೆ ಧನುಷು ರಾಶಿ ಮೂಲ ನಕ್ಷತ್ರದಲ್ಲಿ ಬಿದ್ದಿದೆ. ಈಗ ಧನುಷು ರಾಶಿಯಲ್ಲಿ ಯಾವ್ಯಾವ ಗ್ರಹಗಳಿದೆ, ಈಗ ಒಂದು 5 ಗ್ರಹಗಳಿದೆ ಅಂತ ಇಟ್ಕೊಳ್ಳೋಣ. ಆ 5 ಗ್ರಹಗಳು ಒಳ್ಳೆ ಫಲಗಳು ಕೊಡ್ತಾನ ಅಂತ ಕೇಳಿದ್ರೆ ಇಲ್ಲ ಆಕ್ಚುಲಿ. ಸೊ ಆ ಸ್ವಾತಿ ನಕ್ಷತ್ರದಲ್ಲಿ ಮೂಲ ನಕ್ಷತ್ರದಲ್ಲಿ ಇರೋದ್ರಿಂದ ಆ ಮೂಲ ನಕ್ಷತ್ರದ ಅಧಿಪತಿ ಯಾರು ಆ ಗ್ರಹ ಇವ್ರಿಗೆ ಫಲವನ್ನ ಕೊಡ್ತಾನೆ ಅನ್ನೋದು ಮಾತ್ರನೇ. ಇದ್ರ ಜೊತೆಲಿ KS ಕೃಷ್ಣಮೂರ್ತಿ ಇನ್ನೂ ಕೆಲವೊಂದು ವಿಚಾರಗಳು ಕೊಟ್ಟಿದ್ದಾರೆ. ಅದೇನು ಅಂತಂದ್ರೆ, ಫಾರ್ಚುನಾ ಪಾಯಿಂಟ್ ಜೊತೆಗೆ ಆ ಗ್ರಹ ಯಾರಾಗಿರ್ತಾರೆ, ಉದಾಹರಣೆಗೆ ಆ ಗ್ರಹಕ್ಕೆ ಸಂಬಂಧಪಟ್ಟಿರುವಾಗ, ಈಗ ಉದಾಹರಣೆಗೆ ಮೂಲ ನಕ್ಷತ್ರಕ್ಕೆ ಕೇತು ಅಂತ ತಗೊಳ್ತೀವಿ. ಸೊ ಈಗ ಕೇತು ಗ್ರಹನ ತಗೊಂಡಿದ ತಕ್ಷಣ ಏನಾಗುತ್ತೆ, ಆ ಕೇತು ಗ್ರಹಕ್ಕೆ ಸಂಬಂಧಪಟ್ಟಿರುವಂತ ಎಲ್ಲಾ ವಿಚಾರಗಳಿಗೆ, ಕೇತು ಗ್ರಹಕ್ಕೆ ಯಾವುದೋ ಒಂದು ಮರ ಸಂಬಂಧಪಟ್ಟಿದೆ ಅಂತಂದ್ರೆ ಆ ಮರನು ಕೂಡ ಅವ್ರಿಗೆ ಫಾರ್ಚುನಾ ಕೊಡುತ್ತೆ ಅಂತ ಅರ್ಥ. ಸೊ ಆ ಕೇತು ಗ್ರಹ ಯಾವ ದಿನಕ್ಕೆ ಸಂಬಂಧಪಟ್ಟಿದೆ, ನಾನು ಸುಮ್ಮನೆ ಹೇಳ್ತಾ ಇದ್ದೀನಿ ದಿನ ಇದೆಲ್ಲವನ್ನು ಕೂಡ. ಈಗ ಯಾವುದೋ ಒಂದು ಗ್ರಹ ಅಂತ ತಗೊಂಡ್ರೆ ಆ ಗ್ರಹ ಯಾವ ದಿನ ಬೀಳುತ್ತೆ ಅವ್ರಿಗೆ ಆ ದಿನಾನು ಕೂಡ ಒಳ್ಳೇದು ಅಂತ ಅರ್ಥ ಆಕ್ಚುಲಿ. ಸೊ ಈ ತರ ಫಾರ್ಚುನಾ ಗಾಡ್ ಅಂತ ಬರುತ್ತೆ, ಫಾರ್ಚುನಾ ನಂಬರ್ ಅಂತ ಬರುತ್ತೆ, ಫಾರ್ಚುನಾ ಮಂತ್ ಅಂತ ಬರುತ್ತೆ, ಫಾರ್ಚುನಾ ಇಯರ್ ಇದೆ, ಫಾರ್ಚುನಾ ಟೈಮ್ ಇದೆ, ಫಾರ್ಚುನಾ ಜಮ್ ಇದೆ. ಈ ತರ ತುಂಬಾ ಇದೆ ಫಾರ್ಚುನಾದಲ್ಲಿ. ನಿಮ್ಗೆಲ್ಲ ಏನ್ ಬೇಕು ತುಂಬಾ ಇದೆ ಆಕ್ಚುಲ್ ಆಗಿ. ಇದು ಒಂದೇ ನಕ್ಷತ್ರಕ್ಕೆ ಸಂಬಂಧಪಟ್ಟಿರುವಂತ ಎಲ್ಲಾ ಗ್ರಹಗಳಿಗೆ ಸಂಬಂಧಪಟ್ಟಿರುವಂತ ನಂಬರ್ ಆಗಿರ್ಬೋದು, ಅಥವಾ ಗ್ರಹಗಳನ್ನ ಮರಗಳಾಗಿರ್ಬೋದು, ಜಂಪ್ ಸ್ಟೋನ್ ಆಗಿರ್ಬೋದು, ಅದಕ್ಕೆ ಸಂಬಂಧಪಟ್ಟಂತ ಇಯರ್ನ ಹೆಂಗ್ ಕಂಡುಹಿಡಿಯೋದು, ಮಂತ್ ಹೆಂಗ್ ಕಂಡುಹಿಡಿಯೋದು, ಟೈಮ್ ಹೆಂಗ್ ಕಂಡುಹಿಡಿಯೋದು, ಈ ತರ ಎಲ್ಲ ಇದೆ. ಓಕೆ, ಸೊ ಬಟ್ ಸಿಂಪಲ್ ಆಗಿ ನೀವೇನು ಅರ್ಥ ಮಾಡ್ಕೋಬೇಕು ಅಂತಂದ್ರೆ, ಈಗ ಈ ನಕ್ಷತ್ರ ನಿಮ್ಗೆ ಒಳ್ಳೆ ಫಲಗಳನ್ನು ಕೊಡ್ತಾನೆ ಅಂತ ಅಷ್ಟೇ. ಓಕೆ, ಸೊ ಈ ನಕ್ಷತ್ರ ನಿಮ್ಗೆ ಒಳ್ಳೆ ಫಲಗಳನ್ನು ಕೊಡ್ತಾನೆ. ಅದನ್ನೆಲ್ಲ ಹಾಕಿ ಆಪ್ ಅಪ್ಡೇಟ್ ಮಾಡಿ ಸರ್. ಮಾಡ್ಕೊಡ್ತೇನೆ ಬಿಡಿ ಸರ್, ನೀವು ಕೇಳಿದ್ರಲ್ಲ ಮಾಡ್ಕೊಡ್ತೇನೆ. ಓಕೆ ಸರ್. ಹಾ ಸರ್. ಸರ್ 1 to 249 ಡಿಸೀಸ್ ಕನ್ನಡ PDF ಕೊಡ್ತೀವಿ ಅಂತ ಹೇಳಿದ್ರೆ ಸರ್ ತಾವು. ಅದು ಇಂಗ್ಲಿಷ್ ಅಲ್ಲಿ ರೆಡಿ ಇದೆ ಸರ್, ಕನ್ನಡ ಮಾಡ್ಕೊಡ್ತೇನೆ. ಇಂಗ್ಲಿಷ್ ರೆಡಿ ಇದೆ ಸರ್, ಇಂಗ್ಲಿಷ್ ರೆಡಿ ಇದೆ. ಮತ್ತೆ ಎಲ್ಲಾ ಭಾವಗಳಿಗೂ ಇನ್ನರ್ ಔಟರ್ ಕಾರಕಗಳನ್ನ ಡಿವೈಡ್ ಮಾಡಿ ಅದು ರೆಡಿ ಮಾಡಿ ಇಟ್ಟಿದ್ದೀನಿ. ಸೊ ಕೊಡ್ತೀನಿ ಸರ್. ಹಾಗೆ ನ್ಯೂಮರಾಲಜಿ ಕ್ಲಾಸ್ ಮಾಡಿ ಸರ್. ಮಾಡ್ತೀನಿ ಸರ್, ಮಾಡ್ತೀನಿ ಸರ್. ಆಪ್ ಅಲ್ಲಿ ವಿಂಶೋತ್ತರಿ ದಶ ನಾವು ಚೆಕ್ ಮಾಡುವ ಎಫೆಕ್ಟಿವ್ ಲಿಂಕ್ಸ್ ಜೊತೆನಲ್ಲಿ ಕೊಡೋ ಸಾಧ್ಯತೆ ಇದೆಯಾ ಸರ್? ಸಾಫ್ಟ್ವೇರ್ ಅಲ್ಲಿ ಮಾಡ್ಬೋದು ಸರ್, ಮಾಡ್ತೀನಿ ಸರ್. ಅದು ಸ್ವಲ್ಪ ಹೆಲ್ಪ್ ಆಗುತ್ತೆ ಸರ್ ಆಪ್ ಅಲ್ಲಿ. ಆಗಸ್ಟ್ 15ನೇ ತಾರೀಕು ಇನ್ನೊಂದು ಅಪ್ಡೇಟ್ ರಿಲೀಸ್ ಮಾಡ್ತಾ ಇದೀವಿ ಸರ್. ಅಷ್ಟರಲ್ಲಿ ಇದೆಲ್ಲಾನು ಆಡ್ ಮಾಡಿ ಕೊಡೋದಕ್ಕೆ ನಾನು ಸಹಾಯ. ಖಂಡಿತ ಸರ್, ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸರ್. ಫಾರ್ಚುನಾ ಪಾಯಿಂಟ್ ಅಲ್ಲಿ ಕೇತು ಮತ್ತೆ ವೀನಸ್ ಇದೆಯಲ್ಲ, ಪ್ಲಾನೆಟ್ ಮಾತ್ರ, ಅದನ್ನ ಹೇಗೆ ತಗೋಬಹುದು? ಅದನ್ನ ಹೇಗೆ ಕೇತು ದಶೆ ಶುಕ್ರ ಭುಕ್ತಿ? ಸೊ ಅದು ಬರೀ ಪ್ಲಾನೆಟ್ ಮಾತ್ರನೇ ತಗೋಬೇಕು ಸರ್. ಓಕೆ, ಬೇರೆ ಯಾವ್ದನ್ನು ತಗೊಳಂಗಿಲ್ಲ ಸರ್ ಇಲ್ಲಿ. ಅಲ್ಲ, ವೈಸ್ ವರ್ಸ ತಗೋಬೋದಾ? ಕೇತು ದಶೆ ಶುಕ್ರ ಭುಕ್ತಿ, ಶುಕ್ರ ದಶೆ ಕೇತು ಭುಕ್ತಿ, ಆ ತರ ತಗೋಬೋದಾ? KS ಕೃಷ್ಣಮೂರ್ತಿ ಅವ್ರು ಕೊಟ್ಟಿರೋದು ಒಂದೇ ಸರ್. ಆ ಗ್ರಹ, ಆ ನಕ್ಷತ್ರಾಧಿಪತಿ ನಿಮಗೆ ಒಳ್ಳೆ ಫಲಗಳನ್ನ ಕೊಡ್ತಾನೆ ಅನ್ನೋ ಲಾಜಿಕ್ ಅಷ್ಟೇ ಸರ್. ಈಗ ನಾವ್ ಅದಕ್ಕೆ ಏನ್ ಬೇಕಾದ್ರೆ ಈ ಕೇಸಲ್ಲಿ ನಕ್ಷತ್ರ, ಈಗ ನನ್ನ ಕೇಳಿದ್ರೆ ನೀವು ನಾನು ಏನ್ ಬೇಕಾದ್ರೆ ಸೇರಿಸ್ಕೊಂಡು ಅಲ್ಲಿ ಹೇಳ್ಬಿಡ್ಬೋದು, ಅದು ತಪ್ಪಾಗ್ಬಿಡುತ್ತೆ ಸರ್. ಒರಿಜಿನಲ್ ರೂಲ್ ಅನ್ನ ಮೀರಿದಂಗ ಆಗುತ್ತೆ. ಈಗ ಉದಾಹರಣೆಗೆ ಕೇತು, ಶುಕ್ರ, ಬುಧ, ಶುಕ್ರ ಅಂದ್ರೆ ಈ 3 ಗ್ರಹಗಳು ಒಳ್ಳೇದ್ ಮಾಡುತ್ತೆ ಅಂತ ಅಂದಾಗ
ಅಲ್ಲಿ ಜಾತಕದಲ್ಲಿ ಆ ಗ್ರಹ ಕೆಟ್ಟಿತ್ತು ಅಂದ್ರೆ ತೊಂದರೆ ಕೊಡುತ್ತೆ ಅಂತಾನೆ ಅರ್ಥ ಸರ್. ಸೊ ಬಟ್ ಆದ್ರೆ ಕೇಸ್ ಈ ಕೇಸಲ್ಲಿ ಹಾ ಅಲ್ಲಿ ನಾನು ಏನ್ ಧನುರ್ ಮಾಡಿದ್ದೀನಿ ರಾಶಿಲಿ ಅಂತಂದ್ರೆ ಸಬ್ಲಾಟ್ಸ್ ಗಳನ್ನ ತಗೊಂಡಿದ್ದೀನಿ ಸರ್. ಈಗ ಹೇಗೆ ವಿಂಶೋತ್ತಿ ದಶಾ ಸಿಸ್ಟಮ್ ತಗೊಂಡಿದೀವೋ ಇಲ್ಲಿ ಚಂದ್ರ ಅಂದ್ರೆ ಮೂನ್ ಪ್ರೋಗ್ರೆಷನ್ ಲಗ್ನ ಪ್ರೋಗ್ರೆಷನ್ ತಗೊಂಡಿದೀವೋ ಅದೇ ರೀತಿ ಕೇತು ದಶೆಯಾಗಿ ಬರುತ್ತೆ. ಇದು ಭುಕ್ತಿ ಅಂತರ್ಭುಕ್ತಿ, ಇದು ಸೂಕ್ಷ್ಮವಾಗಿ ಬರುತ್ತೆ ಸರ್. ಓಕೆ. ಬಟ್ ಕೆ ಎಸ್ ಕೃಷ್ಣಮೂರ್ತಿ ಅವರು ಕೊಟ್ಟರು ಒರಿಜಿನಲ್ ರೂಲ್ ಏನು ಅಂತ ನೋಡಿದ್ರೆ ಕೇತು ಮಾತ್ರನೇ ಸರ್ ಅಷ್ಟೇ. ಓಕೆ. ಓಕೆ. ಈ ಆಸ್ಪೆಕ್ಟ್ಸು ಅಷ್ಟೇನೆ, ನಾನು ಇನ್ನೇನು ಕೊಟ್ಟಿದ್ದೀನಲ್ಲ ಈ ಆಸ್ಪೆಕ್ಟ್ಸು ಅಷ್ಟೇನೆ, ಪ್ರೋಗ್ರೆಷನ್ ಅಷ್ಟೇನೆ ಒರಿಜಿನಲ್ ರೂಲ್ಗೆ ಅಪ್ಲೈ ಆಗೋದೇ ಕೊಟ್ಟಿರೋದು ಸರ್. ನಿನ್ನಲ್ಲಿ ಯಾವುದು ಮಾಡಿಫೈ ಆಗಿರುವಂತ ಇದನ್ನ ಕೊಟ್ಟಿಲ್ಲ. ಓಕೆ. ಪ್ರೋಗ್ರೆಷನ್ ಚಾರ್ಟ್ ಆಗಿರ್ಬೋದು, ಆಸ್ಪೆಕ್ಟ್ ಚಾರ್ಟ್ ಆಗಿರ್ಬೋದು, ಕೆ ಎಸ್ ಕೃಷ್ಣಮೂರ್ತಿ ಅವರು ಒರಿಜಿನಲ್ ಆಗಿ ಏನು ಕೊಟ್ಟಿದ್ರು ಅದೇನೆ. ಈ ಕೆ ಪಿ ಸಿಗ್ನಿಫಿಕೇಟರ್ ಅಷ್ಟೇ ಒರಿಜಿನಲ್ ಆಗಿ ಏನಿದೆಯೋ ಅದೇನೆ ಸರ್. ಆಕ್ಚುಲಿ ನಾಡಿ ಸಿಗ್ನಿಫಿಕೇಟರ್ಲಿ ನಾವು ಸ್ವಲ್ಪ ಮಾಡಿಫಿಕೇಶನ್ ಮಾಡ್ಕೊಂಡಿದೀವಿ. ಆ ಮಾಡಿಫಿಕೇಶನ್ ಏನು ಅಂತಂದ್ರೆ ಎಫೆಕ್ಟಿವ್ ಲಿಂಕ್ಸ್ ಬರುತ್ತೆ. ಓಕೆ. ಈ ಎಫೆಕ್ಟಿವ್ ಲಿಂಕ್ಸ್ ಬರೋದಕ್ಕೆ ಕಾರಣ ಯಾರು ಅಂತ ಕೇಳಿದ್ರೆ ನಮ್ಮ ಶಿವಮೊಗ್ಗ ಮಂಜುನಾಥ್ ಅವರು ಆಕ್ಚುಲ್ ಆಗಿ ಅವರೇ ನಮ್ಗೆ ಐಡಿಯಾ ಕೊಟ್ಟು ಸರ್ ಇಲ್ಲಿ ಈ ನಾಡಿ ಸಿಗ್ನಿಫಿಕೇಟರ್ಲಿ ಎಫೆಕ್ಟಿವ್ ಲಿಂಕ್ಸ್ ಬಂದ್ರೆ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳಿದ್ರು. ಸೊ ಅವರ ಒಂದು ಸಜೆಷನ್ ಮೇಲೆ ಇದನ್ನ ಮಾಡಿರುವಂಥದ್ದು. ಬಟ್ ತುಂಬಾ ಜನ ಇದನ್ನು ಉಪಯೋಗಿಸ್ಕೋಬಹುದು ಆಕ್ಚುಲ್ ಆಗಿ. ಓಕೆ. ಅದಂತೂ ಗ್ಯಾರಂಟಿ ಚೆನ್ನಾಗಿದೆ, ಮಾಡ್ಬೋದು. ಇನ್ನೊಂದು ಕ್ವಶನ್ ಗುರುಜಿ, ಹೇಳಿ ಸರ್. ಇವಾಗ 11th ಹೌಸ್ ಅಲ್ಲಿ ಗುರು ಶುಕ್ರ ಶನಿ ಯಾವುದೇ ಗ್ರಹ ಆಗಲಿ ಅದು ಕೂತ್ಕೊಂಡು ಆ ಮನೆ ನೀಚ ಆಗಿದ್ರೆ ಏನ್ ಫಲ ಗುರು? ಸರ್ ನಾನು ಅದನ್ನೇ ಹೇಳ್ತಾ ಇದ್ದಲ್ಲ ಸರ್, ಕೆಪಿಗೆ ಸಂಬಂಧಪಟ್ಟಿರುವಂತ ಪ್ರಶ್ನೆಗಳನ್ನ ಕೇಳಿ ಸರ್, ಆಮೇಲೆ ಎಲ್ಲ ಕನ್ಫ್ಯೂಷನ್ ಆಗ್ಬಿಡುತ್ತೆ ಸರ್. ನಾನು ಕೆಪಿ ಜ್ಯೋತಿಷಕ್ಕೆ ಸಂಬಂಧಪಟ್ಟಿರುವಂತ ಪ್ರಶ್ನೆ ಇವತ್ತಿನ ಕ್ಲಾಸ್. ಓಕೆ ಓಕೆ ಓಕೆ. ಗುರುಗಳು ನಿಮ್ಮ app ಅಲ್ಲಿ ನಮಗೆ ತುಂಬಾ- ಅವಶ್ಯಕತೆ ಇದೆಯಾ? ನಮಗಿಲ್ಲ ಸರ್ ಆಕ್ಚುಲ್ ಆಗಿ. ಬಟ್ ಆದ್ರೆ ನೀವೇನಾದ್ರೂ ಪರಿಹಾರ ಮಾಡೋದಾಗಿರ್ಬೋದು ಅಥವಾ ಅದನ್ನ ಉಪಯೋಗಿಸ್ಕೊಳ್ಳುವಂಥದ್ದು ಏನಾದ್ರು ಲಾಜಿಕ್ಸ್ ಏನಾದ್ರು ನೀವು ಮಾಡ್ಕೊಳ್ಳೋದಾದ್ರೆ ಮಾಡ್ಕೋಬಹುದು ಸರ್. ಅಲ್ಲ, ನಮಗೆ ಈ ಸಿಸ್ಟಮ್ ಅಲ್ಲಿ ನಮ್ಮ ಸಿಸ್ಟಮ್ ಅಲ್ಲಿ ಅದು ಉಪಯೋಗ ಇಲ್ಲ ಸರ್, ನಾವು ಅದನ್ನ ಉಪಯೋಗಿಸಲ್ಲ. ಕಂಡು ನಮ್ಮ ಹಿಡಿಯೋದು ಸಿಸ್ಟಮ್ ಹೆಂಗೆ ಅಲ್ಲಿ ನಮ್ಮ ಲಾಜಿಕ್ system ಏನು ಅಲ್ಲಿ? ವರ್ಕ್ ಆಗುತ್ತೆ ಅಂದ್ರೆ ಯಾವ ಗ್ರಹಗಳಿಗೆ ದಶಾಭುಕ್ತಿ ಇದೆಯೋ ಹಾ, ಗುರುಗಳು. ಆ ಗ್ರಹಗಳು ಮಾತ್ರ ತಗೊಳ್ತೀವಿ ಸರ್. ಅಲ್ಲ, ಅದ್ರಲ್ಲಿ ನಮ್ಮ ಗುರುಗಳೇ. ಆ್ಯಪ್ ಅಲ್ಲಿ ಕಂಡು ಹಿಡಿಯೋದು ಹೇಗೆ ಅಂತ ಗೊತ್ತಾಗುತ್ತೆ. ಸ್ಪಾರ್ಕ್ಸಿನ ಪಾಯಿಂಟ್ ಕಂಡುಹಿಡಿಯೋದು ಹೇಗೆ ಅಂತನಾ? ಹಾ ಗುರುಗಳೇ, ಏನ್ ಸರಿ ನಮ್ಮ ಈ ಆ್ಯಪ್ ಅಲ್ಲಿ ಈ ಆಪ್ ಅಲ್ಲಿ ಇಲ್ಲೇ ಕೊಟ್ಟಿದ್ದೀನಲ್ಲ ಸರ್ ನಾನು. ಅಲ್ಲ ಫ್ರಂಟ್ ಅಲ್ಲಿ ಇದೆ. ಹೌದು. ಇಲ್ಲೇ ಇದೆಯಲ್ಲ ಸರ್ ಫಾರ್ಚುನಾ ಪಾಯಿಂಟ್. ಹಾ. ಇದು ಆಡ್ ಮಾಡಿ ಸರ್, 3 ಇವಾಗ ವರ್ಷ ಈ ಆಗ್ಬೇಕಲ್ಲ ಆಪ್ ಅಲ್ಲಿ ಸರ್. ಹಾ ಆಡ್ ಮಾಡಿ. ಸರ್, ಈ ಆಪ್ ಅಲ್ಲಿ ಇವಾಗ ನಾವು ಸೋರ್ಸ್ ಪ್ಲಾನೆಟ್ ಸೆಟ್ಟಿಂಗ್ಸ್ ಆನ್ ಮಾಡಿದಾಗ ಹ್ಮ್ ಇವಾಗ 7ನೇ ಭಾವಕ್ಕೆ 12 ಸಪೋಸ್ 7ನೇ ಭಾವಕ್ಕೆ ಹ್ಮ್ ಇವಾಗ ಸ್ಟಾರ್ ಲಾರ್ಡ್ ಅಲ್ಲೋ ಇಲ್ಲ ಸಬ್ ಲಾರ್ಡ್ ಅಲ್ಲೋ 12 ಬಂತು ಅಂದಾಗ ಹ್ಮ್ ಅದು ಸೋರ್ಸ್ ಪ್ಲಾನೆಟ್ ಆನ್ ಮಾಡಿದಾಗ ಅದು 12 ಹೋಗಿ 7 ಬರ್ತಾ ಇದೆ ಸರ್, ಡೈರೆಕ್ಟ್ ಆಗಿ ಎಫೆಕ್ಟಿವ್ ಲಿಂಕ್ಸ್ ಅಲ್ಲಿ. 7 ಸೊ ಅದು 12 ಬ್ರೇಕ್ ಮಾಡುವಂತ ಭಾವ ಯಾವ್ದು ಸರ್ ಅವಾಗ? ಅದೇ 7ನೇ ಭಾವ ಬ್ರೇಕ್ ಮಾಡುತ್ತೆ. ಸೊ ಸೋರ್ಸ್ ಪ್ಲಾನೆಟ್ ಇಲ್ಲ 7ನೇ ಭಾವ 12ನ ಬ್ರೇಕ್ ಮಾಡುತ್ತೆ ಅಂತ ಅರ್ಥನಾ ಸರ್? ಹೌದು ಸರ್. ಇಲ್ಲಿ ನಾನು ಹೆಂಗ್ ತಗೊಳ್ತಾ ಇದೀನಿ ಅಂತಂದ್ರೆ ಸೋರ್ಸು ಮತ್ತೆ ಅದ್ರ ಸ್ಟಾರ್ ಲಾರ್ಡ್ ಸಬ್ ಲಾರ್ಡ್ ಅಂದ್ರೆ ಪ್ಲಾನೆಟ್ ಸ್ಟಾರ್ ಸಬ್ ಮೂರಿಂದನೂ ಬ್ರೇಕಿಂಗ್ ಆಗುತ್ತೆ ಸರ್. ಈಗ ನೀವು ಅಲ್ಲಿ ಸೋರ್ಸ್ ನ ನೀವು ಸ್ಟಾಪ್ ಮಾಡಿದ್ರೆ ಆಫ್ ಮಾಡಿದ್ರೆ ಅವಾಗ ಬರೀ ಸ್ಟಾರ್ ಲಾರ್ಡ್ ಸಬ್ ಲಾರ್ಡ್ ಇಂದ ಮಾತ್ರ ಬ್ರೇಕಿಂಗ್ ತಗೊಳುತ್ತೆ ಸರ್. ಕರೆಕ್ಟ್ ಸರ್. ಹಾ. ಓಕೆ. ಸೊ ಇಲ್ಲಿ ಕಾನ್ಸೆಪ್ಟ್ ಏನು ಅಂತಂದ್ರೆ 3 ಗ್ರಹಗಳಿಗೆ ಅದು ಒಂದು ಭಾವಕ್ಕೆ ಕಸ್ಪಲ್ ಸಬ್ಲಾಡ್ ಆಗಿ ಬಂದಿದೆ ಅಂದ್ರೆ ಅದಕ್ಕೆ ಪವರ್ ಇದೆ ಅಲ್ವಾ ಸರ್? ಅದ್ರ ಪ್ರಕಾರ ತಾನು ನಿಂತಿರುವಂತ ನಕ್ಷತ್ರ ಮತ್ತು ಸಬ್ಲಾಡ್ ಉಪಾಧಿಪತಿ ಮುಖಾಂತರ ಫಲವನ್ನ ಕೊಡುತ್ತೆ ಅನ್ನೋ ಲಾಜಿಕ್ಸ್. ಸರ್, ಅವಾಗ 12 ಏನು ಕೆಲಸ ಮಾಡಲ್ಲ ಅಂತ ಅರ್ಥನಾ ಸರ್ ಅಲ್ಲಿ? ಏನು ಸರ್ 12 ಕೆಲಸ ಮಾಡಲ್ಲ ಅಂತ ಅರ್ಥ ಸರ್. ಈಗ 7ನೇ ಭಾವಕ್ಕೂ 12ನೇ ಭಾವಕ್ಕೂ ಒಂದೇ ಗ್ರಹ ಸಬ್ಲಾಡ್ ಅಂತ ಇಟ್ಕೊಳ್ಳಿ. ಅದ್ ನಿಂತಿರೋ ಸ್ಟಾರ್ ಸಬ್ ಮುಖಾಂತರ ಅಲ್ಲಿ 12ನೇ ಭಾವ ಕ್ಯಾನ್ಸಲ್ ಆಗಿದೆ ಅಂತಂದ್ರೆ ಖಂಡಿತ ಅಲ್ಲಿ 12ನೇ ಭಾವ ಕೆಲಸ ಮಾಡಲ್ಲ ಸರ್. ಓ ಸರಿ ಸರ್. ಓಕೆ. ಈಗ ಒಂದ್ ಸೂತ್ರ ಕೊಟ್ಟಿದ್ದೀನಿ ಆಕ್ಚುಲ್ ಆಗಿ ನಮ್ಮ ಜ್ಯೋತಿಷ ಆಚಾರ್ಯ ಅನ್ನೋ ಕ್ಲಾಸ್ ಅಲ್ಲಿ ಮಾಡಿದ್ರಲ್ಲಿ ಒಂದ್ ಸೂತ್ರ ಇದೆ. ಸೂತ್ರ ಏನು ಅಂತಂದ್ರೆ ಯಾವುದೇ ಭಾವದ ಫಲಗಳು ನಮಗೆ ಸಿಗ್ಬೇಕು ಅಥವಾ ಸಿಗಬಾರ್ದು ಅನ್ನೋದಾದ್ರೆ ಈಗ ಸಿಗಲ್ಲ ಅನ್ನೋ ಲಾಜಿಕ್ ಏನಾದ್ರು ಉಪಯೋಗಿಸ್ತಾ ಇದೀವಿ ಅಂತಂದ್ರೆ ಈಗ ನಾವು ಯಾವ ಭಾವದ ಪ್ರಶ್ನೆನ ನೋಡ್ತಾ ಇದೀರೋ ಅದೇ ಭಾವ 8, 12ಕ್ಕೂ ಕಸ್ಪಲ್ ಸಬ್ಲಾಡ್ ಆಗಿ ಬಂದಿರಬಾರ್ದು ಅಥವಾ ಸ್ವಂತ ನಕ್ಷತ್ರದಲ್ಲಿ ಇರಬಾರ್ದು ಬಂದಿದ್ದು, ಅಥವಾ 8ನೇ ಭಾವಕ್ಕೂ 12ನೇ ಭಾವಕ್ಕೂ ಕಸ್ಪಲ್ ಸಬ್ಲಾಡ್ ಆಗಿರುವಂತ ಗ್ರಹ ಸ್ಟಾರ್ ಆಗೋ ಸಬ್ ಆಗೋ ಬರಬಾರ್ದು ಸರ್ ಆ ಭಾವಕ್ಕೆ. ಈಗ 7ನೇ ಭಾವದ ಪ್ರಶ್ನೆ, 7ನೇ ಭಾವಕ್ಕೆ 8ನೇ ಭಾವದ ಸಬ್ಲಾಡೋ ಅಥವಾ 12ನೇ ಭಾವದ ಸಬ್ಲಾಡೋ ಸ್ಟಾರ್ ಲಾರ್ಡ್ ಆಗೋ ಸಬ್ಲಾಡ್ ಆಗೋ ಬರಬಾರ್ದು ಸರ್. ಗೊತ್ತಾಯ್ತು ಸರ್. ಆಯ್ತಾ ಸರ್? ಬಂದಾಗ ಕ್ಯಾನ್ಸಲ್ ಆಗ್ಬಿಡುತ್ತಲ್ಲ ಸರ್ ಇವಾಗ ಆತರ ಒಂದು ಸೋರ್ಸ್ ಪ್ಲಾನೆಟ್ ಜ್ಯೋತಿಷ ಆಚಾರ್ಯ ಕೋರ್ಸ್ ಅಲ್ಲಿ ಏನ್ ಮಾಡಿದೀವಿ ಆತರ ಸ್ಪೆಷಲ್ ಆಗಿ
ಒಂದು 10-12 ರೂಲ್ಸ್ಗಳನ್ನ ಕೊಟ್ಟಿದ್ದೀನಿ ಸರ್. ಆಕ್ಚುಲಿ ಅದ್ರಲ್ಲಿ ಒಂದು ನಿಮಗೆ ಈಗ ಹೇಳಿದ್ದೀನಿ ಸರ್. ಓಕೆ. ಸೊ ನಾವು ಸೋರ್ಸ್ ಪ್ಲಾನೆಟ್ ಆನ್ ಮಾಡಿದಾಗ ಸರ್ ಸೆಟ್ಟಿಂಗ್ ಅಲ್ಲಿ ಭಾವ 7ನೇ ಭಾವಕ್ಕೆ ಸ್ಟಾರ್ ಲಾರ್ಡ್ ಆಗಿ ಸಪೋಸ್ 12 ಬಂದಿದ್ರು ಅದು ಕ್ಯಾನ್ಸಲ್ ಆಗೋದ್ರಿಂದ ಅದು ಏನು ಎಫೆಕ್ಟ್ ಆಗಲ್ಲ ಅಂತ ತಗೋಬೇಕಲ್ಲ? ಹೌದು ಸರ್, ಎಫೆಕ್ಟ್ ಕೊಡಲ್ಲ. ಸರಿ ಸರ್, ಓಕೆ ಸರ್, ಥ್ಯಾಂಕ್ ಯು. ಸರ್ ನಿಮ್ಮ ಆಪ್ ಅಲ್ಲಿ ತುಂಬಾ ವಿಷಯಗಳಿದೆ ಸರ್, ನಮ್ಗೇನು ನೋಡಕ್ಕೆ ಬರಲ್ಲ ಅದೆಲ್ಲ. ಒಂದಿನ ಕರೆಕ್ಟ್ ಆಗಿ ಎಲ್ಲ ಆಪ್ ಬಗ್ಗೆ ಹೇಳ್ಕೊಡಿ ಸರ್. ನೀವೇನೇನೆಲ್ಲ ಉಪಯೋಗಿಸಿ ಹೇಳ್ಬೋದು ಅದೆಲ್ಲ ಹೇಳ್ಕೊಟ್ಟಿದ್ದೀನಿ ಮೇಡಮ್. ಮಿಕ್ಕಿದೆಲ್ಲ ಏನೇನೆಲ್ಲ ಕೊಟ್ಟಿದೀವೋ ಅದು ನಿಮ್ಗೆ ಗೊತ್ತಿದ್ರೆ ಉಪಯೋಗಿಸಿ ಅಂತ. ಈಗ ಉದಾಹರಣೆಗೆ ಇಲ್ಲಿ ಕುಂಡಲಿ ಕೊಟ್ಟಿದ್ದೀವಿ, ವರ್ಗ ಕುಂಡಲಿ ಕೊಟ್ಟಿದ್ದೀವಿ, ಎಲ್ಲ ಕೊಟ್ಟಿದ್ದೀವಿ. ಇದು ನಿಮಗೆ ಗೊತ್ತಿದ್ರೆ ನೀವು ಉಪಯೋಗಿಸ್ಕೋಬಹುದು ಅಂತ ಅರ್ಥ. ಅದೇ ರೀತಿ ಏನ್ ಮಾಡಿದೀವಿ, ಈಗ ನಾವು ಇಲ್ಲಿ ಪ್ರೋಗ್ರೆಷನ್ ಕೊಟ್ಟಿದ್ದೀವಿ. ಇದೆಲ್ಲ ಓಲ್ಡ್ ಥಿಯರಿಗೆ ಮೇಲೆ ಮಾತ್ರನೇ ವರ್ಕ್ ಆಗುತ್ತೆ ಮೇಡಮ್, ಹೊಸ ಥಿಯರಿಗೆ ಇಲ್ಲ ಆಕ್ಚುಲ್ ಆಗಿ. ಅದೇ ತರ ವೆಸ್ಟರ್ನ್ ಆಸ್ಪೆಕ್ಟ್ಸ್ ಅಷ್ಟೇ. ಕೆಪಿ ಸಿಗ್ನಿಫಿಕೇಟರ್ಸ್, ನಾಡಿ ಸಿಗ್ನಿಫಿಕೇಟರ್ಸ್, ತಾರಾಬಲ, ಟ್ರಾನ್ಸೆಟ್ ಚಾರ್ಟು, ಷಡ್ಬಲ, ಅಷ್ಟಕ ವರ್ಗ, ಪ್ಲಾನೆಟ್ ಡೀಟೇಲ್ಸ್, ಮಿಸ್ಲರೀಸ್, ಇದೆಲ್ಲ ನಿಮ್ಗೆ ಗೊತ್ತಿದ್ರೆ ನೀವು ಉಪಯೋಗಿಸ್ಬೋದು. ಓಕೆ, ಸೊ ನೀವು ನಮ್ಮ ಸಿಸ್ಟಮ್ ಇಂದ ಒಂದು ಪ್ರೆಡಿಕ್ಷನ್ಸ್ ಮಾಡೋದಕ್ಕೆ ಏನೇನೆಲ್ಲ ಬೇಕೋ ಅದೆಲ್ಲ ಹೇಳ್ಬಿಟ್ಟಿವಿ. ಅಲ್ಲ, ಇವೆಲ್ಲ ನೋಡ್ಬಿಟ್ರೆ ನಮ್ಗೆ ಏನು ಬರಲ್ಲ ಅಂತ ಫೀಲ್ ಬರುತ್ತೆ ಸರ್. ಓಕೆ, ಖಂಡಿತ ಮಾಡೋಣ ಮೇಡಮ್, ಒಂದಿನ ಮಾಡ್ಕೊಡ್ತೇನೆ. ಓಕೆ ಸರ್, ಹೇಳಿ ಸರ್. ಸರ್, ಲ್ಯಾಂಗ್ವೇಜ್ಗೆ ಯಾವ ಗ್ರಹಗಳು ಬರ್ತವೆ ಅಂತ? ಈಗ ಕನ್ನಡ, ಹಿಂದಿ, ಇಂಗ್ಲಿಷ್ ಆ ತರ ಲ್ಯಾಂಗ್ವೇಜ್ ಗಳಿಗೆ ಯಾವ ಗ್ರಹಗಳು ಬರ್ತವೆ? ಲ್ಯಾಂಗ್ವೇಜ್ಗೆ ಅಂತ ಯಾವ್ದು ಗ್ರಹಗಳು ಅಥವಾ ಭಾವಗಳು ಆತರ ಯಾವ್ದು ಇಲ್ಲ ಸರ್. ಆಕ್ಚುಲ್ ಆಗಿ ಭಾಷೆ ಅಂತ ತಗೊಂಡಾಗ ನಾವೀಗ ಮಾತು ಅಂತ ತಗೊಂಡಾಗ ಈಗ 2ನೇ ಭಾವ ತಗೊಳ್ತೀವಿ, ಆ ರೀತಿ ಸರ್ ಅಷ್ಟೇನೆ. ಅದಕ್ಕೆ ಕನ್ನಡಕ್ಕೆ ಮತ್ತೆ ರಿಸರ್ಚ್ ಪ್ರಕಾರ ಆಕ್ಚುಲ್ ಆಗಿ ನೀವು ಮಾತು ಅಂತ ತಗೊಂಡ್ರೆ ಆಕ್ಚುಲ್ ಆಗಿ ನೀವು 2ನೇ ಭಾವ ಮತ್ತೆ ಬುಧ ಗ್ರಹಗಳು ತಗೊಳ್ಬಹುದು ಸರ್, ಅಷ್ಟೇನೆ ಸರ್. ಓಕೆ, ಬೇರೆ ಏನು ಇಲ್ಲ ಸರ್ ಸ್ಪೆಷಲ್ ಆಗಿ. ಏನೇನ್ ಸರ್ ಬ್ರೇಕ್ ಆಯ್ತು ಸರ್? ಪ್ರಾಬ್ಲಮ್ ಇದೆ, ವೈಬ್ರೇಟ್ ಆಗ್ತದೆ. ಇಲ್ಲ, ನಿಮ್ದು ವೈಬ್ರೇಷನ್ ಆಗ್ತಾ ಇದೆ ಸರ್ ವಾಯ್ಸ್. ಅಲ್ಲ, ಏನು ಕೇಳಿಸ್ತಿಲ್ಲ ನೀವು ನನಗೆ. ಓಕೆ, ಎಸ್, ಓಕೆ, ಥ್ಯಾಂಕ್ ಯು ಸರ್. ಅಪ್ಡೇಟ್ ಅಲ್ಲ, ಆಪ್ ಅಪ್ಡೇಟ್ ಮಾಡ್ತಿರ್ತೀರಾ, ಅದು ಏನ್ ಅಪ್ಡೇಟ್ ಆಗಿದೆ ಅಂತ ಸಹ ಗೊತ್ತಾಗಲ್ಲ ನಮ್ಗೆ. ಏನ್ ಅಪ್ಡೇಟ್ ಮಾಡಿದೀವಿ ಅಂತ ಗೂಗಲ್ ಪ್ಲೇ ಸ್ಟೋರ್ ಅಲ್ಲಿ ನಿಮ್ಗೆ ಮೇಲ್ಗಡೆ ಒಂದು ಆಪ್ಷನ್ ಕೊಟ್ಟಿರ್ತೀವಿ, ಸಣ್ಣದಾಗಿ ಕೊಟ್ಟಿರ್ತೀವಿ, ಅಲ್ಲೆಲ್ಲ ಏನೇನೆಲ್ಲ ಇದೆ ಅಂತ. ಸರಿ, ನೆಕ್ಸ್ಟ್ ಟೈಮ್ ಏನ್ ಅಪ್ಡೇಟ್ ಮಾಡಿದೀವಿ ಅಂತ ಒಂದು ವಿಡಿಯೋ ಮಾಡಿ ಕಳಿಸ್ಕೊಡ್ತೀನಿ. ಓಕೆನಾ ಮೇಡಮ್? ಆ ತರ ಮಾಡಿ ಸರ್. ಮತ್ತೆ ಅದು ಏನಕ್ಕೆ ಉಪಯೋಗಿಸ್ಕೋಬೇಕು ಅಂತನಾದ್ರೂ ಹೇಳಿ. ಖಂಡಿತ. ಸೊ ಈ ನಮ್ಗೆ ರೀತಿ ಮತ್ತೆ ಇನ್ನೊಂದು ಕ್ಲಾಸ್ಗಳು ಮಾಡ್ತಾ ಇರ್ತೀವಿ ಇನ್ಮೇಲಿಂದ. ಸೊ ನಿಮ್ಗೆಲ್ಲರಿಗೂ ಸಿಗ್ತಾನೆ ಇರ್ತೀನಿ ಇನ್ಮೇಲೆ. ಓಕೆ, ಸೊ ನೀವೆಲ್ಲಾ ಪ್ರಶ್ನೆಗಳಿಗೆ ಉತ್ತರ ಕೊಡ್ತಾನೆ ಇರ್ತೀನಿ. ಓಕೆ ಗುರುಗಳೇ, ನಮ್ಮ ಇದರಿಂದ ಒಂದು ಮೊನ್ನೆ ಇದನ್ನ ಮಾಡ್ದಂಗೆ ಒಂದು ಕ್ಲಾಸ್ ಮಾಡ್ಬೇಕು ಗುರುಗಳೇ. ಕಾರ್ಯಾಗಾರ ಆಗಸ್ಟ್ ಮಾಡೋಣ ಅಂತ ಇದೀನಿ ಆಕ್ಚುಲ್ ಆಗಿ. ಓಕೆ, ಸೊ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆಯೋ ಅವರು ಜಾಯಿನ್ ಆಗ್ಬೋದು. ಆಗಸ್ಟ್ ಅಲ್ಲಿ ಮಾಡ್ತಾ ಇದೀವಿ ಕಾರ್ಯಾಗಾರನ. ಅದೇ ಸೇಮ್, ಆದ್ರೆ ಫ್ರೀ ಅಂತೂ ಮಾಡಲ್ಲ ನಾನು. ಮಾಡ್ಬೇಡ ಗುರುಗಳೇ, ಎಷ್ಟರಾಗ್ಲಿ ಆಗಸ್ಟ್ ಅಲ್ಲಿ 600 ರೂಪೀಸ್ ಸೇಮ್ ಫೀಸ್, ಹಳೆ ಫೀಸ್ ಏನಿತ್ತು 600 ರೂಪೀಸ್, ಅದೇ 600 ರೂಪೀಸ್ ಇಟ್ಟು ಆಗಸ್ಟ್ ಅಲ್ಲಿ ಮಾಡ್ತಾ ಇದೀವಿ. ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆಯೋ ಅವ್ರು ಜಾಯಿನ್ ಮಾಡ್ಕೋಬಹುದು. ಓಕೆನಾ? ಓಕೆ, ಸೊ ನಾಳೆ ಮತ್ತೆ ನಮ್ದೊಂದು ಕಾಲಾಂಶ ಪರಿಹಾರ ಅಂತ ಹೇಳಿ ಒಂದು ಸಬ್ಜೆಕ್ಟ್ ನ ಮಾಡ್ತಾ ಇದೀವಿ, ಪಾಠಗಳನ್ನ. ಸೊ ನಾಳೆ 2 ದಿನ ಇರುತ್ತೆ ಕ್ಲಾಸ್, ಸೋಮವಾರ ಮತ್ತು ಮಂಗಳವಾರ. ಸೊ ಅದಕ್ಕೆ ಯಾರೆಲ್ಲ ರಿಜಿಸ್ಟರ್ ಆಗಿದ್ದೀರೋ ಆಲ್ರೆಡಿ 666 ಅಂದ್ರೆ 666 ಪೇ ಮಾಡಿ, ಅವ್ರಿಗೆ ನಾಳೆ ಆ ಕ್ಲಾಸ್ ಇರುತ್ತೆ. ಸೊ ಖಂಡಿತ ನೀವು ಅದಕ್ಕೆ ಜಾಯ್ನ್ ಆಗ್ಬೋದು. ಇವತ್ತು ಅದ್ರ ಬಗ್ಗೆ ಏನು ನಾನು ಮಾತಾಡಿಲ್ಲ. ಓಕೆ, ಸೊ ನಾಳೆ ನಡೆಯುತ್ತೆ ಆ ಕ್ಲಾಸ್, ಇವತ್ತಲ್ಲ. ಸರ್, ಅದು ಲಿಂಕ್ ಡೈರೆಕ್ಟ್ ಕೊಡ್ತೀರಾ ಸರ್? ಅದು ನಾಳಿದ್ದು ಕ್ಲಾಸ್ ಡೈರೆಕ್ಟ್ ಆಗಿ ಬರುತ್ತೆ ಸರ್. ಯಾರೆಲ್ಲ ನನ್ನ ನಂಬರ್ ಸೇವ್ ಮಾಡ್ಕೊಂಡಿದ್ದೀರೋ ಹೊಸ ನಂಬರ್ ಇಂದ ಡೈರೆಕ್ಟ್ ಆಗಿ ನಿಮಗೆ ಲಿಂಕ್ ಬರುತ್ತೆ, ಬ್ರಾಡ್ಕಾಸ್ಟ್ ಇಂದ ಬರುತ್ತೆ ಸರ್. ಓಕೆ ಸರ್, ಹೊಸ ನಂಬರ್ ಇಲ್ಲ ಸರ್, ಅದೇ ನೀವು ಕಾಲ್ ಮಾಡಿದ್ಮೇಲೆ ಅದೇ ನಂಬರ್. ನಂಗೆ ಮೆಸೇಜ್ ಮಾಡಿ ಸರ್, ಯಾವ ನಂಬರ್ ಇಂದ ಸರಿ, ನನ್ನ ನಂಬರ್ಗೆ ಒಂದು ಮೆಸೇಜ್ ಮಾಡಿ ಹೊಸ. ಓಕೆ, ಥ್ಯಾಂಕ್ಸ್ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್ ಎಲ್ಲರೂ. ಥ್ಯಾಂಕ್ ಯು. ತುಂಬಾ ಧನ್ಯವಾದಗಳು, ತುಂಬಾ ಕಲಿಸ್ಕೊಟ್ಟಿದ್ದೀರಾ. ತುಂಬಾ ಧನ್ಯವಾದಗಳು ಗುರುಗಳೇ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್.